ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಸರ್. ಫ್ರೆಂಡ್ಸ್, ನಾವು ಈಗ ಕರೆಂಟ್ ಅಫೇರ್ಸ್ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಮಾರ್ಚ್ ಮಂತು, ಏಪ್ರಿಲ್ ಮತ್ತು ಮೇವರೆಗೂ ಕರೆಂಟ್ ಅಫೇರ್ಸ್ನ ಆಲ್ರೆಡಿ ಕಂಪ್ಲೀಟ್ ಮಾಡಾಗಿದೆ. ನೀವು ನೋಡಿಲ್ಲ ಅಂತಂದರೆ ಯೂಟ್ಯೂಬ್ ಚಾನಲ್ಗೆ ಹೋದರೆ ನಿಮಗೆ ಅದು ಸಿಗುತ್ತೆ, ಎಲ್ಲವೂ ಪ್ಲೇಲಿಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ನಾನು ನಿಮ್ಗೆ ಹೇಳಿದ್ದು ಡಿಸೆಂಬರಿಂದ ಎಕ್ಸಾಮ್ವರೆಗೂ ಎಲ್ಲ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ. ಆಲ್ರೆಡಿ 3 ಮಂತ್ ಮುಗಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಡಿಸೆಂಬರ್, ಜನವರಿ, ಫೆಬ್ರವರಿ, ಸೊ 3 ಮಂತ್ ಕಂಪ್ಲೀಟ್ ಮಾಡೋಣ. ಇದು 2 ವೀಡಿಯೋ ಬರುತ್ತೆ. ಸೊ ಪಾರ್ಟ್ 1 ಪಾರ್ಟ್ 2 ಅಂತ ಎರಡು ಮಾಡ್ತೀನಿ, 1 ಅವರ್ ಅಂತ ಅಂದ್ಕೊಳ್ಳಿ. ಸೊ 2 ವೀಡಿಯೋದಲ್ಲಿ ಕಂಪ್ಲೀಟ್ 3 ತಿಂಗಳು ಕಂಪ್ಲೀಟ್ ಆಗಿಬಿಡುತ್ತೆ. ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ಮಂತಲ್ಲಿ ಕರೆಂಟ್ ಅಫೇರ್ಸು. ಅದರಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರೋದು ಹೈ ಇಲ್ಡಿಂಗ್ ಟಾಪಿಕ್ಗಳನ್ನ ಚೂಸ್ ಮಾಡಿಕೊಂಡು ತೊಗೊಂಡಿದ್ದೀನಿ ಎಕ್ಸಾಮ್ ಬರುವಂಥದ್ದನ್ನು. ಓಕೆನಾ? ಸೊ ಓಕೆ, ಸ್ಟಾರ್ಟ್ ಮಾಡುವ. ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಸ್ಟಾರ್ಟ್. ಓಕೆ, ಡಿಸೆಂಬರ್, ಜನವರಿ, ಫೆಬ್ರವರಿ. ಓಕೆ, ಫಸ್ಟ್ ಒನ್ ನೋಡಿ. ಇಲ್ಲಿ ಕೆನಡಾ ಮೂಲದ ಬ್ರಿಟನ್ ಲೇಖಕ ಡೇವಿಡ್ ಝೆಲೈ ಅವರ ಫ್ಲೆಶ್ ಕಾದಂಬರಿಗೆ 2025 ಬುಕ್ಕರ್ ಪ್ರಶಸ್ತಿ ಬಂದಿದೆ. ವೆರಿ ಇಂಪಾರ್ಟೆಂಟ್ ಅವಾರ್ಡ್ ಫ್ರೆಂಡ್ಸ್ ಇದು. ಸೊ ಗ್ಯಾರಂಟಿ ಎಕ್ಸಾಮಲ್ಲಿ ಕೇಳುವಂಥ ಅವಾರ್ಡ್ ಇದು, ಅದಕ್ಕೆ ಫಸ್ಟ್ಗೆ ಇಟ್ಬಿಟ್ಟಿದ್ದೀನಿ. ಸೊ ಬುಕ್ಕರ್ ಅವಾರ್ಡ್ ಅಂತಂದರೆ, ಬುಕ್ಕರ್ ಅವಾರ್ಡ್ ಪ್ರಶಸ್ತಿ ಏನಿದೆಯಲ್ಲ, ಇದು ವೆರಿ ಫೇಮಸ್, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೊಡೋದು. 2025ನೇ ವರ್ಷದಲ್ಲಿ ಸೊ ಡೇವಿಡ್ ಝೆಲೈ ಅನ್ನೋ ಒಬ್ಬ ವ್ಯಕ್ತಿಗೆ ಫ್ಲೆಶ್ ಅನ್ನೋ ಕಾದಂಬರಿಗೆ ಕೊಟ್ಟಿದ್ದಾರೆ. ಫ್ಲೆಶ್ ಅನ್ನೋ ಕಾದಂಬರಿಗೆ. ಓಕೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಅವಾರ್ಡನ್ನು ಯಾರು ಕೊಡ್ತಾರೆ ಮತ್ತು ನಮ್ಮ ದೇಶದಲ್ಲಿ ಯಾರಾದರೂ ಈ ಅವಾರ್ಡ್ ತೊಗೊಂಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿ, ಇದು ಬರೀ ಬೇರೆ ದೇಶದವರೇ ತೊಗೊಂಡಿದ್ರೆ ಅಷ್ಟು ಇಂಪಾರ್ಟೆಂಟ್ ಆಗ್ತಿರಲಿಲ್ಲ. ಇದರಲ್ಲಿ ನಮ್ಮ ದೇಶದವರು ಲಾಸ್ಟ್ ಮೂಮೆಂಟ್ವರೆಗೂ ಹೋಗಿದ್ರು, ರನ್ನರ್ ಆಫ್ ಕೂಡ ಆಗಿದ್ರು. ಓಕೆನಾ? ಸೊ ಅಂತಿಮ ಹಂತದಲ್ಲಿ ಹೋಗಿ ಹಿಂದೆ ಬಂದರು. ಸೊ ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್ ಇದೆ, ಎಕ್ಸಾಮಲ್ಲಿ ಕೇಳ್ಬೋದು ಅಂತ. ಕೆನಡಾ ಮೂಲದ ಬ್ರಿಟನ್ ಲೇಖಕ ಡೇವಿಡ್ ಝೆಲೈ ಅವರ ಫ್ಲೆಶ್ ಕಾದಂಬರಿಗೆ 2025ನೇ ಸಾಲಿನ ಪ್ರತಿಷ್ಠಿತ ಬುಕ್ಕರ್ ಪ್ರಶಸ್ತಿ ಲಭಿಸಿದೆ. ಅಂತಿಮ ಸುತ್ತಿನಲ್ಲಿದ್ದ ಭಾರತದ ಲೇಖಕಿ ಕಿರಣ್ ದೇಸಾಯಿ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಲಾಸ್ಟ್ ಲೆವೆಲ್ವರೆಗೂ ಹೋಗಿದ್ರು. ಕಿರಣ್ ದೇಸಾಯಿ ಅವರ ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಆ್ಯಂಡ್ ಸನ್ನಿ ಅಂತ ಕಾದಂಬರಿ ಅಲ್ಲಿವರೆಗೂ ಹೋಗಿದ್ದು, ಲಾಸ್ಟ್ ಲೆವೆಲ್ವರೆಗೂ. ಸೊ ಸೇರಿ 6 ಲೇಖಕರ ಕೃತಿಗಳನ್ನು ಹಿಂದಿಕ್ಕಿ ಡೇವಿಡ್ ಅವರ ಕಾದಂಬರಿಗೆ ಪ್ರಶಸ್ತಿ ಲಭಿಸಿದೆ. ಓಕೆ, ಸೊ ಇಲ್ಲೇನು ಇಂಪಾರ್ಟೆಂಟ್ ಅಂದರೆ ಇವ್ರ ಹೆಸರು ನೆನ್ಪಿಟ್ಕೊಳ್ಳಿ, ಡೇವಿಡ್ ಝೆಲೈ ಅಂತ, ಅವರ ಫ್ಲೆಶ್ ಅನ್ನೋ ಕಾದಂಬರಿ ಹೆಸರು. ಇಲ್ಲಿ ಇಂಪಾರ್ಟೆಂಟ್, ಇಲ್ಲಿ ನಮ್ಮಲ್ಲಿ ಇವ್ರ ಬಗ್ಗೆ ನೋಡೋಣ. ಅದ್ರಕ್ಕೂ ಮುಂಚೆ ಪ್ರಶಸ್ತಿ ಮೊತ್ತ ನೋಡಿ. ಈ ಪ್ರಶಸ್ತಿ 50,000 ಪೌಂಡ್, ಅಂದರೆ ಸುಮಾರು 58 ಲಕ್ಷ 60 ಲಕ್ಷ ಬರುತ್ತೆ, ನಗದನ್ನು ಒಳಗೊಂಡಿದೆ. ಫ್ಲೆಶ್ ಕಾದಂಬರಿಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ, ಫ್ಲೆಶ್ ಕಾದಂಬರಿಯು ಹಂಗೇರಿಯ ಬಡತನದಿಂದ ಲಂಡನ್ ಸಂಪತ್ತಿಗೆ ಮನುಷ್ಯನ ಪ್ರಯಾಣ ಸಾಗುವ ಬಗ್ಗೆ ಹೇಳುತ್ತದೆ. ಓಕೆನಾ? ಓಕೆ, ಅದಿರಲಿ. 2ನೇ ಬಾರಿ ಬುಕ್ಕರ್ ಪ್ರಶಸ್ತಿಗೆ ವಂಚಿತರಾದ ಭಾರತೀಯ ಲೇಖಕಿ ಕಿರಣ್ ದೇಸಾಯಿ, ಇವ್ರ ಬಗ್ಗೆ ನಿಮಗೆ ಗೊತ್ತಿರಲಿ. ಕಿರಣ್ ದೇಸಾಯಿ ಬಗ್ಗೆ ವೆರಿ ಪ್ರಾಮಿನೆಂಟ್ ರೈಟರ್ ಇವರು ಇಂಡಿಯಾದಲ್ಲಿ. ಭಾರತದ ಕಾದಂಬರಿಗಾರ್ತಿ ಕಿರಣ್ ದೇಸಾಯಿ ಅವರ ಕೃತಿಯು ಅಂತಿಮ ಸುತ್ತಿನಲ್ಲಿತ್ತು. ಕಿರಣ್ ದೇಸಾಯಿ ಅವರ ದಿ ಲೋನ್ಲಿನೆಸ್ ಆಫ್ ಸೋನಿಯಾ ಆ್ಯಂಡ್ ಸನ್ನಿ ಕಾದಂಬರಿಯು 2025ನೇ ಸಾಲಿನ ಬುಕ್ಕರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದರೆ, ಬುಕ್ಕರ್ ಒಂದು ವೇಳೆ ಆಯ್ಕೆಯಾಗಿದ್ದರೆ ನೋಡಿ ಏನಾಗ್ತಿತ್ತು ಅಂತ, ಬುಕ್ಕರ್ ಪ್ರಶಸ್ತಿಯ ಇತಿಹಾಸದಲ್ಲಿ 2 ಬಾರಿ ಪ್ರಶಸ್ತಿ ಗೆದ್ದ 5ನೇ ವ್ಯಕ್ತಿ ಎನ್ನುವ ಗೌರವಕ್ಕೆ ಪಾತ್ರರಾಗಿರ್ತಾಯಿದ್ರು. ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ 2 ಸರಿ ಬುಕ್ಕರ್ ಅವಾರ್ಡ್ ತೊಗೊಂಡಿರೋ ಇದುವರೆಗೂ 4 ಜನ ಮಾತ್ರ ಇಡೀ ವರ್ಲ್ಡಲ್ಲಿ. ಸೊ ಒಂದು ವೇಳೆ ಇವ್ರಿಗೇನಾದರೂ ಸಿಕ್ಬಿಟ್ಟಿದ್ರೆ 5ನೇವ್ರು ಆಗ್ತಾಯಿದ್ರು, ಸ್ವಲ್ಪ ಹೊತ್ತಲ್ಲಿ ಮಿಸ್ ಆಗಿದೆ. ಹಾಗಾಗಿದ್ದು ವೆರಿ ಇಂಪಾರ್ಟೆಂಟು. 2006ರಲ್ಲಿ ಕಿರಣ್ ದೇಸಾಯಿ ಅವರ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿದೆ ನೋಡಿ, ತೋರಿಸ್ತೀನಿ ನಿಮಗೆ. ಸೊ ಇದು ವೆರಿ ಇಂಪಾರ್ಟೆಂಟು. 5 ಜನ ನೋಡಿ ಭಾರತೀಯರು, ಮ್ಯಾನ್ ಬುಕ್ಕರ್ ಪ್ರಶಸ್ತಿ ಪಡೆದ ಭಾರತೀಯರು ಯಾರ್ಯಾರು ಅಂತ ನೋಡ್ಕೊಳ್ಳಿ. ಇದು ವೆರಿ ಇಂಪಾರ್ಟೆಂಟು, ಮ್ಯಾಚ್ ಮಾಡೋದಕ್ಕೆ ಕೇಳ್ತಾನೆ ಇರ್ತಾನೆ, ಪ್ರತಿ ಎಕ್ಸಾಮಲ್ಲೂ ಬರ್ತವೆ ಇವು. ಸಲ್ಮಾನ್ ರಶ್ದಿ ಅವರು ಬರೆದಿರುವಂಥ ಮಿಡ್ ನೈಟ್ ಚಿಲ್ಡ್ರನ್ 1981ರಲ್ಲಿ ಸಿಕ್ಕಿತ್ತು. ಸೊ ಮಿಡ್ ನೈಟ್ ಚಿಲ್ಡ್ರನ್, ಇದನ್ನ ಹೇಗಾದರೂ ಮಾಡಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಅರುಂಧತಿ ರಾಯ್ ಅವರ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್. ಕಿರಣ್ ದೇಸಾಯಿ ಇವಾಗ ಹೇಳಿದ್ವಲ್ಲ ಅವ್ರದ್ದು ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ 2006ರಲ್ಲಿ ಬಂದಿತ್ತು. ಅರವಿಂದ ಅಡಿಗ ಇವ್ರದ್ದು ದಿ ವೈಟ್ ಟೈಗರ್. VS ನೈಪಾಲ್ ಇವ್ರದ್ದು ಇನ್ ಎ ಫ್ರೀ ಸ್ಟೇಟ್ ಅನ್ನೋದು. ಈ 5ನ್ನ ನೆನ್ಪಿಟ್ಕೊಳ್ಳೇಬೇಕು, ಅವ್ರ ಹೆಸರು ಮತ್ತು ಅವರ ಇಯರ್ ಎಲ್ಲ ನೆನ್ಪಿಟ್ಕೋಬೇಡಿ, ಡೋಂಟ್ ವರಿ. ಸಲ್ಮಾನ್ ರಶ್ದಿ ಅವ್ರ ಒಬ್ಬರ ಹೆಸರು ನೆನ್ಪಿಟ್ಕೊಳ್ಳಿ, ಫಸ್ಟ್ ಟೈಮ್ ಬಂದಿತ್ತು. ಅದು ಬಿಟ್ಟರೆ ಇನ್ಯಾರಿಗೂ ಇಯರ್ ಬೇಕಾಗಿಲ್ಲ. ಸೊ ಬೇಕಾಗಿರೋದು ಕೇವಲ ಅವ್ರ ಹೆಸರು ಮತ್ತು ಅವ್ರು ಬರೆದಿರುವಂಥ ಪುಸ್ತಕದ ಹೆಸರು, ಎಷ್ಟು ಗೊತ್ತಿರಬೇಕು, ಎಕ್ಸಾಮಲ್ಲಿ ಮ್ಯಾಚ್ ಮಾಡೋಕ್ಕೆ ಕೇಳ್ತಾರೆ. ಸೊ ಇವರು ಲಾಸ್ಟ್ ಮೂಮೆಂಟ್ವರೆಗೂ ಹೋಗಿದ್ರು, ಲಾಸ್ಟ್ ಲೆವೆಲ್ವರೆಗೂ. ಬುಕ್ಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ UK ಮ್ಯಾನ್ ಗ್ರೂಪ್ ಸಂಸ್ಥೆ ನೋಡಿ, UK ಮ್ಯಾನ್ ಗ್ರೂಪ್ ಸಂಸ್ಥೆ ನೀಡುವ ಈ ಪ್ರಶಸ್ತಿಯನ್ನು ಇಂಗ್ಲೀಷ್ ಭಾಷೆಗೆ ಭಾಷಾಂತರಗೊಂಡ ಕೃತಿಗೆ ನೀಡಲಾಗುತ್ತದೆ. ಈ ಪ್ರಶಸ್ತಿ 50,000 ಪೌಂಡ್ ನಗದನ್ನು ಒಳಗೊಂಡಿದೆ. ಸೊ ಇಂಗ್ಲೀಷ್ಗೆ ಅದು ಟ್ರಾನ್ಸ್ಲೇಟ್ ಆಗಿರ್ಬೇಕು ಫ್ರೆಂಡ್ಸ್ ಇದು. ಸೊ ಅವಾಗಿ ಅವಾರ್ಡನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ವೆರಿ ಇಂಪಾರ್ಟೆಂಟು. ಸೊ ಕಿರಣ್ ದೇಸಾಯಿ ಬಗ್ಗೆ ತಿಳ್ಕೊಂಡಿರಿ, ಲಾಸ್ಟ್ ಮೂಮೆಂಟ್ವರೆಗೂ ಹೋಗಿದ್ರು ಅವರು. ನೆಕ್ಸ್ಟ್ ಒನ್,
ರಾಜ್ಯ ಶಿಕ್ಷಣ ನೀತಿಗೆ ಸಂಬಂಧಿಸಿದಂತೆ ಆಯೋಗ ವರದಿ ವೆರಿ ಇಂಪಾರ್ಟೆಂಟ್. ನೋಡಿ ಫ್ರೆಂಡ್ಸ್, ಇದು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ತಂದಿದ್ರಲ್ವಾ 2020ನಲ್ಲಿ, ಅದು ನಮಗೆ ಬೇಡ, ನಮ್ಮಲ್ಲೇ ಒಂದು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಒಂದು ಸಮಿತಿಯನ್ನು ನೇಮಕ ಮಾಡಿತ್ತು. ಆ ಸಮಿತಿ ಅಧ್ಯಕ್ಷರು ಯಾರು ನೋಡಿ, ಇಲ್ಲಿ ಆಯೋಗ, ಅದು ಆಯೋಗದ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಸುಖದೇವ್ ತೋರಟ್. ಇದನ್ನು ರಾಜ್ಯ ಶಿಕ್ಷಣ ನೀತಿ ಅಂತ ಕರೀತಾರೆ, ರಾಜ್ಯ ಶಿಕ್ಷಣ ನೀತಿ. ಇದರ ಅಧ್ಯಕ್ಷರು ಯಾರಾಗಿದ್ರಪ್ಪ? ಸುಖದೇವ್ ಥೋರಟ್ ನೆನ್ಪಿಟ್ಕೊಳ್ಳಿ. ಸೊ ಇವರಾಗಿದ್ದರು. ಇದು ಆಯೋಗ ವರದಿಯನ್ನು ಮಾಡಿದೆ. ಸೊ ಅದೇನು ಅಂತ ಸ್ವಲ್ಪ ನೋಡೋಣ. ಕೇಂದ್ರದ NDA ಸರ್ಕಾರವು ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ 2020ನಲ್ಲಿ ಅನ್ನು ಜಾರಿಗೆ ತಂದಿತ್ತು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರವು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬದಲಿಗೆ ರಾಜ್ಯಕ್ಕೆ ಪ್ರತ್ಯೇಕವಾದ ರಾಜ್ಯ ಶಿಕ್ಷಣ ನೀತಿ ಅನ್ನು ರೂಪಿಸುವುದಾಗಿ ಚುನಾವಣಾ ಪೂರ್ವದಲ್ಲೇ ಭರವಸೆ ನೀಡಿತ್ತು. ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರವು NEPಗೆ ಬದಲಿಗೆ SEP ರಚಿಸಲು ಮುಂದಾಗಿದೆ. ಸೊ ಇದು ಆಯೋಗದ ಅಧ್ಯಕ್ಷರು ಸುಖದೇವ್ ಥೋರಟ್ ಆಗಿದ್ರು. ಓಕೆ, ನೆಕ್ಸ್ಟ್ ನೋಡಿ. ಹಾಗೆ ರಾಜ್ಯ ಶಿಕ್ಷಣ ನೀತಿ ವರದಿಯಲ್ಲಿರುವ ಮುಖ್ಯ ಅಂಶಗಳು ಏನೇನದು ರೆಕಮೆಂಡ್ ಮಾಡಿದೆ ಅಂತ ನೋಡಿ. ಸೊ ಮಾತೃಭಾಷೆ ಶಿಕ್ಷಣ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಿ. ಜೊತೆಗೆ ದ್ವಿಭಾಷಾ ನೀತಿ ನೋಡಿ, ನಮ್ಮಲ್ಲಿ ತ್ರಿಭಾಷಾ ನೀತಿ ಇದೆ, 3 ಭಾಷೆಯನ್ನು ಕಲಿಸ್ಬೇಕು ಅಂತ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್, ಥರ್ಡ್ ಅಂತ. ಬಟ್ ಇವರು ದ್ವಿಭಾಷಾ ನೀತಿಗೆ ರೆಕಮೆಂಡ್ ಮಾಡಿದ್ದಾರೆ. ಇನ್ನೊಂದು ಮಾತೃಭಾಷೆಗೆ ನೋಡಿ, ಇಲ್ಲಿ 5ನೇ ತರಗತಿವರೆಗೆ ಸಾಧ್ಯವಾಗುವುದಾದರೆ ಯೂಸಲಿ ಏನಾಗುತ್ತೆ, ನ್ಯಾಷನಲ್ ಎಜುಕೇಷನ್ ಪಾಲಿಸಿನಲ್ಲಿ 5ನೇ ತರಗತಿವರೆಗೂ ಮಾತೃಭಾಷೆ ಕಲಿಸ್ಬೇಕು, ಆಮೇಲೆ ಅದು ಆಪ್ಷನಲ್ ಅಂತ ಇತ್ತು. 5ನೇ ತರಗತಿವರೆಗೆ ಕನ್ನಡ ಇರೋದಾದರೆ 12ನೇ ತರಗತಿವರೆಗೂ ಯಾಕಿರಬಾರ್ದು, ಅಲ್ಲಿವರೆಗೂ ಇಡಿ ಅಂತ ಹೇಳಿದ್ದಾರೆ. ಓಕೆನಾ, 12ನೇ ತರಗತಿವರೆಗೆ ಕನ್ನಡ ಮಾತೃಭಾಷೆಯನ್ನು ಶಿಕ್ಷಣ ಮಾಧ್ಯಮವಾಗಿ, ಸೊ ಮೀಡಿಯಂ ಹೋಗಿ ಶಿಕ್ಷಣ ಮಾಧ್ಯಮವಾಗಿ ಮಾಡಬೇಕೆಂದು ಆಯೋಗ ಶಿಫಾರಸು ಮಾಡಿದೆ. ಜೊತೆಗೆ ದ್ವಿಭಾಷಾ ನೀತಿಯನ್ನು ಕನ್ನಡ ಮಾತೃಭಾಷೆಯಾಗಿ ಬೆಳೆಸಬೇಕು, ಇಂಗ್ಲೀಷ್ನ ಅಳವಡಿಸ್ಕೊಳ್ಬೇಕು ಎಂದು ಸಲಹೆ ನೀಡಿದೆ. ದ್ವಿಭಾಷಾ ಬೋಧನಾ ಪದ್ಧತಿಯನ್ನು ಅಳವಡಿಸಿಕೊಳ್ಳೋ ಶಿಕ್ಷಕರಿಗೆ ತರಬೇತಿ ಇದೆಲ್ಲ ಕೊಡಬೇಕಾಗತ್ತೆ. ಓಕೆ, ಖಾಸಗಿ ಶಾಲೆಗಳ ಮೇಲೆ ನಿಯಂತ್ರಣ ನೋಡಿ. ಖಾಸಗಿ ಶಾಲೆ ಸಿಕ್ಕಾಪಟ್ಟೆ ಫೀಸ್ನೆಲ್ಲ ತಗೋತಾ ಇದ್ದಾರಲ್ವಾ, ಮತ್ತು ಪುಸ್ತಕಗಳನ್ನೆಲ್ಲ ಅಲ್ಲೇ ತೊಗೋಬೇಕು, ಬೇರೆ ಕಡೆ ತೊಗೋಬಾರ್ದು, ಈ ಥರ ಎಲ್ಲ ಅವ್ರ ಕಂಟ್ರೋಲ್ ಇಲ್ಲದೇ ಹೋಗಿಬಿಟ್ಟಿದೆ ಖಾಸಗಿ ಶಾಲೆಗಳು. ಅದನ್ನು ನಿಯಂತ್ರಿಸಬೇಕು, ಎಲ್ಲರಿಗೂ ಸಮಾನವಾಗಿ ಶಿಕ್ಷಣ ದೊರಕುವಂತೆ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದೆ. ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಶಾಲಾ ಶಿಕ್ಷಣ ಹೇಗಿರಬೇಕು ಅಂತ ಹೇಳಿದೆ, 2+8+4 2+8+4 ಅಂತ. ಅಂದರೆ ಯಾವ ಥರ ನೋಡಿಲಿ, 2 ವರ್ಷ ಪೂರ್ವ ಪ್ರಾಥಮಿಕ ಅಂದರೆ 1ನೇ ಕ್ಲಾಸ್ಗಿಂತ ಹಿಂದೆ LKG UKG ಅಂತ ಕರಿತಲ್ಲ, ಅದು 2 ವರ್ಷ ಇರಬೇಕು. 8 ವರ್ಷ ಪ್ರಾಥಮಿಕ ಶಾಲೆ 1ನೇ ತರಗತಿಯಿಂದ 8ನೇ ತರಗತಿವರೆಗೂ, ಮತ್ತು 4 ವರ್ಷ ಪ್ರೌಢ ಶಿಕ್ಷಣ 9, 10, 11, 12ರವರೆಗೂ ಅಂತ ಕರಿಬೇಕು ಅಂತ ಮಾಡಿದ್ದಾರೆ, ಶಿಫಾರಸು ಮಾಡಿದ್ದಾರೆ. 1ನೇ ತರಗತಿ ಪ್ರವೇಶಕ್ಕೆ ನೋಡಿದ್ದು 6 ವರ್ಷ ವಯಸ್ಸನ್ನು ನಿಗದಿಪಡಿಸಿದೆ. ಮುಂಚೆನೂ 6 ವರ್ಷ ಇತ್ತು, ಈಗಲೂ 6 ವರ್ಷ, ಅದರಲ್ಲಿ ಚೇಂಜ್ ಆಗಿಲ್ಲ. ಚೇಂಜ್ ಆಗಿರೋದು ಇಲ್ಲಿ ನೋಡಿ, 3 ತಿಂಗಳು ಹೆಚ್ಚು ಕಡಿಮೆ ಇದ್ದರೂ ನಡೆಯುತ್ತೆ. ಅಂದರೆ ಈಗ 6 ವರ್ಷ ಎಕ್ಸಾಕ್ಟಾಗಿ ಆಗಲೇಬೇಕು ಅಂತೇನಿಲ್ಲ. 5 ವರ್ಷ ಎಷ್ಟು ತಿಂಗಳು, 5 ವರ್ಷ ಮತ್ತು 9 ತಿಂಗಳು ಆಗಿದೆ ಅಂತಂದರು. ಇನ್ನೂ 6 ವರ್ಷ ಆಗಿಲ್ಲ, 5 ವರ್ಷ 9 ತಿಂಗಳಾಗಿದೆ, ಆದರೂ ಕೂಡ ಜಾಯಿನ್ ಮಾಡಿಸ್ಕೋಬೋದು. 3 ತಿಂಗಳು ಜಾಸ್ತಿ ಆಗಿದ್ರು ಜಾಯಿನ್ ಮಾಡಿಸ್ಕೋಬೋದು ಅಂತ ಸ್ವಲ್ಪ ಅವಕಾಶ ಕೊಟ್ಟಿದ್ದಾರೆ. ಯಾಕೆಂದರೆ ಕೆಲವೊಂದು ಮಕ್ಕಳು 6 ವರ್ಷಕ್ಕೆ 1 ತಿಂಗಳು 2 ತಿಂಗಳು ಇರುತ್ತೆ, ಬಟ್ ಅಡ್ಮಿಷನ್ ತೊಗೊಳ್ಳಲ್ಲ, 1 ವರ್ಷ ವೇಸ್ಟ್ ಆಗಿಬಿಡ್ತಿತ್ತಲ್ವ. ಸೊ 3 ತಿಂಗಳು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ, ಹಿಂದೆ ಮುಂದೆ ಇದ್ದರೂ ಜಾಯಿನ್ ಮಾಡ್ಕೋಬೋದು ಅಂತ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕಾಮನ್ ಆಗಿದೆ. ಬಜೆಟ್ ನೋಡಿ, ಬಜೆಟಲ್ಲಿ GDPನಲ್ಲಿ GSDP ಆ್ಯಕ್ಚುಲಿ ಇದು GSDP ಅಂದರೆ ಏನು, GSDP ಗ್ರಾಸ್ ಸ್ಟೇಟ್ ನೋಡಿ, ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ನಮ್ಮ ಸ್ಟೇಟ್ದು ಹೇಳ್ತಾ ಇದ್ದಲ್ವ, ಸ್ಟೇಟ್ ಸೇರಿಸ್ಕೋಬೇಕು. ಗ್ರಾಸ್ ಸ್ಟೇಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಈ ಒಟ್ಟು ನಮ್ಮ GDPನಲ್ಲಿ 3% ಎಜುಕೇಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಒಟ್ಟು GSDPನಲ್ಲಿ, ಒಟ್ಟು ನಮ್ಮ ರಾಜ್ಯದ ಬಜೆಟ್ನಲ್ಲಿ GSDPನಲ್ಲಿ 3% ಎಜುಕೇಷನ್ಗೆ ಅಂತಲೇ ಕೊಡಬೇಕು ಅಂತ ಇಲ್ಲಿ ರೆಕಮೆಂಡ್ ಮಾಡಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್, ಕ್ವಶನ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಯಾವುದೇ ಎಕ್ಸಾಮ್ಗೆ ಹೋಗಿ ಇದರಲ್ಲಿ ಗ್ಯಾರಂಟಿ ಇದು ಕ್ವಶನ್ ಆಗುತ್ತೆ. ಕರೆಕ್ಟಾಗಿ ತಿಳ್ಕೊಂಬಿಡಿ ಇದೇನೇನು ರೆಕಮೆಂಡ್ ಮಾಡಿದೆ. ಇವರು ಅಧ್ಯಕ್ಷ ಯಾರಾಗಿದ್ದಾರೆ, ಸುಖದೇವ್ ತೋರಟ್ ಅವರು, ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ಗೋಧಿಗೆ ಕನಿಷ್ಠ ಬೆಂಬಲ ಬೆಲೆ. ಗೋಧಿಗಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ನಮ್ಗೆ ಇಂಪಾರ್ಟೆಂಟು ಗೋಧಿ ಕೊಟ್ಟಿದ್ದಾರೆ ಅನ್ನೋದಲ್ಲ, ಗೋಧಿಗೆ ಮುಂಚೆಯಿಂದನೇ ಇದೆ ಬಿಡಿ. ಇಂಪಾರ್ಟೆಂಟ್ ಏನಂತಂದರೆ ನಮಗೆ ನೋಡಿ, ಈ ಕನಿಷ್ಠ ಬೆಂಬಲ ಬೆಲೆ ಅಂದರೆ ಏನು, MSP ಮಿನಿಮಮ್ ಸಪೋರ್ಟ್ ಪ್ರೈಸ್, ಕನಿಷ್ಠ ಬೆಂಬಲ ಬೆಲೆ ಇಲ್ಲೇ ಇದೆ ಅಲ್ವಾ. ಸೊ ಕನಿಷ್ಠ ಬೆಂಬಲ ಬೆಲೆ, ಸೊ ಹಂಗಂದ್ರೆ ಏನು ಅಂತ ಗೊತ್ತಿರಬೇಕು. ನೋಡಿ ಫ್ರೆಂಡ್ಸ್, ಈಗ ರೈತರು ಏನೋ ಒಂದು ಬೆಳೆ ಬೆಳೀತಾರೆ ಅಂತ ಅಂದ್ಕೊಳ್ಳಿ. ರೈತರು ಏನೋ ಒಂದು ರಾಗಿನ ಬೆಳೆದ್ರು. ಈ ರಾಗಿ ಬೆಳೀತಾರೆ, ಬಟ್ ಮಾರ್ಕೆಟಲ್ಲಿ ಪ್ರೈಸು ತುಂಬ ಕಡಿಮೆ ಆಗಿಬಿಡುತ್ತೆ. ಎಷ್ಟು, 5 ರೂಪಾಯಿ 10 ರೂಪಾಯಿ kg ತೊಗೊಳಕ್ಕೆ ಶುರು ಮಾಡ್ತಾರೆ. ಸೊ ಈಗ ಏನಾಗ್ಬಿಡುತ್ತೆ, ರೈತರು ಮಾರಕ್ಕೆ ಹೋದ್ರೆ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಬೆಳೆದಿದ್ದಾರೆ, ಈಗ ಇವ್ರಿಗೆ ಲಾಸ್ ಅಲ್ವಾ. ಅದಕ್ಕೆ ಏನು ಮಾಡ್ತಾರೆ, ನೆಕ್ಸ್ಟ್ ಟೈಮ್ ಅವರು ರಾಗಿ ಬೆಳೆಯೋದೇ ಇಲ್ಲ, ಬಿಟ್ಟೇ ಬಿಡ್ತಾರೆ. ಅಗ್ರಿಕಲ್ಚರಿಂದ ಈಗ ಸಮಸ್ಯೆ ಈಗಲೇ ಇಂಡಿಯಾದಲ್ಲಿ ಇಷ್ಟೊಂದು ಅಗ್ರಿಕಲ್ಚರ್ ಸಮಸ್ಯೆಗಳಿದೆ. ಈಗ ಬೆಲೆ ಕುಸಿತ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಆ ರೈತರು ಮತ್ತೆ ಅದನ್ನು ಬೆಳೆಯೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡುತ್ತೆ, ಸರ್ಕಾರ ಗ್ಯಾರಂಟಿ ಕೊಡುತ್ತೆ. ಏನು ಗ್ಯಾರಂಟಿ ಕೊಡುತ್ತೆ ನೋಡಿ, ವರ್ಷಕ್ಕೆ 2 ಸರಿ, ವರ್ಷದಲ್ಲಿ 2 ಬಾರಿ ಈ MSPನ ಗೌರ್ಮೆಂಟು ಡಿಕ್ಲೇರ್ ಮಾಡುತ್ತೆ. ಕೇಂದ್ರ ಸರ್ಕಾರ ಯಾರು ಡಿಕ್ಲೇರ್ ಮಾಡ್ತಾರೆ, ಶಿಫಾರಸು ಮಾಡೋರು ಇದ್ದಾರೆ ಹೇಳ್ತೀನಿ. ಸೊ ಈ ವರ್ಷಕ್ಕೆ 2 ಬಾರಿ ಇದನ್ನು ಘೋಷಣೆ ಮಾಡೋದು. 2 ಬಾರಿ ಯಾವಾಗ, ಒಂದು ಮಾನ್ಸೂನ್ ಸೀಸನಲ್ಲಿ, ಅಂದರೆ ಮಳೆಗಾಲ ಒಂದು, ಚಳಿಗಾಲ ಒಂದು, 2 ಸರಿ.
ಚಳಿ 2 ಬಾರಿ ಅಂದರೆ ಮಳೆ ಮಾನ್ಸೂನ್ ಅಂದರೆ ಯಾವುದು ಖಾರಿಫ್ ಸೀಸನ್ ಅಂತಲ್ವಾ, ಖಾರಿಫ್. ಚಳಿಗಾಲ ಅಂದರೆ ಯಾವುದು ರಬಿ ಸೀಸನ್ಸ್. ಓಕೆ, ಸೊ ಖಾರಿಫ್ ಸೀಸನ್ಲಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆನೇ ಡಿಕ್ಲೇರ್ ಮಾಡಲಾಗತ್ತೆ ಏನು ಬೆಲೆಗಳ ಪ್ರೈಸ್ ಏನಂತ. ಸೊ ರಬಿ ಸೀಸನಲ್ಲೂ ಸೇಮು ಬಿತ್ತನೆ ಮಾಡೋಕ್ಕಿಂತ ಮುಂಚೆನೇ ಮಾಡಲಾಗುತ್ತೆ. ಏನಿದು ರೈತರಿಗೆ ಗ್ಯಾರಂಟಿ ಕೊಡುತ್ತೆ. ಈಗ 22 ಬೆಳೆಗಳಿಗೆ MSP ಕೊಡ್ತಿದ್ದಾರೆ, 22 ಬೆಳೆಗಳಿಗೆ ಏನಂತ, ಈ 22 ಬೆಳೆಗಳನ್ನು ನೀವು ಯಾರು ಬೇಕಾದರೂ ಎಷ್ಟು ಬೇಕಾದರೂ ಬೆಳ್ಕೊಳ್ಳಿ, ಮಾರ್ಕೆಟಲ್ಲಿ ಏನು ನೀವು ಬೆಳೆದ ನಂತರ ನಿಮಗೆ ಎಷ್ಟು ಖರ್ಚಾಗಿರುತ್ತೋ ಅದಕ್ಕಿಂತ 1.5 ಪಟ್ಟು ನಾವು ದುಡ್ಡು ಕೊಟ್ಟು ಅದನ್ನು ಪರ್ಚೇಸ್ ಮಾಡ್ತೀವಿ. ನಿಮಗೆ ಮಾರ್ಕೆಟಲ್ಲಿ ತುಂಬ ಕಡಿಮೆ ಆಗೋಯ್ತು ಅಂದ್ಕೊಳ್ಳಿ ರೇಟು. ಸೊ ಡೋಂಟ್ ವರಿ, ನಾವಿದ್ದೀವಿ. ಅದಕ್ಕೆ ನಾವು ಬಂದು ನಿಮ್ಮ ಬೆಳೆ ಬೆಳೆದಿದ್ರಲ್ಲಿ 22 ಬೆಳೆ ಯಾವುದಾದ್ರೂ ಆಗಿರಲಿ, ಇದನ್ನು ಅದರ 1.5 ಟೈಮ್ಸು ನಿಮಗೆ ಲಾಭ ಬರೋ ಥರ ಮಾಡಿ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಫಸ್ಟೇ ಗ್ಯಾರಂಟಿ ಕೊಟ್ಬಿಡುತ್ತೆ. ಇದನ್ನೇ MSP ಅಂತ, ಕನಿಷ್ಠ ನಾವು ಇಷ್ಟು ತಗೋತೀವಿ ಅಂತ. ಒಂದು ವೇಳೆ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಐತೆ, ನೀವು ಮಾರ್ಕೆಟಲ್ಲೇ ಮಾರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆ, ಪ್ರೈಸ್ ಕಡಿಮೆ ಆಗೋಯ್ತಾ, ನಮ್ಮ ಹತ್ರ ನಾವಿದ್ದೀವಿ, ಡೋಂಟ್ ವರಿ, 1.5 ಪಟ್ಟು ಕೊಟ್ಟು ನಾವು ತಗೋತೀವಿ ಅಂತ. ಇದು ಗ್ಯಾರಂಟಿ, ಇದನ್ನೇ ಕನಿಷ್ಠ ಬೆಂಬಲ ಬೆಲೆ ಅಂತ ಕರೆಯೋದು. ಸೊ ಪ್ರೆಸೆಂಟು ಇದರಲ್ಲಿ 22 ಬೆಳೆಗಳಿದೆ, 22 + 1 ಅಂತ ಕರೀತಾರೆ. ನಿಮ್ಗೆ 1 ಅಂತ ಹೇಳ್ತೀನಿ, MSP ಅಂದರೆ 22 ಇದೆ ಅಂತ ಅಂದ್ಕೊಳ್ಳಿ. ಈಗ ಈ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಆಯಿತು. ಇನ್ನೊಂದಿದೆ ನೋಡಿ, ಇದು ಕಬ್ಬು. ಈ ಒಂದು ಏನಿದೆಯಲ್ಲ ಇದು ಕಬ್ಬು. ಈ ಕಬ್ಬನ್ನ MSP ಅಂತ ಕರೆಯೋದಿಲ್ಲ, ಮತ್ತೇನಂತ ಕರೀತಾರೆ, ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರೀತಾರೆ. ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಅಂತ ಕರೀತಾರೆ. ಇದರ ಅಂಡರಲ್ಲಿ ಕಬ್ಬಿಗೆ ಕೊಡ್ತಾ ಇದ್ದಾರೆ. ಕಬ್ಬು ಇದೊಂದೇ ಬೆಳೆ ಇರೋದು, FRP ಅಂಡರ್ಲಿ ಇರೋದು. ಸೊ ಕಬ್ಬಿಗೆ ಕೊಡ್ತಾರೆ, FRP ಅಂತ ಕರೀತಾರೆ ಇದನ್ನು MSP. ಇದರಲ್ಲಿ 22 ಬೆಳೆಗಳು ಬರ್ತವೆ. ಓಕೆನಾ. ಸೊ ಈಗ ಯಾರು ಈಗ 1.5 ಪಟ್ಟು ಅಂತ ಹೇಳಿದೆ, ಹೆಂಗೆ ಹೇಳ್ತಾರೆ 1.5 ಪಟ್ಟು ಅಂತ, ಈಗ ಹೆಂಗೆ ಗೊತ್ತಾಗುತ್ತೆ ಅವ್ರಿಗೆ ಅಂದರೆ, ಅವ್ರು ತುಂಬ ಒಂದಷ್ಟು ಮೆಥಡ್ಸ್ ಇದೆ. ನಿಮ್ಮ MSP ಅಂತಲೇ ಟಾಪಿಕ್ ತೊಗೊಂಡು ಅದನ್ನೆಲ್ಲ ಫಾರ್ಮುಲಾಸ್ ಎಲ್ಲ ಹೇಳ್ತೀನಿ. ಜನರಲಾಗಿ ಹೇಳಿರ್ತೀನಿ ನೋಡಿ ಇಲ್ಲಿ. ಈಗ ಒಂದು ಬೆಳೆ ಬೆಳೆಯೋದಕ್ಕೆ ಇಷ್ಟು ಖರ್ಚಾಗುತ್ತೆ ಅಂತ ಜನರಲಾಗಿ ಗೆಸ್ ಮಾಡ್ಬೋದು. ಅದಕ್ಕೆ ರಾಸಾಯನಿಕ ಗೊಬ್ಬರಗಳು ಎಷ್ಟು ಬೇಕು ಅಂತ ಗೊತ್ತಾಗುತ್ತೆ. ಅದರಲ್ಲಿ ಎಷ್ಟು ಜನ ಕೂಲಿಯವ್ರು ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನು ಒಕ್ಕಣೆ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ, ಇದನ್ನೆಲ್ಲ ಒಟ್ಟಾರೆ ಲೆಕ್ಕ ಹಾಕಿ ಅದರ 1.5 ಟೈಮ್ಸ್ ಲಾಭ ಬರೋ ಥರ ಡಿಕ್ಲೇರ್ ಮಾಡ್ತಾರೆ ಇದನ್ನು. ಓಕೆನಾ. ಸೊ ಈಗ ಯಾರು ಅದನ್ನು ಘೋಷಣೆ ಮಾಡ್ತಾರೆ, ಯಾರು ಅದನ್ನು ಡಿಕ್ಲೇರ್ ಮಾಡ್ತಾರೆ ನೋಡಿ, ರೆಕಮೆಂಡ್ ಮಾಡೋದು ಯಾರು ನೋಡಿ ಇಲ್ಲಿ, ಕೃಷಿ ಸಚಿವಾಲಯ. ಮೊದಲನೇದಾಗಿ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್. ಇವ್ರ ಅಂಡರ್ಲಿ ಬರುವಂತಹ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ, CACP ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್, CACP ಅಂತ. ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ. ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ ಕನ್ನಡದಲ್ಲಿ ಏನು, ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗ ಅಂತ. ಇವರು ಏನು ಮಾಡ್ತಾರೆ, MSPಗೆ ಪ್ರೈಸನ್ನ ರೆಕಮೆಂಡ್ ಮಾಡ್ತಾರೆ. ಅದರ ಬೆಲೆ, ಈಗ ಭತ್ತ ಕೊಂಡ್ಕೋತಾರಲ್ವಾ, ಸೊ ಈ ಅಕ್ಕಿ ಅಥವಾ ಭತ್ತದ ಬೆಲೆ ಕೆಜಿಗೆ ಎಷ್ಟು ಕೊಟ್ಟು ತಗೋಬೇಕು, ರಾಗಿಗೆ ಎಷ್ಟು ಕೊಟ್ಟು ತಗೋಬೇಕು, ಜೋಳಕ್ಕೆ ಎಷ್ಟು ಕೊಟ್ಟು ತಗೋಬೇಕು, ಈ ಥರ ಈ ಪ್ರೈಸ್ನ ರೆಕಮೆಂಡ್ ಮಾಡೋದು ಯಾರಪ್ಪ, CACP. ನೆನ್ಪಿಟ್ಕೊಳ್ಳಿ, CACP. ಸೊ ಇದೊಂದು ಆಯೋಗ. ಇದು ಯಾರ ಅಂಡಲ್ಲಿ ಬರುತ್ತೆ, ಕೃಷಿ ಸಚಿವಾಲಯದ ಅಂಡಲ್ಲಿ ಬರುತ್ತೆ. ಕಾಸ್ಟ್ ಆ್ಯಂಡ್ ಕಮಿಷನ್ ಫಾರ್ ಅಗ್ರಿಕಲ್ಚರ್ ಕಾಸ್ಟ್ ಆ್ಯಂಡ್ ಪ್ರೈಸ್ ಅಂತ. ಇವರು ರೆಕಮೆಂಡ್ ಮಾಡೋದಷ್ಟೇ. ಈಗ ನೋಡಿ ಮುಂದಕ್ಕೆ ಯಾರದನ್ನ ಡಿಕ್ಲೇರ್ ಮಾಡ್ತಾರೆ ಅಂತ. ಸೊ 22 ಕಡ್ಡಾಯ ಬೆಳೆಗಳು ಮತ್ತು ಕಬ್ಬಿಗೆ ನ್ಯಾಯಯುತ, FRP ಅಂತ ಏನು ಹೇಳಿ ಅವಾಗ ಹೇಳಿದ್ನಲ್ಲ, ಕಬ್ಬಿಗಿದೆ ಅಂತ, ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಅಂತ FRP ಅಂದರೆ. ಸೊ MSPಗಳನ್ನು ಶಿಫಾರಸು ಮಾಡುತ್ತದೆ. ಆದರೆ 25 ಬೆಳೆಗಳಿಗೆ ಓಕೆ. ಇಲ್ಲಿ ನೋಡಿ, ಬಿತ್ತನೆ ಋತುವಿನ ಆರಂಭದಲ್ಲಿ MSPನ ಘೋಷಿಸಲಾಗುತ್ತದೆ. ಅಂದರೆ ಬಿತ್ತನೆ ಮಾಡೋಕ್ಕೂ ಮುಂಚೆನೇ ಡಿಕ್ಲೇರ್ ಮಾಡಿಬಿಡ್ತಾರೆ. ಸೊ ಧೈರ್ಯವಾಗಿ ರೈತರು ಬೆಳೀಲಿ ಅಂತ. ನೋಡಿ ಇಲ್ಲಿ CACPಯ ಶಿಫಾರಸುಗಳ ಮೇರೆಗೆ ಕೇಂದ್ರ ಸರ್ಕಾರವು MSPಯನ್ನು ನಿಗದಿಪಡಿಸುತ್ತದೆ. ಓಕೆ. ಪ್ರತಿಕ್ರಿಯೆಯನ್ನು ಸ್ವೀಕರಿಸಿದ ನಂತರ, ಯಾರು CACP ರೆಕಮೆಂಡ್ ಮಾಡುತ್ತಲ್ಲ ಆ ನಂತರ ಕೇಂದ್ರ ಸರ್ಕಾರದ, ನೋಡಿ ಇದೇ ಡಿಕ್ಲೇರ್ ಮಾಡೋದು, ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಅಂತ. ಇದರ ಅಧ್ಯಕ್ಷರು ಯಾರಾಗಿರ್ತಾರಪ್ಪ, PM ಆಗಿರ್ತಾರೆ, ಪ್ರಧಾನಮಂತ್ರಿಗಳಾಗಿರ್ತಾರೆ. ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸು. ಸೊ ಇವರು ಈ ಕ್ಯಾಬಿನೆಟ್ ಕಮಿಟಿ ಏನಿದೆಯಲ್ಲ ಪ್ರಧಾನಿ ನೇತೃತ್ವದಲ್ಲಿ, ಇವರು MSPಗಳ ಮಟ್ಟ ಮತ್ತು CACP ಮಾಡಿದ ಶಿಫಾರಸುಗಳ ಕುರಿತು ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ವೆರಿ ಗುಡ್. ಸೊ ಅಂದರೆ ಇದು MSPಯನ್ನು ರೆಕಮೆಂಡ್ ಮಾಡೋದು ಯಾರು, CACP. ಅದನ್ನು ಡಿಕ್ಲೇರ್ ಮಾಡೋದಾದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸು, ಅದರಲ್ಲಿ ಪ್ರಧಾನಮಂತ್ರಿ ಅಧ್ಯಕ್ಷತೆ ವಹಿಸ್ಕೊಂಡಿರ್ತಾರೆ. ಸೊ ಅವರು ಡಿಕ್ಲೇರ್ ಮಾಡೋದು. ಸೊ ನೋಡಲ್ ಏಜೆನ್ಸಿ ಯಾರಪ್ಪ, ಭಾರತೀಯ ಆಹಾರ ನಿಗಮ, ಅಂದರೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಇವರು ತಾನೇ ಜನರಿಂದ MSP ಅಂಡರಲ್ಲಿ ಬೆಳೆಗಳನ್ನ ಪರ್ಚೇಸ್ ಮಾಡೋದು, ಸಂಗ್ರಹಣೆ ಮಾಡೋದು, ಆಮೇಲೆ ಎಲ್ಲ ಕಡೆ ಕಳಿಸ್ಕೊಡೋದು. BPL ಅಂಡರಲ್ಲಿ, BPLಗೆ ಇದು ಕೊಡ್ತಾರಲ್ವ, BPL. ಸೊ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂಡರಲ್ಲಿ. ಸೊ ಎಲ್ಲರಿಗೂ ಕೊಡಬೇಕಲ್ಲ ಅಕ್ಕಿನ. ಸೊ ಅದರ ಅಂಡರಲ್ಲಿ ಈ ಸಂಸ್ಥೆ ನೋಡ್ಕೊಳುತ್ತದು. ಯಾವುದಾದ್ರು ಸಂಸ್ಥೆ, ನೋಡಲ್ ಏಜೆನ್ಸಿ ಭಾರತೀಯ ಆಹಾರ ನಿಗಮ. ಓಕೆ. ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದು ಬೆಲೆಗಳಿಗೆ ಯಾವುದೇ ಶಾಸನಬದ್ಧ ಬೆಂಬಲವಿಲ್ಲ. ವೆರಿ ಇಂಪಾರ್ಟೆಂಟ್. ಈಗ MSP ಏನು ಕೊಡ್ತಿದ್ದಾರಲ್ಲ ಫ್ರೆಂಡ್ಸ್, ಇದಕ್ಕೆ ಯಾವುದೇ ಕಾನೂನಿನ ಲೀಗಲ್ ಬ್ಯಾಕಿಂಗ್ ಇರೋದಿಲ್ಲ. ಕಾನೂನಲ್ಲಿ ಎಲ್ಲೂ ಇದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಹಾಗೆ ಯಾರು ಅಧ್ಯಕ್ಷರ ಆದೇಶದ ಮೇರೆಗೆ ಕೊಡ್ತಾ ಇರೋದು, ರಾಷ್ಟ್ರಾಧ್ಯಕ್ಷರ ಆದೇಶದ ಮೇರೆಗೆ. ನೆನ್ಪಿಟ್ಕೊಳ್ಳಿ, ಇದು ಶಾಸನ ಯಾವುದೇ ಕಾನೂನಲ್ಲಿ ಹೇಳಿಲ್ಲ MSPನ ಕೊಡಬೇಕಂತ, ಆದರೂ ಕೊಡ್ತಿದ್ದಾರೆ. ಓಕೆನಾ. ಓಕೆ. ನೆಕ್ಸ್ಟ್ ರೆಕಮೆಂಡ್ ಮಾಡೋದು CACP, ಡಿಕ್ಲೇರ್ ಮಾಡೋದು ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್. ನೆಕ್ಸ್ಟ್ ನೋಡಿ, NCRB ವರದಿ. ನೋಡಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದೊಂದು ಬಾಡಿ ಡೆಲ್ಲಿನಲ್ಲಿ ಹೆಡ್ ಕ್ವಾರ್ಟರ್ ಇದೆ.
NCRB ಅಂದರೆ ಏನಪ್ಪ, ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ ಬ್ಯೂರೋ ಅಂತ, ನ್ಯಾಷನಲ್ ಕ್ರೈಮ್ಸ್ ರೆಕಾರ್ಡ್ ಬ್ಯೂರೋ ಅಂತ ಇದು ರಿಪೋರ್ಟ್ ಕೊಡುತ್ತೆ. 2025 ರಿಪೋರ್ಟು ಏನಿದೆ ನೋಡಿ. ಇದರಲ್ಲಿ ಇದೇನು ಗೊತ್ತಾಗಲ್ಲ ಫ್ರೆಂಡ್ಸ್, ಇದು ರಾಷ್ಟ್ರೀಯ ಏನು ಬರುತ್ತೆ, ಇದು ನ್ಯಾಷನಲ್ ಕ್ರೈಮ್ಸ್ ಅಪರಾಧ ಒಂದು ರಿಜಿಸ್ಟರ್ ಮಾಡ್ಕೊಳ್ಳೋವಂಥ ಬ್ಯೂರೋ ಇದು. ಓಕೆ, ನ್ಯಾಷನಲ್ ಲೆವೆಲಲ್ಲಿ ಯಾವ ರಾಜ್ಯದಲ್ಲಿ ಎಷ್ಟು ಅಪರಾಧ ಆಗ್ತಿದೆ, ಈಗ ಅತ್ಯಾಚಾರಗಳು ಎಷ್ಟಾದವು, ಡೌರಿ ಕೇಸ್ಗಳು ಎಷ್ಟಾದವು, ಕೊಲೆ ಪ್ರಕರಣ, ಕಿಡ್ನ್ಯಾಪು, ಎಲ್ಲನೂ ಒಂದು ಡೇಟನ್ನು ಒಂದು ಕಡೆ ಇದು ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆನಾ, ಮತ್ತು ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡುತ್ತೆ. ಆ ಡೇಟಾದ ಪ್ರಕಾರ ನೋಡಿ, ಇಲ್ಲಿ ಇಂಡಿಯಾದಲ್ಲಿ ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾಗುವಂಥ ಜಿಲ್ಲೆ ಯಾವುದಪ್ಪ, ಉತ್ತರ ಪ್ರದೇಶ್, ನಮ್ಮ ಯೋಗಿಜಿ ಇರುವಂಥ ರಾಜ್ಯ. ಸೊ ಅತಿ ಹೆಚ್ಚು ಅಪರಾಧಗಳು ಮತ್ತು ಜನಸಂಖ್ಯೆ ಕೂಡ ಜಾಸ್ತಿನೇ ಇದೆ. ಸೊ ಉತ್ತರ ಪ್ರದೇಶ ನಮಗೇನು ಅತಿ ಹೆಚ್ಚು ಪ್ರಕರಣಗಳು ದಾಖಲಾಗುವಂಥದ್ದು. ಸೊ ಅತಿ ಕಡಿಮೆ ಎಲ್ಲಿ ದಾಖಲಾಗುತ್ತೆ ನೆನ್ಪಿಟ್ಕೊಳ್ಳಿ, ನಾಗಾಲ್ಯಾಂಡಲ್ಲಿ ದಾಖಲಾಗುತ್ತೆ, ಅತಿ ಕಡಿಮೆ ನಾಗಾಲ್ಯಾಂಡಲ್ಲಿ. ಇದೊಂದು ಏನು ಡೆಲ್ಲಿಲಿರುವಂಥ ಒಂದು ಸಂಸ್ಥೆ, ಇದೊಂದು ಶಾಸನಾತ್ಮಕ ಸಂಸ್ಥೆ ಕೂಡ ಹೌದು. ಸೊ ನಾಗಾಲ್ಯಾಂಡಲ್ಲಿ ಅತಿ ಕಡಿಮೆ ಅಪರಾಧಗಳು, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಪರಾಧಗಳು. ನೋಡಿ, ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ 2023 ವಾರ್ಷಿಕ ವರದಿಯನ್ನು ಬಿಡುಗಡೆ ಮಾಡಿದ್ದು, ದೇಶದಲ್ಲಿ ಒಟ್ಟಾರೆ ಅಪರಾಧ ಪ್ರಕರಣಗಳು ಹೆಚ್ಚಾಗಿವೆ, ಕಡಿಮೆ ಆಗಿದೆ ಅಂತಲೂ ಕೊಡ್ಬೋದು. ಸೊ ಹೆಚ್ಚಾಗಿದೆ. ಓಕೆ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಇಲ್ಲೆಲ್ಲ ಡೇಟಾ ಇದೆ ಅದ್ರ ಬಗ್ಗೆ. ಇದ್ರ ಸಿಂಬಲ್ ನೋಡಿ, ಇದು 1986ರಲ್ಲಿ ಸ್ಥಾಪನೆಯಾದಂಥ ಒಂದು ಸಂಸ್ಥೆ. ಮಾರ್ಚ್ 11 ಈ ಡೇಟ್ ಎಲ್ಲ ಬಿಟ್ಬಿಡಿ, ಬೇಕಾಗಿಲ್ಲ ಇದು. ಸೊ 1986ರಲ್ಲಿ ಈ NCRB ಬಾಡಿ ಸ್ಥಾಪನೆ ಆಗಿದೆ. ಓಕೆ, ಕ್ರೈಮ್ಸ್ನ ರೆಕಾರ್ಡ್ ಮಾಡುವಂಥ ಒಂದು ಸಂಸ್ಥೆ, ದೇಶದಲ್ಲೆಲ್ಲ ಕಡೆ ನಡೆಯುವಂಥ ಕ್ರೈಮ್ಸ್ನ ರೆಕಾರ್ಡ್ ಮಾಡುವಂಥ ಒಂದು ಸಂಸ್ಥೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನಲ್ಲಿ ಇದು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಸ್ಕೈರೂಟ್. ಈ ಕಂಪ್ನಿ ಹೆಸರು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ವೆರಿ ಫೇಮಸ್. ಸ್ಕೈರೂಟ್ ಏರೋಸ್ಪೇಸ್ ನ್ಯೂ ಇನ್ಫಿನಿಟಿ ಕ್ಯಾಂಪಸ್ ಉದ್ಘಾಟನೆ ಮತ್ತು ದೇಶದ ಮೊದಲ ಖಾಸಗಿ ಸಬ್ ಆರ್ಬಿಟಲ್ ರಾಕೆಟ್. ನೋಡಿ, ದೇಶದಲ್ಲೇ ಫಸ್ಟ್ ಟೈಮು ಖಾಸಗಿ ಪ್ರೈವೇಟ್ ಆಗಿರುವಂತಹ ಸಬ್ ಆರ್ಬಿಟಲ್ ರಾಕೆಟ್. ನಿಮಗೆ ಸಬ್ ಆರ್ಬಿಟಲ್ ಅಂದರೆ ಏನಂತ ಹೇಳ್ತೀನಿ. ಸಬ್ ಆರ್ಬಿಟಲ್ ರಾಕೆಟ್ ಅಂದರೆ ಏನಂತ ಫಸ್ಟ್ ಇದು ನೋಡಿ. ಸಬ್ ಆರ್ಬಿಟಲ್ ರಾಕೆಟ್, ಇದ್ರ ಹೆಸರೇನು, ವಿಕ್ರಮ್ 1. ಈ ವಿಕ್ರಮ್ ಅಂದರೆ ಯಾರು, ವಿಕ್ರಮ್ ಸಾರಾಭಾಯ್ ಅವರ ಹೆಸರನ್ನ ಇಟ್ಟಿರೋದು. ವಿಕ್ರಮ್ 1 ಅನಾವರಣ. ಓಕೆ, PM ಮೋದಿ ಇನಾಗ್ರೇಟ್ಸ್ ಸ್ಕೈರೂಟ್ಸ್ ಇನ್ಫಿನಿಟಿ ಕ್ಯಾಂಪಸ್, ಅನ್ವೇಸ್ ವಿಕ್ರಮ್ 1 ರಾಕೆಟ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೈದರಾಬಾದ್ ಮೂಲದ ಬಾಹ್ಯಾಕಾಶ ತಂತ್ರಜ್ಞಾನ ಸ್ಟಾರ್ಟಪ್ ಆದ ಈ ಕಂಪ್ನಿ ಹೆಸರು ಗೊತ್ತಿರಬೇಕು, ಸ್ಕೈರೂಟ್ ಏರೋಸ್ಪೇಸ್ ಇನ್ಫಿನಿಟಿ ಕ್ಯಾಂಪಸ್ಸನ್ನು ವರ್ಚುವಲ್ ಆಗಿ ಉದ್ಘಾಟಿಸಿದರು. ಓಕೆ, ಮತ್ತು ಭಾರತದ ಮೊದಲ ವಾಣಿಜ್ಯ ಕಕ್ಷೀಯ ರಾಕೆಟ್ ಆರ್ಬಿಟಲ್ ರಾಕೆಟ್ ವಿಕ್ರಮ್ 1 ಅನ್ನು ಅನಾವರಣಗೊಳಿಸಿದರು. ಈ ರಾಕೆಟ್ ಉಪಗ್ರಹಗಳನ್ನು ಕಡಿಮೆ ಕಕ್ಷೆಗೆ, ಓಕೆ, ಕಡಿಮೆ ಕಕ್ಷೆ, ಇದು ಲೋವರ್ ಆರ್ಬಿಟ್ ಅಂತ ಕರೀತಾರೆ. ಲೋವರ್ ಆರ್ಬಿಟ್, ಮಿಡಲ್ ಆರ್ಬಿಟ್, ಹೈಯರ್ ಆರ್ಬಿಟ್ ಅಂತ 3 ಬರುತ್ತೆ. ನಿಮಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವುದಾದ್ರು ಟಾಪಿಕ್ ತೊಗೊಂಡಾಗ ಆರ್ಬಿಟ್ಗಳ ಬಗ್ಗೆ ಹೇಳ್ತೀನಿ. ಕಡಿಮೆ ಕಕ್ಷೆಗೆ ಉಡಾವಣೆ ಮಾಡುತ್ತದೆ. ಓಕೆ, ಉದ್ಘಾಟನೆಗೊಂಡ ಇನ್ಫಿನಿಟಿ ಕ್ಯಾಂಪಸ್. ಸ್ಕೈರೂಟ್ ಏರೋಸ್ಪೇಸ್ ಸಂಸ್ಥೆಯು ಇನ್ಫಿನಿಟಿ ಕ್ಯಾಂಪಸ್ಸನ್ನು ಹೊಂದಿದ್ದು, ಇದು ಬಹು ಉಡಾವಣಾ ವಾಹನಗಳನ್ನು ವಿನ್ಯಾಸಗೊಳಿಸಲು, ಅಭಿವೃದ್ಧಿಪಡಿಸಲು, ಸಂಯೋಜಿಸಲು ಮತ್ತು ಪರೀಕ್ಷಿಸಲು ಇಸ್ರೋ ಥರ ಕೆಲಸ ಮಾಡುತ್ತೆ. ಶ್ರೀಹರಿಕೋಟದಲ್ಲಿ ಇದೆಯಲ್ಲ, ಸೊ ಅಲ್ಲಿ ರಾಕೆಟ್ಗಳನ್ನೆಲ್ಲ ತಯಾರು ಮಾಡೋದು ಅದನ್ನೆಲ್ಲ ಮಾಡುತ್ತೆ. ಅದು ಬಿಟ್ಟರೆ ಅತ್ಯಾಧುನಿಕ ಸೌಲಭ್ಯಗಳ ಕ್ಯಾಂಪಸ್ ಇದೆ. ಪ್ರತಿ ತಿಂಗಳು ಒಂದೊಂದು ರಾಕೆಟನ್ನು ಉತ್ಪಾದನೆ ಮಾಡೋ ಕೆಪಾಸಿಟಿ ಹೊಂದಿದ್ದಾರೆ. ನೋಡಿ, ಇಲ್ಲಿ ಇವಾಗ ಇದನ್ನು ನೋಡುವ. ಇಲ್ಲಿ ಏನೇನು ನೆನ್ಪಿಟ್ಕೋಬೇಕು ಫ್ರೆಂಡ್ಸ್ ನೀವು, ಈ ಕಂಪ್ನಿ ಯಾವುದು ಅಂತ, ಇಂಡಿಯಾದಲ್ಲಿ ಮೊದಲ ಖಾಸಗಿ ಕಂಪ್ನಿ ಯಾವುದಿದು, ಸ್ಕೈರೂಟ್ ಏರೋಸ್ಪೇಸ್ ಅಂತ ಅದ್ರ ಹೆಸರು. ಇದೆಲ್ಲಿ ಬರುತ್ತೆ, ಹೈದರಾಬಾದಲ್ಲಿ ಬರುತ್ತೆ. ಸೊ ಇದೇನು ಮೊದಲನೇದಾಗಿ ಖಾಸಗಿ ಸಬ್ ಆರ್ಬಿಟಲ್ ರಾಕೆಟ್ ವಿಕ್ರಮ್ 1 ಲಾಂಚ್ ಮಾಡ್ತಾ ಇದೆ ಅಲ್ವಾ. ಸೊ ಈಗ ನೋಡಿ, ಸಬ್ ಆರ್ಬಿಟಲ್ ಅಂತಂದ್ರೆ ಏನು, ಸಬ್ ಆರ್ಬಿಟಲ್ ಅಂದರೆ ನೋಡಿ, ಇಲ್ಲಿ ಸಬ್ ಆರ್ಬಿಟಲ್ ರಾಕೆಟ್ ಇಸ್ ಎ ಲಾಂಚ್ ವೆಹಿಕಲ್. ಇದೊಂದು ಉಡಾವಣಾ ವಾಹನ ಆಗಿದ್ದು, ದಟ್ ಟ್ರಾವೆಲ್ಸ್ ಹೈ ಎನಫ್ ಟು ರೀಚ್ ಔಟರ್ ಸ್ಪೇಸ್. ನಿಮ್ಗೆ ಔಟರ್ ಸ್ಪೇಸ್ ಅಂದರೆ ಏನಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಇಲ್ಲಿ. ಸೊ ರೀಚ್ ಔಟರ್ ಸ್ಪೇಸ್ ಬಟ್ ಲ್ಯಾಕ್ಸ್ ದ ಹಾರಿಜಾಂಟಲ್ ವೆಲಾಸಿಟಿ ಟು ಅಚೀವ್ ಅರ್ತ್ಸ್ ಆರ್ಬಿಟ್. ಇನ್ಸ್ಟೆಡ್ of circling the earth, the rocket follows a parabolic arc and falls back down, making a trip that typically lasts only a few minutes to hours. ಇದೇನು ಅಂದರೆ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಡೋಂಟ್ ವರಿ. ಫಸ್ಟ್ ನಿಮಗೆ ಸ್ಪೇಸ್ ಅಂದರೆ ಏನಂತ ಗೊತ್ತಿರಬೇಕು. ಈ ಬಾಹ್ಯಾಕಾಶ ಅಂದರೆ ಏನಂತ ತಿಳ್ಕೊಳ್ಳಿ ಫಸ್ಟ್. ಎಲ್ಲಿಂದ ಬಾಹ್ಯಾಕಾಶ ಸ್ಟಾರ್ಟ್ ಆಗುತ್ತೆ, ಈ ಸ್ಪೇಸ್ ಅಂತಂದರೆ ಏನು, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ. ಇಲ್ಲಿ ನಾವು ಈಗ ಭೂಮಿಯಿಂದ ಏನು ನಮಗೆ ಅಟ್ಮಾಸ್ಫಿಯರ್ ಇದೆಯಲ್ವಾ. ಸೊ ಅದರಲ್ಲಿ ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೀಸೋಸ್ಫಿಯರ್, ಥರ್ಮೋಸ್ಫಿಯರ್, ಹೊರಗಡೆ ಇರೋದು ಎಕ್ಸೋಸ್ಫಿಯರ್ ಅಂತ ಕರಿತೀವಿ. ಇದೆಲ್ಲ ಅಟ್ಮಾಸ್ಫಿಯರ್, ಅದು ವಾಯುಮಂಡಲ. ಈ ಬಾಹ್ಯಾಕಾಶ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಭೂಮಿಯಿಂದ ಸುಮಾರು ನೀವು 100 ಕಿಲೋಮೀಟ್ರ್ ಮೇಲೋದ್ಮೇಲೆ 100 ಕಿಲೋಮೀಟರ್ ಇದರಿಂದ ಹೊರಗಡೆಗೆ ಏನಿದೆಯಲ್ಲ, ಭೂಮಿ ಮೇಲ್ಮೈಯಿಂದ 100 ಕಿಲೋಮೀಟ್ರು, ಇದರಿಂದ ಹೊರಗಡೆಗೆ ಇರೋದನ್ನೇ ಸ್ಪೇಸ್ ಅಂತ ಕರೆಯೋದು, ನೆನ್ಪಿಟ್ಕೊಳ್ಳಿ. ಬಾಹ್ಯಾಕಾಶ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಭೂಮಿ ಮೇಲ್ಮೈಯಿಂದ 100 ಕಿಲೋಮೀಟರ್, ಅದರಿಂದ ದಾಟಿದ್ರೆ ಅದು ಸ್ಪೇಸ್ ಅಂತ ಕರೀತಾರೆ. 100 ಕಿಲೋಮೀಟ್ರ್ ಒಳಗಿರೋದು ಏನಿದು, ಅಟ್ಮಾಸ್ಫಿಯರ್ ಇದು. ಸೊ ಇದೇನಾಗುತ್ತೆ, ಇದು ಅಟ್ಮಾಸ್ಫಿಯರ್ ಅಂತ ಕರೀತಾರೆ ಅಲ್ವಾ. ಅಟ್ಮಾಸ್ಫಿಯರ್ ಅಂದರೆ ವಾಯುಮಂಡಲ ಅಂತ ಕರಿತೀವಿ. 100 ಕಿಲೋಮೀಟರ್ ದಾಟಿದ್ರೆ ಅದು ಸ್ಪೇಸ್ ಅಂತ ಕರೀತಾರೆ. ಈ ಡಿವೈಡಿಂಗ್ ಲೈನ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಈ ಲೈನ್ ಏನಿದೆಯಲ್ವಾ, ಭೂಮಿಯಿಂದ 100 ಕಿಲೋಮೀಟರ್ ಆ ಕಡೆ, 100 ಕಿಲೋಮೀಟರ್ ಈ ಕಡೆ, ಗೊತ್ತಾಯ್ತು ನಮ್ಗೆ ಏನಂತ. ಮಧ್ಯದಲ್ಲಿ ಡಿವೈಡ್ ಮಾಡೋ ಲೈನ್ ಇದೆಯಲ್ಲ, ಇದ್ರ ಹೆಸರೇನು ನೋಡಿ, ಕರ್ಮನ್ ಲೈನ್ ಅಂತ. ಕರ್ಮನ್ ಲೈನ್
ಕರ್ಮನ್ ಲೈನ್ ಅಂತ ಕರೀತಾರೆ ಇದನ್ನ. ಕರ್ಮನ್ ಲೈನ್ ಏನನ್ನ ಡಿವೈಡ್ ಮಾಡುತ್ತೆ? ವಾಯುಮಂಡಲ ಮತ್ತು ಬಾಹ್ಯಾಕಾಶವನ್ನು ಡಿವೈಡ್ ಮಾಡುವಂಥ ಲೈನೇ ಕರ್ಮನ್ ಲೈನ್ ಅಂತ ಕರೀತಾರೆ ಇದನ್ನು. ಓಕೆನಾ? ಸೊ ಈಗ ಸ್ಪೇಸ್ಗೆ ಹೋಗಬೇಕು, ನಮ್ಮ ರಾಕೆಟಿಗೆ ಸ್ಪೇಸ್ಗೆ ಹೋಗಬೇಕು. ಸಬ್ ಆರ್ಬಿಟಲ್ ಅಂದ್ರೇನು ನೋಡಿ, ಯೂಸಲಿ ರೆಡ್ ಕಲರ್ ಇದೆಯಲ್ಲ, ಇದೇ ಆರ್ಬಿಟ್, ಪ್ಯಾರಾಬೋಲಿಕ್ ಬಾತ್ ಅಂತ. ಸೊ ಭೂಮಿಯಿಂದ ಲಾಂಚ್ ಆದಂಥ ಒಂದು ಉಪಗ್ರಹ ಯೂಸಲಿ ಏನಾಗುತ್ತೆ, ಇಲ್ಲಿ ಭೂಮಿ ಇದೆ ಅಂತ ಅನ್ಕೊಳ್ಳಿ, ಇವಾಗ ಭೂಮಿ ಸುತ್ತಬೇಕೀಗ. ಸೊ ಭೂಮಿಯಿಂದ ಲಾಂಚ್ ಆದಂಥ ರಾಕೆಟು ಸೊ ಇಲ್ಲಿಂದ ಭೂಮಿಗೆ ಹೋಗೋದು, ಭೂಮಿ ಸುತ್ತಬೇಕು, ಈ ಥರ ತನ್ನ ಒಂದು ಆರ್ಬಿಟಲ್ಲಿ ಹಿಂಗೆ ಸುತ್ತಾಡ್ತಾ ಇರಬೇಕದು. ಇದು ರಾಕೆಟ್ ಅಂತ ಕರಿತೀವಿ ನಾವು. ಓಕೆ, ಫುಲ್ ಫ್ಲೆಡ್ಜ್ಡ್ ರಾಕೆಟು. ಬಟ್ ಇದು ಅಷ್ಟೊಂದು ಟೆಕ್ನಾಲಜಿ ಇರೋದಿಲ್ಲ ಇದರಲ್ಲಿ. ಸೊ ಸ್ಪೇಸ್ವರೆಗೂ ಹೋಗುತ್ತೆ ನೋಡಿ, ಇಲ್ಲಿ 100 ಕಿಲೋಮೀಟರ್ ಅಂತ ಕೊಟ್ಟಿದ್ದಾನೆ, ಮೈಲ್ಸಲ್ಲಿ 67 ಕಿಲೋಮೀಟರ್ ಬರುತ್ತದೆ. ಈ ಕರ್ಮನ್ ಲೈನ್ ದಾಟಿ ಸ್ಪೇಸ್ಗೆ ಹೋಗ್ಬಿಡುತ್ತೆ, ಬಟ್ ಭೂಮಿ ಸುತ್ತಾಕಲ್ಲ, ಇದು ಸೀದಾ ಅಲ್ಲಿಂದ ಮತ್ತೆ ಬಂದ್ಬಿಡುತ್ತೆ, ಕೆಳಗಡೆಗೆ ಬಂದ್ಬಿಡುತ್ತೆ, ಸ್ಪೇಸ್ನ ಟಚ್ ಮಾಡಿ ಮತ್ತೆ ಬಂದು ಲ್ಯಾಂಡ್ ಆಗಿಬಿಡುತ್ತೆ. ಸೊ ಇದನ್ನೇ ಏನಂತ ಸಬ್ ಆರ್ಬಿಟಲ್ ರಾಕೆಟ್ ಅಂತ ಕರೆಯೋದು. ಇಲ್ಲೇ ಆದ್ರೂ ಭೂಮಿ ಸುತ್ತರೆ ಅದೇನು ಮಾಡಬೇಕು, ಈ ಥರ ಸುತ್ತಬೇಕು, ಹಿಂಗೆ ಸುತ್ತಬೇಕು, ಇದನ್ನು ರಾಕೆಟ್ ಅಂತ ಕರಿತೀವಿ, ಭೂಮಿ ಸುತ್ತಿದ್ರೆ. ಬಟ್ ಇದೇನು ಮಾಡುತ್ತೆ, ಇಲ್ಲೇ ಹೋಗಿ ಸ್ಪೇಸ್ನ ಟಚ್ ಮಾಡಿ ಮತ್ತೆ ವಾಪಸ್ ಬಂದುಬಿಡುತ್ತೆ. ಇದನ್ನು ಸಬ್ ಆರ್ಬಿಟಲ್ ರಾಕೆಟ್ ಅಂತ ಕರೀತಾರೆ. ಈ ಥರ ಇರುವಂಥ ಲೈನ್ ಇದೆಯಲ್ಲ, ಇದನ್ನು ಪ್ಯಾರಾಬೋಲಿಕ್ ಪಾತ್ ಅಂತ ಕರೀತಾರೆ. ಓಕೆ, ಅಷ್ಟೇ, ಇಲ್ಲಿ ಕೊಟ್ಟಿರುವಂಥ ಮೀನಿಂಗ್ ಅದೇ. ಸೊ ರಾಕೆಟ್ ಯಾವುದಿದು? ಕಕ್ಷೀಯ ರಾಕೆಟ್ ಅಂತ, ಆರ್ಬಿಟಲ್ ರಾಕೆಟ್ ಅಂತ ಕರೀತಾರೆ. ವಿಕ್ರಮ್ 1 ಮಾಡಿದ್ಯಾರೋ ಸ್ಕೈ ರೂಟ್ ಕಂಪನಿ. ಸೊ ದೇಶದ ಮೊದಲ ಖಾಸಗಿ ಸಬ್ ಆರ್ಬಿಟಲ್ ರಾಕೆಟ್ ಆಗಿದೆ. ಅದರ ಹೆಸರು ವಿಕ್ರಮ್ 1 ಅಂತ. ವಿಕ್ರಮ್ ಅಂದರೆ ವಿಕ್ರಮ್ ಸಾರಾಭಾಯಿ ಅವರ ಹೆಸರು. ಇದ್ರ ಜೊತೆಗೆ ಇನ್ನೊಂದು ಕಂಪ್ನಿ ಗೊತ್ತಿರಲಿ ನಿಮ್ಗೆ, ಇಂಡಿಯಾದಲ್ಲಿ ಎರಡು ವೆರಿ ಪ್ರಾಮಿನೆಂಟ್ ಕಂಪ್ನಿ ಫ್ರೆಂಡ್ಸ್, ಇದು ಸ್ಪೇಸ್ ಸೆಕ್ಟ್ರಲ್ಲಿ ಇಂಡಿಯಾದಲ್ಲಿ ಇರೋದು ಪ್ರೈವೇಟ್ ಕಂಪ್ನಿಗಳು. ನೋಡಿ, ಇನ್ನೊಂದು ಭಾರತದ 2ನೇ ಖಾಸಗಿ ರಾಕೆಟ್ ಅಗ್ನಿಬಾನ್ ರಾಕೆಟ್, ಅದು ವಿಕ್ರಮ್ 1. ಈ ರಾಕೆಟ್ ಹೆಸರು ಅಗ್ನಿಬಾನ್ ಅಂತ. ಇದನ್ನು ಯಾರು ಮಾಡಿದ್ದು ನೋಡಿ, ಅಗ್ನಿಕುಲ್ ಅನ್ನೋದು ಕಂಪ್ನಿ. ಅವಾಗಲೇ ನಾವು ಹೇಳಿದ್ದು ಸ್ಕೈ ರೂಟ್ ಅಂತಲ್ವಾ, ಸ್ಕೈ ರೂಟು. ಇದು ಯಾವುದಿದು? ಅಗ್ನಿಕುಲ್, ಕಂಪ್ನಿ ಹೆಸರು ಅಗ್ನಿಕುಲ್. ಲಾಂಚಸ್ ಇಂಡಿಯಾಸ್ ಸೆಕೆಂಡ್ ಪ್ರೈವೇಟ್ಲಿ ಬಿಲ್ಟ್ ರಾಕೆಟ್ ಅಗ್ನಿಬಾನ್. ಫಸ್ಟ್ ಯಾವುದು? ಸ್ಕೈ ರೂಟು, ಇದು ಸೆಕೆಂಡ್ ಪ್ರೈವೇಟ್ ಸೆಕ್ಟರ್ ಇದು. ಸೊ ಅಗ್ನಿಬಾನ್ ಅನ್ನೋ ರಾಕೆಟನ್ನು ಮಾಡಿದ್ದಾರೆ ಅವರು ಇದು ಮಾಡಿರೋದೇನು ವಿಕ್ರಮ್ ಅಂತ, ಇದು ಅಗ್ನಿಬಾನ್ ಅಂತ ಇದ್ರ ಹೆಸರು, ರಾಕೆಟ್ ಹೆಸರು. ಕಂಪ್ನಿ ಹೆಸರು ಅಗ್ನಿಕುಲ್ ಅಂತ. ಚೆನ್ನೈ, ಇದರ ಬೇಸ್ಡ್ ಎಲ್ಲಿ? ಇದು ಚೆನ್ನೈ ಹೆಡ್ ಕ್ವಾರ್ಟರ್. ಸೊ ಮೂಲದ ನವೋದ್ಯಮ, ಇದೊಂದು ಸ್ಟಾರ್ಟಪ್ ಕಂಪನಿ. ಅಗ್ನಿಕುಲ್ ಕಾಸ್ಮಾಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದ್ರ ಹೆಸರು, ನೋಡ್ಕೊಳ್ಳಿ, ಅಗ್ನಿಕುಲ್ ಕಾಸ್ಮಾಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಾವು ಅಗ್ನಿಬಾನ್ ಎಂಬ ಹೆಸರಿನ ರಾಕೆಟನ್ನು ಅಭಿವೃದ್ಧಿಪಡಿಸಿದ್ದು. ಈ ರಾಕೆಟ್ ಭಾರತದ 2ನೇ ಖಾಸಗಿ ರಾಕೆಟ್ ಆಗಿದ್ದು. ವಿಶ್ವದ, ನೋಡಿ ಇದು ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ವಿಶ್ವದ ಮೊದಲ ಸಿಂಗಲ್ ಪೀಸ್ 3D ಮುದ್ರಿತ ಇಂಜಿನ್ ಆಗಿದೆ. 3D ಪ್ರಿಂಟೆಡ್ ಇಂಜಿನ್ ಫ್ರೆಂಡ್ಸ್. ಇದು ಒಂದೊಂದೇ ಪೀಸ್ ಮಾಡಿ ಅಸೆಂಬಲ್ ಮಾಡಲ್ಲ, ಇಲ್ಲಿ ಪೂರ್ತಿ ಒಂದು ಮಷಿನಲ್ಲಿ ಪೂರ್ತಿ ಇಂಜಿನ್ನ ಒಂದೇ ಸಲ ರೆಡಿ ಆಗಿಬಿಡುತ್ತೆ. ಓಕೆ, ಸೊ ಯಾವುದೇ ಪಾರ್ಟ್ಸ್ನ ಜೋಡಿಸಂಗಿಲ್ಲ ಇದು. ಸೊ ಫಸ್ಟ್ ಟೈಮ್ ಇಡೀ ಜಗತ್ತಿನಲ್ಲೇ ಫಸ್ಟ್ ಅಂದರೆ ಅರ್ಥ ಮಾಡ್ಕೊಂಡಿದ್ದು ಎಷ್ಟು ಅಡ್ವಾನ್ಸ್ ಇದ್ದಾರೆ ಇವರು ಅಂತ. ವಿಶ್ವದ ಅಂದರೆ ನಮ್ಮ ದೇಶದ ಸ್ಟಾರ್ಟಪ್ಗಳು ಎಂತೆಂಥವಿದ್ದಾವೆ ಅಂತ ನಾಸಾ ಕೂಡ ಮಾಡಿಲ್ಲ, ನಮ್ಮ ದೇಶದವರು ಯುವಕರು ಮಾಡಿದ್ದಾರೆ. ವಿಶ್ವದ ಮೊದಲ ಸಿಂಗಲ್ ಪೀಸ್ 3D ಮುದ್ರಿತ ಇಂಜಿನ್ ಹಾಗೂ ಸ್ವದೇಶಿ ಅರೆ ಕ್ರಯೋಜೆನಿಕ್ ಇಂಜಿನ್ ಹೊಂದಿದೆ. 2024 ಮೇ 30 ಆಂಧ್ರ ಪ್ರದೇಶದ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಬಳಿ ಹೊಂದಿರುವ ತನ್ನ, ನೋಡಿ ಇವ್ರಿಗೆ ಒಂದು ಖಾಸಗಿ ಉಡಾವಣಾ ತಾಣ ಕೂಡ ಇದೆ, ಒಂದು ರಾಕೆಟ್ ಲಾಂಚರ್ ಕೂಡ ಇಟ್ಕೊಂಡಿದ್ದಾರೆ ಇವರು. ಆ ರಾಕೆಟ್ಗಳನ್ನ ಲಾಂಚ್ ಮಾಡೋಕ್ಕೆ ಲಾಂಚ್ ಪ್ಯಾಡ್ ಇದೆ ಅವ್ರಿಗೆ. ಇದೇ ಫಸ್ಟ್ ಇಂಡಿಯಾದಲ್ಲಿ ಇದೊಂದೇ ಇರೋದು ಪ್ರೈವೇಟ್, ಅವ್ರಿಗೆ ಇಸ್ರೋ ಬಿಟ್ಟರೆ ಇದಕ್ಕೇನೆ ಖಾಸಗಿ ಉಡಾವಣಾ ತಾಣ. ಧನುಷ್ ಅಂತ ಅದ್ರ ಹೆಸರು ನೆನ್ಪಿಟ್ಕೊಳ್ಳಿ, ಧನುಷ್. ಕಂಪ್ನಿ ಹೆಸರೇನು? ಅಗ್ನಿಕುಲ್ ಅಂತ, ಅಗ್ನಿಕುಲ್ ಕಾಸ್ಮಾಸ್ ಪ್ರೈವೇಟ್ ಲಿಮಿಟೆಡ್ ಅಂತ. ರಾಕೆಟ್ ಹೆಸರು ಅಗ್ನಿಬಾನ್ ಅಂತ. ಆ ಲಾಂಚ್ ಪ್ಯಾಡ್ ಇದೆಯಲ್ಲ, ರಾಕೆಟ್ನ ಲಾಂಚ್ ಮಾಡೋ ಜಾಗ, ಅದಕ್ಕೆ ಧನುಷ್ ಅಂತ ಇಟ್ಟಿದ್ದಾರೆ, ಧನುಷ್ ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಜೈಪುರ ಸಾಹಿತ್ಯ ಉತ್ಸವ 2026 ಜನವರಿ 15ರಿಂದ. ಓಕೆ, ಲಿಟ್ರೇಚರ್ ಫೆಸ್ಟಿವಲ್ ಆಗಿದೆ, ಎಲ್ಲಿ ಅಂತ ನಿಮ್ಗೆ ಡೈರೆಕ್ಟ್ ಕ್ವಶನ್ ಆಗ್ಬೋದು ಅಷ್ಟೇ, ಡೀಟೇಲಾಗಿ ಏನು ಬರಲ್ಲ ಇದರಲ್ಲಿ. ಜೈಪುರ ಸಾಹಿತ್ಯ ಉತ್ಸವ ಸಾಹಿತ್ಯ ಉತ್ಸವ ಎಲ್ಲಿ ನಡೀತಿ ಇತ್ತೀಚೆಗೆ ಅಂದರೆ ಅದು ಜೈಪುರ, ರಾಜಸ್ಥಾನದಲ್ಲೇ ನಡೆದಿರೋದು. ಕರ್ನಾಟಕದ ಬುಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರಲ್ಲಿ ಭೇಟಿ ಕೊಡ್ತಾರೆ. ಓಕೆ, ಇಷ್ಟೇ ಸಾಕಿ ಪಾಯಿಂಟ್, ಇಲ್ಲಿ ಇದಕ್ಕಿಂತ ಜಾಸ್ತಿ ಬೇಡ. ನೆಕ್ಸ್ಟ್, ಗಾಂಧೀಜಿಯವರ ಆತ್ಮಕಥನ ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಗ್ರಂಥಕ್ಕೆ 100 ವರ್ಷ. ಗಾಂಧೀಜಿಯವರ ಬಗ್ಗೆ ಒಂದು ಕ್ವಶನ್ ಆಗುತ್ತೆ ಫ್ರೆಂಡ್ಸ್, ಅವರ ಗ್ರಂಥಕ್ಕೆ 100 ವರ್ಷ ಕಂಪ್ಲೀಟ್ ಆಗಿದೆ. ದ ಸ್ಟೋರಿ ಆಫ್ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಅಂತ. ಓಕೆ, ಸತ್ಯದೊಂದಿಗೆ ನನ್ನ ಪ್ರಯೋಗಗಳು ಅನ್ನೋ ಅರ್ಥ ಬರುತ್ತೆ. ಇದನ್ನು ಯಾವಾಗ ಬರೆದಿದ್ರು? 1925 ಬರೆದಿದ್ರು. ಅವರ ಆತ್ಮಕಥನ, ಆಟೋಬಯೋಗ್ರಫಿ ಅಂತ ಕರೀತಾರೆ, ಆತ್ಮಕಥನ ಅಂತ ಕರೀತಾರೆ ಇದನ್ನು. ಈ ಕಥನವನ್ನು ಮಹಾದೇವ ದೇಸಾಯಿ ಅವರು, ನೋಡಿ ಮಹಾದೇವ ದೇಸಾಯಿ ಅವರು ಗುಜರಾತ್ ಭಾಷೆಯಿಂದ ಆಂಗ್ಲ ಭಾಷೆಗೆ ಅನುವಾದಿಸಿದರು. ಮಹಾದೇವ ದೇಸಾಯಿ ಗುಜರಾತಿಯಿಂದ ಇದಕ್ಕೆ ಇಂಗ್ಲೀಷ್ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿದರು. ಇದನ್ನು ಕನ್ನಡಕ್ಕೆ ಮಾಡಿದವರು ಗುರೂರು ರಾಮಸ್ವಾಮಿ ಅಯ್ಯಂಗಾರ್. ಓಕೆನಾ, ಆಂಗ್ಲದಿಂದ ಇಂಗ್ಲೀಷ್ ಭಾಷೆಯಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದು ಗುರೂರು ರಾಮಸ್ವಾಮಿ ಅಯ್ಯಂಗಾರ್. ಇದು ಇಷ್ಟು ಪಾಯಿಂಟ್ ತಿಳ್ಕೊಳ್ಳಿ ನೀವು, ಇದು ಸಂಬಂಧಪಟ್ಟಂತೆ. ಸೊ ಗಾಂಧೀಜಿ ಬಗ್ಗೆ ನೀವು ಮಾಡರ್ನ್ ಹಿಸ್ಟ್ರಿನಲ್ಲಿ ಬೇಕಾದಷ್ಟು ಓದ್ಬಿಟ್ಟಿರ್ತೀರ. ಓಕೆ, ಸೊ ಗಾಂಧಿ ಯುಗ ಅಂತಲೇ ಬರುತ್ತಲ್ವ. ಅದು ಬಿಟ್ಟರೆ ನೀವು ಹಾಗೆ ಅಂಬೇಡ್ಕರ್ ಬಗ್ಗೆ ನೋಡಬೇಕಂದ್ರೆ ವೆಯ್ಟಿಂಗ್ ಫಾರ್ ಮೈ ವೀಸಾ ಅಂತ ಅವ್ರು ನೆನ್ಪಿಟ್ಕೊಳ್ಳಿ, ಅವರ ಒಂದು ಆತ್ಮಕಥನ. ಇದು ಆತ್ಮಕಥನ ಅಂದರೆ ಕಂಪ್ಲೀಟ್ ಆತ್ಮಕಥನ ಥರ ಅಲ್ಲ, ಬಟ್ ಅದಕ್ಕೆ ಆತ್ಮಕಥನ ಅಂತಲೇ ಕರೀಲಾಗುತ್ತೆ. ವೆಯ್ಟಿಂಗ್ ಫಾರ್ ಎ ವೀಸಾ ಅನ್ನೋದು ಅವರ ಒಂದು ಅಂಬೇಡ್ಕರ್ ಅವರ ಒಂದು ಆತ್ಮಕಥನ ಆಗಿತ್ತು. ನೆಕ್ಸ್ಟು,
ಸಾರ್ವಜನಿಕ ವಿತರಣಾ ವ್ಯವಸ್ಥೆ ದಕ್ಷತೆ ಹೆಚ್ಚಿಸಲು ಆಶಾ AI ಇತ್ತೀಚೆಗೆ ಆಶಾ AI ವೇದಿಕೆಯನ್ನು ಲಾಂಚ್ ಮಾಡಲಾಗಿದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಆಗ್ಬೋದು. ಆಶಾ ಅಂದರೆ ಏನಂತ ನೋಡಿ. ಫಸ್ಟು ಅನ್ನ ಸಹಾಯತಾ ಹಾಲಿಸ್ಟಿಕ್ AI ಸೊಲ್ಯೂಷನ್ ಅಂತ, ಅಂದರೆ ಇದು ಹಿಂದಿ ವರ್ಡ್ ಹಾಕ್ಬಿಟ್ಟು ಇಲ್ಲಿ ಇಂಗ್ಲೀಷ್ ಹಾಕಿದ್ದಾರೆ. ಅನ್ನ ಸಹಾಯತಾ ಹಾಲಿಸ್ಟಿಕ್ AI ಸೊಲ್ಯೂಷನ್ ಆಶಾ ಅಂತ ಕರೀತಾರೆ ಇದನ್ನ. ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂದರೆ ಏನು ಹೇಳಿ? ಸಾರ್ವಜನಿಕ ವಿತರಣಾ ವ್ಯವಸ್ಥೆ. ಪ್ರತಿ ತಿಂಗಳು BPL ಕಾರ್ಡ್ದಾರರಿಗೆ ಇದನ್ನು ದಿನಸಿ ಎಲ್ಲ ಕೊಡ್ತಾರಲ್ಲ, ಅದನ್ನೇ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಕರೆಯೋದು. ಭಾರತ ಸರ್ಕಾರವು ಸಾರ್ವಜನಿಕ ವಿತರಣಾ ವ್ಯವಸ್ಥೆ ದಕ್ಷತೆ ನೋಡಿ ಏನಕ್ಕೆ ಇದನ್ನು ತಂದಿದ್ದಾರೆ ನೋಡಿ. BPL ಅಲ್ಲಿ ಅಕ್ಕಿ ಕೊಡ್ತಾರಲ್ವ, ಅಲ್ಲಿ ಈ ಆಶಾ ಏನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಏನಕ್ಕಪ್ಪ? ಅಲ್ಲಿನ ದಕ್ಷತೆ ಮತ್ತು ಪಾರದರ್ಶಕತೆನ ಹೆಚ್ಚಿಸೋಕೆ ಈ ಒಂದು ಪ್ಲಾಟ್ಫಾರ್ಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅಷ್ಟೇ ನೆನ್ಪಿಟ್ಕೊಳ್ಳಿ, ಇಲ್ಲೇನು ಮಿಕ್ಕಿದೆಲ್ಲ ಅದೇನು ಹೇಳೋದು. ಸೊ ಆಶಾ ಅಂದ್ರೆ ಏನು? ಫುಲ್ಲು ಅನ್ನ ಸಹಾಯತಾ ಹಾಲಿಸ್ಟಿಕ್ AI ಸೊಲ್ಯೂಷನ್ ಅಂತ. ಇದನ್ನು ಏನಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರಪ್ಪ? ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ದಕ್ಷತೆ ಮತ್ತು ಪಾರದರ್ಶಕ. ಸಾಕಷ್ಟು ಕಳುವಾಗ್ತಿರುತ್ತಲ್ವ, ಅಲ್ಲಿ ಅಲ್ಲಿ ಬಳಸುವಂಥ ಅಕ್ಕಿಗಳು ಜನರಿಗೆ ತಲುಪೋದ್ರ ಬದಲು ಬೇರೆ ಬೇರೆ ಕಡೆ ಕಾಳಸಂತೆನಲ್ಲೆಲ್ಲ ಬ್ಲ್ಯಾಕ್ ಮಾರ್ಕೆಟಲ್ಲೆಲ್ಲ ಮಾರ್ತಾ ಇರ್ತಾರೆ. ಅದನ್ನೆಲ್ಲ ತಪ್ಪಿಸೋದಕ್ಕೆ ಇದನ್ನು ದಕ್ಷತೆನ ಹೆಚ್ಚಿಸೋದಕ್ಕೆ ಅಂತ ಆಶಾ AI ಅನ್ನೋ ಒಂದು ಪ್ಲಾಟ್ಫಾರ್ಮ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಅಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್, ಸಿಕಲ್ ಸೆಲ್ ಅನಿಮಿಯಾ, ವೆರಿ ಇಂಪಾರ್ಟೆಂಟ್. ಕುಡುಗೋಲು ಕಣ ರೋಗ ಅಂತ ಕರೀತಾರೆ ಇದನ್ನ. ಯಾಕೆಂದರೆ ನೋಡೋಕ್ಕಿದು ಹಿಂಗೆ ಇರುತ್ತೆ. ಓಕೆ, ಹಿಂಗೆ ಕುಡುಗೋಲು ಬರುತ್ತಲ್ವ, ಆ ಥರನೇ ಬರುತ್ತೆ ಇದು. ಅದಕ್ಕೆ ಕುಡುಗೋಲು ಕಣ ಅಂತ ಕರೀತಾರೆ. ಸಿಕಲ್ ಸೆಲ್ ಅನಿಮಿಯಾ ರೋಗಕ್ಕೆ ಭಾರತದ ಮೊದಲ ಸ್ಥಳೀಯ ಕ್ರಿಸ್ಪರ್ ಆಧಾರಿತ ಟೆಕ್ನಾಲಜಿ ಜೀನ್ ಚಿಕಿತ್ಸೆ, ಅದಕ್ಕೆ ಏನು ಹೆಸರಿಟ್ಟಿದ್ದಾರೆ? ಬಿರ್ಸಾ 101 ಅಂತ ಹೆಸರಿಟ್ಟಿದ್ದಾರೆ. ಬಿರ್ಸಾ ಯಾರು ಅಂತ ಗೊತ್ತಿರಬೇಕು ನಿಮಗೆ, ನಾಮಕರಣ. ಇಂಡಿಯಾ ಲಾಂಚಸ್ ಫಸ್ಟ್ ಇಂಡಿಜಿನಸ್ ಕ್ರಿಸ್ಪರ್ ಜೀನ್ ಥೆರಪಿ ಫಾರ್ ಸಿಕಲ್ ಸೆಲ್ ಡಿಸೀಸ್. ಇದೊಂದು ಅನುವಂಶೀಯ ಕಾಯಿಲೆ ಫ್ರೆಂಡ್ಸ್ ಇದು. ಓಕೆ, ಅನುವಂಶೀಯ ಕಾಯಿಲೆ. ಭಾರತದ ಕುಡುಗೋಲು ಕಣ ರೋಗ ಭಾರತದ ಮೊದಲ ಸ್ಥಳೀಯ ಕ್ರಿಸ್ಪರ್ ಆಧಾರಿತ ಜೀನ್ ಚಿಕಿತ್ಸೆಯನ್ನು ಅಭಿವೃದ್ಧಿಪಡಿಸಿದೆ. ನಮ್ಮ ದೇಶದ ಸ್ವದೇಶೀಯವಾಗಿ ಡೆವಲಪ್ ಮಾಡಿದ್ದಾರೆ. ಈ ಮೂಲಕ ಭಾರತವು ಸುಧಾರಿತ ಚಿಕಿತ್ಸಾ ವಿಧಾನದಲ್ಲಿ ತನ್ನ ವೈಜ್ಞಾನಿಕ ಸಾಮರ್ಥ್ಯವನ್ನು ಪ್ರದರ್ಶಿಸಿದೆ. ಒಳ್ಳೆಯದು. ಈ ಚಿಕಿತ್ಸೆಗೆ ಇತ್ತೀಚೆಗೆ 150ನೇ ನೋಡಿದ್ದು. ಈ ಚಿಕಿತ್ಸೆಗೆ ಏನಂತ ಒಂದು ಥೆರಪಿ ಏನಿದೆಯಲ್ಲ, ಇದಕ್ಕೆ ಏನಂತ ಹೆಸರಿಟ್ಟಿದ್ದಾರೆ ಅಂತಂದರೆ, ಇತ್ತೀಚೆಗೆ 150ನೇ ಜನ್ಮ ದಿನಾಚರಣೆಯನ್ನು ಆಚರಿಸಿದ ಬುಡಕಟ್ಟು ಸ್ವತಂತ್ರ ಹೋರಾಟಗಾರ ಭಗವಾನ್ ಬಿರ್ಸಾ ಮುಂಡಾ ಅವರ ಗೌರವಾರ್ಥ ಬಿರ್ಸಾ 101 ಅಂತ ಹೆಸರಿಟ್ಟಿದ್ದಾರೆ. ಓಕೆ, ಇವರು ಬುಡಕಟ್ಟು ಸ್ವತಂತ್ರ ಹೋರಾಟಗಾರ ಆಗಿದ್ರು ಬಿರ್ಸಾ ಮುಂಡಾ ಅಂತ. ನೀವು ಮಾಡರ್ನ್ ಹಿಸ್ಟ್ರಿನಲ್ಲೆಲ್ಲ ಓದ್ತೀರಿ ಅವ್ರನ್ನ. ಸೊ ಅದಕ್ಕೆ ಅವ್ರ ಹೆಸರನ್ನ ಇಟ್ಬಿಟ್ಟಿದ್ದಾರೆ, ಬಿರ್ಸಾ 101 ಅಂತ. ಅಭಿವೃದ್ಧಿಪಡಿಸ್ತಾರೆ ಯಾರಪ್ಪ? CSIR ಅಂಡರಲ್ಲಿ ಇರುವಂತಹ ಇನ್ಸ್ಟಿಟ್ಯೂಟ್ ಆಫ್ ಜೀನೋಮಿಕ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಬಯಾಲಜಿ ಅಂತ. CSIR ಇವರು ಈ ಸಂಸ್ಥೆ ಸೆಂಟರ್ ಫಾರ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ, ಅದರಂಡಲ್ಲಿ ಬರುವಂಥ ಇನ್ಸ್ಟಿಟ್ಯೂಟ್ ಆಫ್ ಜೀನೋಮಿಕ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಬಯಾಲಜಿ ಇವರು ಡೆವಲಪ್ ಮಾಡಿರೋದು. ಗುರಿ ಏನು? ಭಾರತ ಬುಡಕಟ್ಟು ಜನಸಂಖ್ಯೆ ಮೇಲೆ ನೋಡಿ, ಇದು ಬುಡಕಟ್ಟು ಜನರಲ್ಲಿ ಜಾಸ್ತಿ ಬರೋದು. ಬುಡಕಟ್ಟು ಜನಸಂಖ್ಯೆಯ ಮೇಲೆ ಹೆಚ್ಚು ಪರಿಣಾಮ ಬೀರುವ ಸಿಕಲ್ ಸೆಲ್ ಕಾಯಿಲೆಗೆ ಚಿಕಿತ್ಸೆ ನೀಡುವುದು ಇದರ ಉದ್ದೇಶ ಆಗಿದೆ. ಓಕೆನಾ. ಸೊ ಬಿರ್ಸಾ 101 ಏನು? ಸಿಕಲ್ ಸೆಲ್ ಅನಿಮಿಯಾ ರೋಗಕ್ಕೆ ಇರುವಂಥ ಒಂದು ಕ್ರಿಸ್ಪರ್ ಟೆಕ್ನಾಲಜಿ ಆಧಾರಿತ ಚಿಕಿತ್ಸೆ ಭಾರತದಲ್ಲಿ ಡೆವಲಪ್ ಮಾಡಿದ್ದಾರೆ. CSIR ಅಂಡರ್ಲಿ ಬರುವಂಥ ಇನ್ಸ್ಟಿಟ್ಯೂಟ್ ಆಫ್ ಜೀನೋಮಿಕ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಬಯಾಲಜಿ. ನೆಕ್ಸ್ಟ್ ಒನ್, ಯುವಕರಿಗೆ ಕೃತಕ ಬುದ್ಧಿಮತ್ತೆ ಪರಿಚಯಿಸಲು ನೋಡಿ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಏನಂತ. ಯುವ AI ಅಂದರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. AI ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನು ಇಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಪ್ರೋಗ್ರಾಮ್ ಏನು ಅಂತ. ಯುವಕರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಒಂದು ಕೌಶಲ್ಯ ತರಬೇತಿ ಕೊಡೋದಕ್ಕೆ ಬಂದಿರುವಂಥ ಒಂದು ಸ್ಕೀಮ್ ಇದು. ಗೌರ್ಮೆಂಟ್ ಲಾಂಚಸ್ ಯುವ AI ಫಾರ್ ಆಲ್ ಫ್ರೀ ನ್ಯಾಷನಲ್ AI ಲರ್ನಿಂಗ್ ಕೋರ್ಸ್ ಅಂತ. ಇಂಡಿಯಾ AI ಮಿಷನ್, ಇದೊಂದು ಮಿಷನ್ ಇಂಡಿಯಾ AI ಮಿಷನ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಯಾರಪ್ಪ ತಂದಿರೋದು? ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರೀತಾರೆ ಇದನ್ನ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ಎಲ್ಲರಿಗೂ ಯುವ AI ಎಂಬ ಉಪಕ್ರಮವನ್ನು ಪರಿಚಯಿಸಿದೆ. ಇದು ಭಾರತೀಯರಿಗೆ, ವಿಶೇಷವಾಗಿ ಯುವ ಜನರಿಗೆ ಕೃತಕ ಬುದ್ಧಿಮತ್ತೆ ಪರಿಚಯ ನೀಡುವ ಗುರಿಯನ್ನು ಹೊಂದಿದೆ. ಒಳ್ಳೆಯದು. ಉಪಕ್ರಮ ಯಾರು ಆರಂಭಿಸಿದವರು? ಇವರೇನೆ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತ ಕರೀತಾರೆ ಇದನ್ನು. ಉಪಕ್ರಮದ ಗುರಿ ಯುವ ಜನತೆಗೆಲ್ಲ AI ಕಲಿಸೋದು ಅಂತ ನೆನ್ಪಿಟ್ಕೊಳ್ಳಿ. ಅಷ್ಟೇ ಸಾಕಿದ್ರ ಬಗ್ಗೆ. ನೆಕ್ಸ್ಟ್, ಮಹಿಳೆಯರ ನೆರವಿನ ಹೊಸ ಸಹಾಯವಾಣಿಗೆ ಚಾಲನೆ. ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? ರಾಷ್ಟ್ರೀಯ ಮಹಿಳಾ ಆಯೋಗ. ಗೌರ್ಮೆಂಟ್ ಅಲ್ಲ. ಓಕೆ, ನ್ಯಾಷನಲ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ರಾಜ್ಯ ಸರ್ಕಾರ ಯಾರು ಅಲ್ಲ, ರಾಷ್ಟ್ರೀಯ ಮಹಿಳಾ ಆಯೋಗ. ನ್ಯಾಷನಲ್ ವಿಮೆನ್ ಕಮಿಷನ್ ಅಂತ, ಕಮಿಷನ್ ಆನ್ ನ್ಯಾಷನಲ್ ವುಮೆನ್ ಅಂತಲೂ ಕರೀಬೋದು. ನ್ಯಾಷನಲ್ ಕಮಿಷನ್ ಆನ್ ವುಮೆನ್, ರಾಷ್ಟ್ರೀಯ ಮಹಿಳಾ ಆಯೋಗ. ಏನು ನೋಡಿ, ಇದೊಂದು ಹೆಲ್ಪ್ಲೈನ್ ನಂಬರ್ ಕೊಟ್ಟಿದೆ, 14490. ಈ ನಂಬರ್ ನೆನ್ಪಿಟ್ಕೊಳ್ಳಿ, ನಿಮ್ಮ ನಂಬರ್ ಕೇಳ್ಬೋದು. ರಾಷ್ಟ್ರೀಯ ಮಹಿಳಾ ಆಯೋಗ ಇತ್ತೀಚೆಗೆ ಒಂದು ಸಹಾಯವಾಣಿಯನ್ನು ಮಹಿಳಾ ಸಂತ್ರಸ್ತರಿಗೆ ಅಂತ ಇಂಟ್ರೊಡ್ಯೂಸ್ ಮಾಡಿದರೆ, ಆ ನಂಬರ್ ಯಾವುದು ಅಂತ ಕೇಳ್ಬೋದು. ಮಹಿಳೆಯರ ವಿರುದ್ಧ ಹಿಂಸಾಚಾರ, ದೌರ್ಜನ್ಯ, ಯಾವುದೇ ರೀತಿಯ ಅವಮಾನಕ್ಕೆ ಒಳಗಾದಾಗ ತುರ್ತು ಪರಿಸ್ಥಿತಿ 24/7 ಅವ್ರಿಗೆ ಸಲಹೆ ಕೊಡೋದಕ್ಕೆ ಅಂತ ಈ ನಂಬರ್ ಇದೆ. ಈ ನಂಬರ್ ನೆನ್ಪಿಟ್ಕೊಂಡಿರಿ, 14490 ಅಥವಾ 14490, ಹಿಂಗೆ ನೆನ್ಪಿಟ್ಕೊಳ್ಳಿ, 14490.
ನೆಕ್ಸ್ಟು ಅಂತರ್ಜಲ ವೃದ್ಧಿಗೆ ನೀರಿದ್ದರೆ ನಾಳೆ. ನೋಡಿ ಕರ್ನಾಟಕ ಸರ್ಕಾರ ತಂದಿರೋ ಸ್ಕೀಮ್ ಫ್ರೆಂಡ್ಸ್ ಇದು. ನಿಮಗೆ ಕ್ವಶನ್ ಕೇಳ್ಬೋದು, ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಜಲ ಸಂರಕ್ಷಣೆಗೆ ಮಾಡೋದಕ್ಕೋಸ್ಕರ ಪರಿಚಯಿಸಿದ ಸ್ಕೀಮ್ ನೀರಿದ್ದರೆ ನಾಳೆ, ನೀರಿಲ್ಲದಿದ್ದರೆ ನಾಳೆ ಇಲ್ಲ, ಈ ಥರ ಆಪ್ಷನ್ಗಳೆಲ್ಲ ಕೊಡ್ಬೋದು. ನಿಮ್ಗೆ ಗೊತ್ತಿರಲಿ ಇದು ನೀರಿದ್ದರೆ ನಾಳೆ. ಅಂತರ್ಜಲ ವೃದ್ಧಿಸುವ ನಿಟ್ಟಿನಲ್ಲಿ ನೀರಿದ್ದರೆ ನಾಳೆ ಎಂಬ ವಿನೂತನ ಯೋಜನೆಯನ್ನು ಕರ್ನಾಟಕ ಸರ್ಕಾರದ ಯಾರಪ್ಪ ಇಂಟ್ರೊಡ್ಯೂಸ್ ಮಾಡಿದ್ದು? ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಇವರು ಇದನ್ನು ಇಂಟ್ರೊಡ್ಯೂಸ್ ಮಾಡಿರೋದು. ಓಕೆ, ಯೋಜನೆ ಉದ್ದೇಶ ನೀರಿನ ಮಹತ್ವವನ್ನು ತಿಳಿಸುವುದು, ರಾಜ್ಯದ ಎಲ್ಲ ಜಲಮೂಲಕ ಸಂರಕ್ಷಣೆಗೆ ಯೋಜನೆ ರೂಪಿಸುವುದು. ಒಟ್ಟಾರೆಯಾಗಿ ಜಲ ಸಂರಕ್ಷಣೆಗಿರೋದು ಎಲ್ಲ ಇಡೀ ರಾಜ್ಯ ಪೂರ್ತಿ ಮಾಡ್ತಿಲ್ಲ ಇದನ್ನು. 525 ಗ್ರಾಮ ಪಂಚಾಯತಿಗಳು ಇದರ ಅಂಡರ್ಲಿ ಬರ್ತವೆ. ಅದರಲ್ಲಿ 100ಕ್ಕೂ ಅಧಿಕ ಗ್ರಾಮ ಪಂಚಾಯತಿಗಳಲ್ಲಿ ಸಣ್ಣ ನೀರಾವರಿ ಕೆಲವೊಂದಷ್ಟು ಕಡೆ ಮಾತ್ರ, ಇಡೀ ದೇಶದಲ್ಲೆಲ್ಲ ಮಾಡ್ತಾ ಇಲ್ಲ, ರಾಜ್ಯದಲ್ಲಿ ಕೆಲವೊಂದು ಏರಿಯಾದಲ್ಲಿ ಮಾಡಿದ್ದಾರೆ. ಇದನ್ನು 200 ಕೋಟಿ ವೆಚ್ಚದಲ್ಲಿ ಇದನ್ನು ಡೆವಲಪ್ ಮಾಡೋಕೆ ಕೊಟ್ಟಿದ್ದಾರೆ. ಇದರ ರಾಯಭಾರಿ ಇಂಪಾರ್ಟೆಂಟ್ ನೋಡಿ, ನೀರಿದ್ದರೆ ನಾಳೆ ಯೋಜನೆ. ಇದರ ರಾಯಭಾರಿ ಯಾರಪ್ಪ ಅಂತಂದರೆ ಜಾಗೃತಿ ಅಭಿಯಾನಕ್ಕೆ ವಸಿಷ್ಠ ಸಿಂಹ ಅವ್ರನ್ನ ಏನು ಮಾಡಿದ್ದಾರೆ, ರಾಯಭಾರಿಯಾಗಿ ಅಂಬಾಸಿಡರ್ ಆಗಿ ನೇಮಕ ಮಾಡಿದ್ದಾರೆ. ಸೊ ನೀರಿದ್ದರೆ ನಾಳೆ ಇಷ್ಟರಲ್ಲೇ ಗೊತ್ತಾಗುತ್ತೆ ನೀರಿನ ಸಂರಕ್ಷಣೆಗೆ ಅಂತ. ಭಾರತ ಪಾಕಿಸ್ತಾನ ನಡುವೆ ಸರ್ ಕ್ರೀಕ್. ನಿಮಗೆ ಸರ್ ಕ್ರೀಕ್ ಇತ್ತೀಚೆಗೆ ಸುದ್ದಿಯಲ್ಲಿದೆ, ಅದು ಎಲ್ಲಿದೆ ಅಂತ ಕೇಳ್ಬೋದು. ಸರ್ ಕ್ರೀಕ್ ಒಂದು ಜೋಗು ಪ್ರದೇಶ ಫ್ರೆಂಡ್ಸ್, ಇದೊಂದು ವೆಟ್ಲ್ಯಾಂಡ್. ಎಷ್ಟು ಫೇಮಸ್ ಅಂದರೆ ಅತಿ ಹೆಚ್ಚು ಮೀನು ಕಂಡುಬರುವಂಥ ಒಂದು ಪ್ಲೇಸು. ಸೊ ಇದು ಭಾರತ ಪಾಕಿಸ್ತಾನ ನಡುವೆ ಡಿಸ್ಪ್ಯೂಟ್ ಆಗಿಬಿಟ್ಟಿದೆ. ಸರ್ ಕ್ರೀಕ್ ಇಂಡಿಯಾ ಪಾಕಿಸ್ತಾನ್ ಡಿಸ್ಪ್ಯೂಟ್ ಓವರ್ 96 ಕಿಲೋಮೀಟರ್ ಲಾಂಗ್ ಎಸ್ಚುರಿ. ಓಕೆನಾ. ಸೊ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮತ್ತೊಂದು ವಿವಾದ ಮುನ್ನೆಲೆಗೆ ಬಂದಿದೆ, ಬರ್ತಾನೆ ಇರುತ್ತೆ. ಅದಕ್ಕೇನು, ಗುಜರಾತ್ನ ಕಚ್ ಮತ್ತು ಪಾಕಿಸ್ತಾನದ ಸಿಂಧ್. ಇದು ಕೇಳ್ಬೋದು ನಿಮಗೆ ಯಾವ ಪ್ರದೇಶದ ನಡುವೆ ಇದೆ ಅಂತ. ಗುಜರಾತ್ನ ಕಚ್ಚು, ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದ ನಡುವೆ ಇರುವ ಸರ್ ಕ್ರೀಕ್ ಎನ್ನುವ ಜೋಗು ಪ್ರದೇಶವೇ ವಿವಾದದ ತಾಣವಾಗಿದೆ. ಓಕೆ, ಈ ವಿವಾದವು ಮುಂದಿನ ದಿನಗಳಲ್ಲಿ ಭಾರತ ಪಾಕಿಸ್ತಾನ ನಡುವೆ ಸಂಘರ್ಷ ಕಾರಣವಾಗ್ಬೋದು. ಸಂಘರ್ಷ ಆಲ್ರೆಡಿ ಇದೆ. ಮಾಲ್ಡೀವ್ಸ್ನಲ್ಲಿ ಓಕೆ ಇದಿರಲಿ, ಇದು ನೋಡಿ, ಇದು ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ. ಇಲ್ಲಿ ಪಾಕಿಸ್ತಾನ ನಡುವೆ ಎಲ್ಲಿ ಬರುತ್ತೆ ಅಂತಂದರೆ, ಈಗ ಇಲ್ಲೊಂದು ಮಾರ್ಕ್ ಮಾಡುವ ನೋಡಿ, ಇದು ಗುಜರಾತ್. ಓಕೆ, ಸೊ ಈ ಥರ ನಾವು ಬರೀತೀವಲ್ವಾ. ಸೊ ಇಲ್ಲಿ ಈ ಏನಿದೆಯಲ್ಲ, ಈ ಏರಿಯಾ ಏನಿದೆಯಲ್ಲ, ಇಲ್ಲಿ ಬೇರೆ ಕಲರ್ ತಗೋತೀನಿ ರೀ. ಓಕೆ ನೋಡಿ, ಇದು ಇಲ್ಲಿ ಈ ಭಾಗ ಏನಿದೆಯಲ್ಲ, ಇದೇ ನಮಗೆ ಸರ್ ಕ್ರೀಕ್ ಏರಿಯಾ. ಸೊ ಇಲ್ಲಿಂದ ಇಂಡಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಇಂಡಿಯಾ ಏನು ಹೇಳ್ತಾ ಇದೆ, ಇದೆಲ್ಲ ಸೇರಿ ನಮ್ಮದು, ಇದರಲ್ಲಿ ಅರ್ಧ ಭಾಗ ಮಧ್ಯದಲ್ಲಿ ನ್ಯಾವಿಗಬಲ್ ರೂಟ್ ಏನಿದೆಯಲ್ಲ, ಅದರಿಂದ ಇರೋದು ಈ ಕಡೆ ನಮ್ಮದು, ಆ ಕಡೆ ಇರೋದು ನಿಮ್ಮದು ಅಂತ ಇಂಡಿಯಾ ಹೇಳ್ತಾ ಇದೆ. ಬಟ್ ಪಾಕಿಸ್ತಾನ ಏನು ಹೇಳ್ತಾ ಇದೆ, ಇಡೀ ವೆಟ್ಲ್ಯಾಂಡ್ ಎಲ್ಲ ನಮ್ಮದೇ ಅಂತ ಕ್ಲೈಮ್ ಮಾಡ್ತಾ ಇದೆ. ಇದಿಷ್ಟು ನಮ್ಮದೇನೆ, ಸರ್ಕಲ್ ಹಾಕ್ಬಿಟ್ಟಿದೆ, ಈ ಸರ್ಕಲಲ್ಲಿ ಒಳಗಡೆ ಬರೋದೆಲ್ಲ ನಂದೇ ಅಂತ ಹೇಳ್ತಾ ಇದೆ. ಇಂಡಿಯಾ ಹೇಳ್ತಾ ಇದೆ ಮಧ್ಯಕ್ಕೆ ತಗೋತಾ ಇದೆ, ನ್ಯಾವಿಗಬಲ್ ರೂಟಿಂದ ಅರ್ಧ ನಮ್ಮದು ಅರ್ಧ ನಿಮ್ಮದು ಅಂತ ಹೇಳ್ತಾ ಇದೆ. ಬಟ್ ಪಾಕಿಸ್ತಾನ ಇಡೀ ಸರ್ ಕ್ರೀಕೆ ನಮ್ಮದು, ಇದನ್ನು ಬಾನ್ ಗಂಗಾ ಅಂತ ಕರೀತಾ ಇದ್ರಿಂದ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಹೆಸರು ಬಾನ್ ಗಂಗಾ ಅಂತ. ಇದೆಲ್ಲ ನಮ್ಮದೇ ಅಂತ ಹೇಳ್ತಾ ಇದೆ. ಸೊ ಹಂಗಾಗಿ ಡಿಸ್ಪ್ಯೂಟ್ ಇದೆ ಇದು. ಸೊ ಯಾಕೆ ಇಬ್ಬರು ಬಿಡಕ್ಕೆ ರೆಡಿ ಇಲ್ಲ ಈ ಜಾಗನ ಅಂತಂದರೆ, ಹೈಯೆಸ್ಟು ಫಿಶಿಂಗ್ ಆಕ್ಟಿವಿಟಿ ನಡೆಯುವಂಥ ಪ್ಲೇಸ್ ಫ್ರೆಂಡ್ಸ್ ಇದು. ಅದಕ್ಕೋಸ್ಕರ ಇಬ್ಬರು ಬಿಡಕ್ಕೆ ರೆಡಿ ಇಲ್ಲ. ನೋಡುವ, ಇದು ಹಿಂಗೆ ಸರ್ ಕ್ರೀಕ್ ಬಗ್ಗೆ ತಿಳ್ಕೊಳ್ಳಿ. ಗುಜರಾತ್ನ ಕಚ್ ಮತ್ತು ಪಾಕಿಸ್ತಾನ ಸಿಂಧ್ ಪ್ರಾಂತ್ಯದ ನಡುವೆ ಇದೆ. ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಇಲ್ಲೇ ಇದೆ ನೋಡಿ, ಒಂದು ವರ್ಡ್ ಕರೆಂಟ್ ಅಫೇರ್ಸ್ ಅಷ್ಟೇ. ಇದು ಒಂದು ಏರ್ಪೋರ್ಟನ್ನು ಲಾಂಚ್ ಮಾಡಿದ್ದಾರೆ, ಏರ್ಪೋರ್ಟ್ನ ಉದ್ಘಾಟನೆ ಮಾಡಿದ್ದಾರೆ. ಆ ಏರ್ಪೋರ್ಟ್ ತಿಳ್ಕೊಳ್ಳಿ ಸಾಕು ಎಲ್ಲಿದೆ ಅಂತ. ಹನಿಮಾದು ವಿಮಾನ ನಿಲ್ದಾಣ. ಇದು ಎಲ್ಲಿ ಬರುತ್ತೆ? ಇತ್ತೀಚೆಗೆ ಭಾರತ ಸಹಕಾರದಿಂದ ಯಾವ ದೇಶದಲ್ಲಿ ಹನಿಮಾದು ವಿಮಾನ ನಿಲ್ದಾಣವನ್ನು ಪ್ರಾರಂಭಿಸಲಾಯಿತು ಅಂತಂದರೆ ಮಾಲ್ಡೀವ್ಸ್ ದೇಶ. ಓಕೆನಾ, ಇದಿಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು, ಇದಕ್ಕೆ ಇನ್ನೇನು ಬೇಡ. ಒನ್ ವರ್ಡ್ ಇದು, ಡೈರೆಕ್ಟ್ ಕ್ವಶನ್ ಆಗುತ್ತೆ. ಆದರೆ ನೆಕ್ಸ್ಟ್ ಕೊಲಂಬೋ ಭದ್ರತಾ ಸಮಾವೇಶ, ಕೊಲಂಬೋ ಸೆಕ್ಯೂರಿಟಿ ಕಾಂಕ್ಲೇವ್. ಎಲ್ಲಪ್ಪ ನಡೀತು? ಕೊಲಂಬೋದಲ್ಲಿ ನಡೀತು ಅಂತ ಹೇಳ್ಬಾರ್ದು. ಕೊಲಂಬೋ ಇರೋದು ಶ್ರೀಲಂಕಾದಲ್ಲಿ, ಬಟ್ ನಡೆದಿದೆ ಡೆಲ್ಲಿನಲ್ಲಿ, ನವದೆಹಲಿ. ಇದು ಯಾರ್ಯಾರ ನಡುವೆ ನಡೆಯೋದು ನೋಡಿ, ಇದು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ಗಳಿರ್ತಾರಲ್ಲ, ರಾಷ್ಟ್ರೀಯ ಭದ್ರತಾ ಸಲಹೆಗಾರರು, ಅವರ ಮಟ್ಟದಲ್ಲಿ ನಡೆಯುವಂಥ ಒಂದು ಸೆಕ್ಯೂರಿಟಿ ಕಾನ್ಕ್ಲೇವ್ ಆಗಿರುತ್ತೆ ಇದು. ಓಕೆನಾ, ಎಲ್ಲಿ ನಡೀತು? ಇಲ್ಲೇ ನಡೆದಿದೆ. ಯಾವ ದೇಶಗಳು ಭಾಗವಹಿಸಿದ್ದು ನೋಡಿ, ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್, ಮಾರಿಷಸ್, ಬಾಂಗ್ಲಾದೇಶ್, ಸಿಸೆಲ್ಸ್. ಈ 6 ಸದಸ್ಯರ ಒಕ್ಕೂಟವಾದ ಕೊಲಂಬೋ ಭದ್ರತಾ ಸಮಾವೇಶ ಕಡಲ ಭದ್ರತೆ ಮತ್ತು ಅಂತಾರಾಷ್ಟ್ರೀಯ ಬೆದರಿಕೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ನಿಮ್ಮ ಕೊಲಂಬೋ ಕಾನ್ಕ್ಲೇವ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡ್ಕೊಳ್ಳಿ, ಯಾರು ಭಾಗವಹಿಸ್ತಾರೆ ಅಂತ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರುಗಳ ಬೇರೆ ಬೇರೆ ದೇಶದ ಸಲಹೆಗಾರ ಇರ್ತಾರಲ್ಲ, ಅವರೆಲ್ಲ ಸೇರಿ. ಈಗ ನಮ್ಮ ದೇಶದಲ್ಲಿ ಅಜಿತ್ ದೋವಲ್ ಇದ್ದಾರಲ್ಲ, ಆ ಥರ ನೋಡಿ, ದೋವಲ್ ಅಂತಲೇ ಕೊಟ್ಟಿದ್ದಾರೆ, ದೋವಲ್ ಹಾಟ್ಸ್. ಓಕೆ, ಎಲ್ಲಿ ನಡೀತು? ಡೆಲ್ಲಿನಲ್ಲಿ ನಡೆದಿದೆ. ನೆಕ್ಸ್ಟು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಎನ್ವೈರನ್ಮೆಂಟಲ್ ಬರುತ್ತೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ. ಇದು ಸ್ಥಾಪನೆಯಾಗಿ 50 ವರ್ಷ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಇದು. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ KSPCB ಗೋಲ್ಡನ್ ಜುಬಿಲಿ ಸೆಲೆಬ್ರೇಷನ್. ಕರ್ನಾಟಕ ರಾಜ್ಯ ನೋಡಿ, ಇದು ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡಿ, ಜಲ ಸಂರಕ್ಷಣಾ ಕಾಯ್ದೆ ಅಂತ ಬರುತ್ತೆ. ಯಾವಾಗ ಬಂತಪ್ಪ ಇದು? 1974ರಲ್ಲಿ ಬಂತು. 1974ರಲ್ಲಿ ಜಲ ಸಂರಕ್ಷಣಾ ಕಾಯ್ದೆ ಅಂತ ಬರುತ್ತೆ. ಈ ಕಾಯ್ದೆ ಅಂಡರಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಮತ್ತು ರಾಜ್ಯಗಳ ಮಟ್ಟದಲ್ಲಿ 2 ಬಾಡಿಗಳನ್ನ ಸ್ಥಾಪನೆ ಮಾಡಿದ್ದಾರೆ.
ನ್ಯಾಷನಲ್ ಲೆವೆಲಲ್ಲಿ ಯಾವುದು CPCB ಅಂತ, ಅಂದರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ. ಇದು ರಾಷ್ಟ್ರ ಮಟ್ಟದಲ್ಲಿ ಇರ್ತದೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ SPCBಗಳು ಅಂದರೆ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗಳನ್ನ ಮಾಡಿದ್ದಾರೆ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಗಳು ಅಂತ ಕರೀತಾರೆ ಇವನ್ನ. ಹಾಗೆ ಕರ್ನಾಟಕದಲ್ಲಿ ಒಂದು ಬರ್ತದಲ್ವ, ಕರ್ನಾಟಕದಲ್ಲಿ ಬರೋದನ್ನೇ ಇಲ್ಲಿ ಕೊಟ್ಟಿರೋದು KSPCB, ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ PCB, ಕರ್ನಾಟಕದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಕೊಟ್ಟಿದ್ದಾರೆ. ಇದು ಸ್ಥಾಪನೆಗೆ 50 ವರ್ಷ ಆಗಿದೆ. ಯಾವ ಸ್ಥಾಪನೆ ಆಯಿತು? ಈ ಕಾಯ್ದೆ ಬಂದಿದ್ದು 1974ರಲ್ಲಿ. CPCB ಮತ್ತು KPCB ಎರಡರೂ 1974ರಲ್ಲಿ ಸ್ಥಾಪನೆ ಆಗಿದ್ದು. ಸೊ ಅದು 50 ವರ್ಷ ಕಂಪ್ಲೀಟ್ ಆಗಿರೋ ಸೆಲೆಬ್ರೇಷನ್ನು. 50 ವರ್ಷ ಪೂರೈಸಿದ್ದು. ಈ ಹಿನ್ನೆಲೆಯಲ್ಲಿ 50ನೇ ವರ್ಷಾಚರಣೆಯನ್ನು ನೋಡಿ, ಇದು ಒಂದು ಹೆಸರಿನಲ್ಲಿ ಆಚರಣೆ ಮಾಡಿದ್ದಾರೆ. 50 ವರ್ಷಗಳ ಸಮರ್ಪಣೆ, 31 ಜಿಲ್ಲೆಗಳು, ಒಂದು ಧ್ಯೇಯ. ಏನು ಧ್ಯೇಯ? ಮಾಲಿನ್ಯ ಮುಕ್ತ ಕರ್ನಾಟಕ ಎಂಬ ಹೆಸರಿನಲ್ಲಿ ಆಚರಿಸಿಕೊಂಡಿತ್ತು. ವೆರಿ ಇಂಪಾರ್ಟೆಂಟ್. ಇದರ ಧ್ಯೇಯ ಕೇಳ್ಬೋದು, ಮಾಲಿನ್ಯ ಮುಕ್ತ ಕರ್ನಾಟಕ. ಇದು ಇಷ್ಟು ತಿಳ್ಕೊಂಡ್ರೆ ಫುಲ್ ಇಷ್ಟಿದೆ. 50 ವರ್ಷಗಳ ಸಮರ್ಪಣೆ, 31 ಜಿಲ್ಲೆಗಳು, ಒಂದು ಧ್ಯೇಯ, ಮಾಲಿನ್ಯ ಮುಕ್ತ ಕರ್ನಾಟಕ ಅನ್ನೋ ಹೆಸರಲ್ಲಿ ಆಚರಣೆ ಮಾಡಿದ್ದಾರೆ. ಒಂದು ಲಾಂಛನ ಕೂಡ ಬಿಡುಗಡೆ ಮಾಡಿದ್ದಾರೆ. ಓಕೆ, ಇದೇ ಲಾಂಛನದು. ನೆಕ್ಸ್ಟ್ ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ. ಈಗೇನಿದೆ ಆ್ಯಕ್ಚುಲಿ ನೋಡಿ, ಇನ್ನೊಂದು ಪಾಯಿಂಟ್ ಹೇಳ್ತೇನೆ ಬಿಟ್ಕೊಳ್ಳಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇದೆಯಲ್ಲ, ಇದು 1974ರಲ್ಲಿ ಸ್ಥಾಪನೆ ಆದಾಗ ಈ ಹೆಸರು ಇರಲಿಲ್ಲ. ಏನು ಹೆಸರಿತ್ತು? ಇಲ್ಲಿದೆ ನೋಡಿ, ಕರ್ನಾಟಕ ರಾಜ್ಯ ಜಲಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆಯ ಮಂಡಳಿ ಅಂತ ಇತ್ತು ಫಸ್ಟು. ನೋಡಿ ಇಲ್ಲಿ ಜಲಮಾಲಿನ್ಯ, ಇದು ಕಾಯ್ದೆ, ಇದು ಜಲಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ. ಇದನ್ನು ಸಿಂಪಲಾಗಿ ಜಲ ಸಂರಕ್ಷಣಾ ಕಾಯ್ದೆ ಅಂತಲೇ ಕರಿಬೋದು. ಸೊ ಅಫಿಷಿಯಲ್ ನೇಮ್ ಏನು? ಜಲ ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಅಂತ 1974ರಲ್ಲಿ ಬಂದಿರೋದು. ಇದು 1974ರಲ್ಲಿ. ಈ ಕಾಯ್ದೆ ಅಂಡರಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯ ಜಲಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಮಂಡಳಿ ಅಂತ ಹೆಸರನ್ನು ಇಟ್ಟಿದ್ರು. ಅದನ್ನು ನೇಮನ್ನ ಚೇಂಜ್ ಮಾಡಿದ್ರು. ಏನಂತ? ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ. ಯಾವಾಗ ಚೇಂಜ್ ಮಾಡಿದ್ರು ಅಂದರೆ ನೋಡಿ, ಈ ವಾಯು ಮಾಲಿನ್ಯ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾಯ್ದೆ ಅಂತ ಬರುತ್ತೆ. 1981ರಲ್ಲಿ ಬರುತ್ತೆ. ಇದು ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಂತ ಅಂದ್ಕೊಳ್ಳಿ. ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 81ರಲ್ಲಿ ಬಂತಲ್ವಾ. ಈ ಕಾಯ್ದೆ ಅಂಡರಲ್ಲಿ ನೇಮನ್ನ ಚೇಂಜ್ ಮಾಡಿರೋದು 1981ರಲ್ಲಿ. ಇದು ಜಾರಿಗೆ ಬಂದ ನಂತರ ಈ ಮಂಡಳಿಯನ್ನು ನೋಡಿ, ಇಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಮರುನಾಮಕರಣ ಮಾಡಿದ್ದಾರೆ. ಸೊ ಇದು ಸ್ಥಾಪನೆ ಆಗಿದ್ದು ಯಾವಾಗ? ಹೆಡ್ ಕ್ವಾರ್ಟರಲ್ಲಿ ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ. ಸ್ಥಾಪನೆ ಆಗಿದ್ದು 1974. ಯಾವ ಕಾಯ್ದೆ ಅಡಿ? ಜಲ ಸಂರಕ್ಷಣಾ ಕಾಯ್ದೆ ಅಡಿ ಸ್ಥಾಪನೆ ಆಯಿತು. ಬಟ್ ಮೊದಲೇ ಹೆಸರು ಏನಾಗಿತ್ತು? ಕರ್ನಾಟಕ ರಾಜ್ಯ ಜಲಮಾಲಿನ್ಯ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಮಂಡಳಿ ಅಂದಿತ್ತು. ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ 1989. ಈ ಕಾಯ್ದೆ ಅಂಡರಲ್ಲಿ ಇವಾಗಿರೋ ಹೆಸರನ್ನ ಇಟ್ಟಿದ್ದಾರೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂತ ಇಟ್ಟಿದ್ದಾರೆ. ಓಕೆನಾ? ಎಷ್ಟು ತಿಳ್ಕೊಳ್ಳಿ. ನೆಕ್ಸ್ಟು ಇದು ಒನ್ ಲೈನರ್ ಇದೆ ಆ್ಯಕ್ಚುಲಿ. ನಿಪುಣ ಕರ್ನಾಟಕ ಯೋಜನೆ. ನಿಪುಣ ಅಂದರೆ ಬುದ್ಧಿವಂತ. ಏನಿಲ್ಲ, ಸ್ಕಿಲ್ನ ಡೆವಲಪ್ ಮಾಡೋಕ್ಕೆ ಅಂತ ಅಷ್ಟೇ. ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಫ್ರೆಂಡ್ಸ್, ಇದೊಂದು ನೇಮ್ ತಿಳ್ಕೊಂಡಿರಿ ಅಷ್ಟೇ. ಕಾರ್ಪೊರೇಟ್ ಪಾಲುದಾರಿಕೆಯಡಿ ರಾಜ್ಯ ಸರ್ಕಾರ ನಿಪುಣ ಕರ್ನಾಟಕ ಯೋಜನೆ ಜಾರಿಗೆ ತರುವುದಾಗಿ ಪ್ರಕಟಿಸಿತ್ತು. ಹಳೇದೇ ಇದು. ಕೃತಕ ಬುದ್ಧಿಮತ್ತೆ ನೋಡಿ, ಏನೇನು ಕಳಿಸ್ತಾರೆ ಇಲ್ಲಿ ಯುವ ಜನತೆಗೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸೈಬರ್ ಸೆಕ್ಯೂರಿಟಿ, ಡೇಟಾ ಸೈನ್ಸ್, ಈ ಥರ ನ್ಯೂ ಏಜ್ ಸ್ಕಿಲ್ಸ್ ಇದೆಯಲ್ಲ, ಅದನ್ನು ಕಲಿಸ್ಕೊಡುವಂಥ ಒಂದು ಸ್ಕೀಮ್ ಇದು. ನಿಪುಣ ಕರ್ನಾಟಕ ಏನಕ್ಕೆ ಸಂಬಂಧಪಟ್ಟಿದ್ದು? ನಿಪುಣತೆಯನ್ನು ಡೆವಲಪ್ ಮಾಡಿಸೋದಕ್ಕೆ. ಅಷ್ಟೇ ತಿಳ್ಕೊಳ್ಳಿ ಸಾಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, LG ಹಾವನೂರು ಆಯೋಗ. ನೋಡಿ, ಇದನ್ನು ಫ್ರೆಂಡ್ಸ್ ಹಿಂದುಳಿದ ವರ್ಗಗಳ ಬೈಬಲ್ ಅಂತಲೇ ಕರೀತಾರೆ. ಒಬ್ಬ ಕಾನೂನು ತಜ್ಞ ಇವರು, LG ಹಾವನೂರು ಅಂತ. ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಸಭಾಷ್ ಅಂತ ಹೇಳಿದೆ. LG ಹಾವನೂರು ಆಯೋಗ 50 ವರ್ಷ ಪೂರೈಸಿದೆ. ಗೋಲ್ಡನ್ ಜುಬ್ಲಿ. ಓಕೆ, ಕಾನೂನು ತಜ್ಞ LG ಹಾವನೂರು ದೇವರಾಜ ಅರಸರ ಟೈಮಲ್ಲಿ ಆಗಿದ್ದು. 1972ರಲ್ಲಿ ಸಮಿತಿ ನೇಮಕ ಮಾಡ್ತಾರೆ. 75ರಲ್ಲಿ ಇದು ರಿಪೋರ್ಟ್ ಕೊಡುತ್ತೆ. LG ಹಾವನೂರು ಅವರು ತಮ್ಮ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿ 50 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ 2025 ನವೆಂಬರ್ 19 ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನ ಜನಜ್ಯೋತಿ ಸಭಾಂಗಣದಲ್ಲಿ LG ಹಾವನೂರು ವರದಿ 50 ಸ್ವರ್ಣ ಮಹೋತ್ಸವ ಸಮಾವೇಶನ ಜರುಗಿತು. ಓಕೆ, ಇದಿರಲಿ. ಇಲ್ಲಿ ನೋಡಿ ಬಗ್ಗೆ ಮಾಹಿತಿ, ಹಾವನೂರು ವರದಿ ಬಗ್ಗೆ ನೋಡೋಣ. LG ಹಾವನೂರು ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಸ್ಥಿತಿಗತಿ ಏನಕ್ಕೆ ಸಂಬಂಧಪಟ್ಟಿದ್ದು? ಹಿಂದುಳಿದ ವರ್ಗಗಳ ಸ್ಥಿತಿಗತಿ ಅಧ್ಯಯನ ಮಾಡೋಕ್ಕೆ ಸಂಬಂಧಪಟ್ಟಿದ್ದು. ಕರ್ನಾಟಕ ಸರ್ಕಾರವು ಹಿಂದುಳಿದ ವರ್ಗಗಳ ಆಯೋಗವನ್ನು ರಚಿಸಿತ್ತು. ಅದರ ಹೆಸರೇನು? ಹಿಂದುಳಿದ ವರ್ಗಗಳ ಆಯೋಗ ಅಂತ. ಈ ಆಯೋಗವು 1975 ನವೆಂಬರ್ 9 ಕರ್ನಾಟಕದ ಅಂದಿನ ಮುಖ್ಯಮಂತ್ರಿ ವೆರಿ ಫೇಮಸ್ ದೇವರಾಜ ಅರಸ್, ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಕರೀತಾರಲ್ವ, ಅವರ ನೇತೃತ್ವ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತ್ತು. ಹಾವನೂರು ವರದಿಯನ್ನು ನೋಡಿ, ಇಲ್ಲಿ ಹಿಂದುಳಿದ ವರ್ಗಗಳ ಬೈಬಲ್ ಎಂದು ಕರೆಯಲಾಗುತ್ತದೆ. ಸುಪ್ರೀಂ ಕೋರ್ಟ್ ಈ ವರದಿಯನ್ನು ಹಿಂದುಳಿದ ವರ್ಗಗಳ ಸಮಗ್ರ ವೈಜ್ಞಾನಿಕ ಅಧ್ಯಯನ ಎಂದು ಪ್ರಶಂಸಿಸಿದೆ. ವೈಜ್ಞಾನಿಕವಾಗಿ ಮಾಡಿದ್ರು ಸಾಕಷ್ಟು ಇದನ್ನ. 1990ರಲ್ಲಿ ದಕ್ಷಿಣ ಆಫ್ರಿಕಾ ದೇಶವು ತನ್ನ ದೇಶದ ನೋಡಿ, ಇವರು ಹಾವನೂರು ಎಷ್ಟು ಇಂಪಾರ್ಟೆಂಟ್ ಅಂದರೆ 1990ರಲ್ಲಿ ದಕ್ಷಿಣ ಆಫ್ರಿಕಾ ದೇಶವು ತನ್ನ ದೇಶದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರನ್ನಾಗಿ LG ಹಾವನೂರನ್ನು ಕರ್ಕೊಂಡಿತ್ತು ಅಲ್ಲಿಗೆ. ನಮ್ಮ ಸಂವಿಧಾನ ರಚನೆ ಮಾಡ್ತಾ ಇದ್ದೀವಿ ಬನ್ನಿ. ನೋಡಿ, ನಿಮ್ಗೆ ಇನ್ನೊಂದು ಕ್ವಶನು, ಭಾರತೀಯ ಸಂವಿಧಾನದ ಸಲಹೆಗಾರರು ಯಾರು ಅಂತ ಕಮೆಂಟ್ ಮಾಡಿ.
ಇಲ್ಲಿ ನಮಗೆ ದಕ್ಷಿಣ ಆಫ್ರಿಕಾ ಸಂವಿಧಾನ ರಚನಾ ಸಮಿತಿಯ ಸಲಹೆಗಾರರಾಗಿ LG ಆವನೂರ್ ಅವ್ರನ್ನ ಕರ್ಕೊಂಡೋಗಿದ್ರು ಅಲ್ಲಿಗೆ, ನಮಗೆ ಸಲಹೆ ಕೊಡು ಬನ್ನಿ ಸಂವಿಧಾನಕ್ಕೆ ಅಂತ. ಹಾಗೆಯೇ ನೀವೇನು ಹೇಳಬೇಕಿಲ್ಲಿ, ನಮಗೆ ಭಾರತ ಸಂವಿಧಾನ ರಚನಾ ಸಮಿತಿಯ ಸಂವಿಧಾನದ ಸಲಹೆಗಾರರಾಗಿ ಯಾರಿದ್ರು, ಮತ್ತು ಅವರ ಊರು ಯಾವುದು, ಅವ್ರ ಜಿಲ್ಲೆನೇ ಹೇಳ್ಬೇಕು ನೀವು ಯಾರು ಅಂತ, ಯಾಕೆಂದರೆ ಇವರು ವೆರಿ ಫೇಮಸ್ ಪರ್ಸ್ನಾಲಿಟಿ. ಅವ್ರ ಜಿಲ್ಲೆ ಯಾವುದು ಅಂತ ಹೇಳ್ಬೇಕು, ಅವ್ರ ಹೆಸರೇನು ಮತ್ತು ಅವ್ರ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸ್ಬೇಕು. ಇದು ನಿಮಗೆ ಕ್ವಶನು. ಓಕೆ, ಸೊ ಅಷ್ಟು ಫೇಮಸ್ ಇವರು LG ಆವನೂರ್ ಅವರು ಅಂತ. ಅವ್ರ ಬಗ್ಗೆ ಒಂದಷ್ಟು ರಿಪೋರ್ಟ್ ನೋಡಿ. ಅಂದಿನ ಮುಖ್ಯಮಂತ್ರಿ ದೇವರಾಜ ಅರಸ್ ಅವರ ವರದಿಯನ್ನು ಹಿಂದುಳಿದ ವರ್ಗಗಳ ಬೈಬಲ್ ಎಂದು ಕರೆದಿದ್ದರು. ಯಾರು ಕರೆದಿದ್ದೀನ? ದೇವರಾಜ ಅರಸ್ ಅವರು. ಈ ಥರ ಹಿಂದುಳಿದ ವರ್ಗಗಳ ಬೈಬಲ್ ಅಂತ. ಭಾರತ ಸುಪ್ರೀಂ ಕೋರ್ಟ್ ಸಹ ಇದನ್ನು ಒಂದು ಸಮಗ್ರ ವೈಜ್ಞಾನಿಕ ಅಧ್ಯಯನ ಅಂತ ಕೂಡ ಶ್ಲಾಘಿಸಿತ್ತು. 1972ರಲ್ಲಿ ಆಯೋಗ ನೇಮಕ ಆಗುತ್ತೆ. ಅಧ್ಯಕ್ಷರು ಇವರು ವಕೀಲರು, ಸಾಮಾಜಿಕ ನ್ಯಾಯದ ಹರಿಕಾರರು LG ಆವನೂರು. ವರದಿ ಸಲ್ಲಿಕೆ 75. ಉದ್ದೇಶ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ಸಾಂಸ್ಥಿಕ ಮೀಸಲಾತಿಯನ್ನು ನೀಡೋದು, ಇನ್ಸ್ಟಿಟ್ಯೂಷನಲ್ ರಿಸರ್ವೇಷನ್ನ ಕೊಡೋದು. ಶಿಫಾರಸುಗಳು ನೋಡಿ ಏನೇನು ಮಾಡಿದ್ರು. ವರ್ಗೀಕರಣ, ಹಿಂದುಳಿದ ಜನಸಂಖ್ಯೆಯನ್ನು 3 ವಿಭಾಗಗಳಾಗಿ ವರ್ಗೀಕರಿಸಲಾಯಿತು. ನೋಡಿ 3 ವಿಭಾಗಗಳು ಮಾಡಿದ್ದಾರೆ, ವೆರಿ ಇಂಪಾರ್ಟೆಂಟು. ಹಿಂದುಳಿದಿರುವ ಜನಸಂಖ್ಯೆನೇ 3 ಭಾಗ ಮಾಡಿದ್ದಾರೆ. ಯಾವ್ಯಾವುದಪ್ಪ? ಒಂದು ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅಂತ, ಇಲ್ಲಿ ನೋಡಿ, ಒಂದು ಹಿಂದುಳಿದ ಸಮುದಾಯಗಳು ಬ್ಯಾಕ್ವರ್ಡ್ ಕಮ್ಯುನಿಟೀಸ್, ಇನ್ನೊಂದು ಹಿಂದುಳಿದ ಜಾತಿಗಳು ಅಂದರೆ ಬ್ಯಾಕ್ವರ್ಡ್ ಕ್ಯಾಸ್ಟ್ಸ್ ಅಂತ ಬರುತ್ತೆ. ಮೂರನೇದು ಹಿಂದುಳಿದ ಕ್ಯಾಸ್ಟ್ ಆಯಿತು. ನೆಕ್ಸ್ಟ್ ಹಿಂದುಳಿದ ಪಂಗಡಗಳು, ಬ್ಯಾಕ್ವರ್ಡ್ ಟ್ರೈಬ್ಸ್ ಅಂತ ಕರೀತಾರೆ ಅವನ್ನ. ಸೊ 3 ರೀತಿ ಹಿಂದುಳಿದ ಸಮುದಾಯಗಳು, ಹಿಂದುಳಿದ ಜಾತಿಗಳು, ಹಿಂದುಳಿದ ಪಂಗಡಗಳು ಅಂತ 3 ರೀತಿ ಹಿಂದುಳಿದಿರುವ ಜನರಲ್ಲೇ 3 ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ. ಮೀಸಲಾತಿ ಪ್ರಮಾಣ, ಹಿಂದುಳಿದ ವರ್ಗಗಳಿಗೆ ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸರ್ಕಾರಿ ಉದ್ಯೋಗಗಳಲ್ಲಿ 32%, 32% ರಿಸರ್ವೇಷನ್ನ ಕೊಡಬೇಕು ಅಂತ ಹೇಳಿದೆ. ಎಲ್ಲೆಲ್ಲಿ? ಸರ್ಕಾರಿ ಉದ್ಯೋಗಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ. ಹೊರಗಿಡುವಿಕೆ, ರಾಜಕೀಯವಾಗಿ ಪ್ರಬಲವಾಗಿದ್ದ ಲಿಂಗಾಯತ ಸಮುದಾಯವನ್ನು ಹಿಂದುಳಿದ ವರ್ಗಗಳ ಪಟ್ಟಿಯಿಂದ ಹೊರಗಿಡಲಾಯಿತು, ವೆರಿ ಇಂಪಾರ್ಟೆಂಟ್. ಹಾಗೆಯೇ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಧಾರ್ಮಿಕ ಅಲ್ಪಸಂಖ್ಯಾತರನ್ನು ಹಿಂದೂ ಧರ್ಮ ಆಧಾರಿತ ಜಾತಿ ಮಾನದಂಡಗಳ ಅಡಿಯಲ್ಲಿ ವರ್ಗೀಕರಿಸಬಾರದು ಎಂದು ಕೂಡ ತಿಳಿಸಿತು. ಅಂದರೆ ಇಲ್ಲಿ ಈ ಹಿಂದುಳಿದ ವರ್ಗ ಅನ್ನೋ ಗ್ರೂಪಿಂದಾಗಿ ಲಿಂಗಾಯತನ ಆಚೆ ಹಾಕಲಾಗಿತ್ತು. ಅವರು ಆಲ್ರೆಡಿ ಡೆವಲಪ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ. ಜೊತೆಗೆ ಕ್ರಿಶ್ಚಿಯನ್ನು ಮತ್ತು ಮುಸ್ಲಿಮ್ನ ಹಿಂದೂಗಳ ಜೊತೆ ಸೇರಿಸೋದು ಬೇಡ, ಸಪ್ರೇಟಾಗಿ ಮಾಡೋಣ ಅಂತ ಇವರು ರೆಕಮೆಂಡ್ ಮಾಡಿದರು. ಸಾಂಸ್ಥಿಕ ಬೆಂಬಲ ನೋಡಿ, KPSC ನೇಮಕಾತಿಗಳಲ್ಲಿ ಮೀಸಲಾತಿಯನ್ನು ಬಲಪಡಿಸುವುದು. ಓಕೆ, ವಸತಿ ನಿಲಯಗಳು ಇದನ್ನೆಲ್ಲ ರೆಕಮೆಂಡ್ ಮಾಡಿದ್ರು, ವೆರಿ ಇಂಪಾರ್ಟೆಂಟ್. ಇದು ನಿಮಗೆ ಮೈನ್ಸಲ್ಲೆಲ್ಲ ಇದೆ ಫ್ರೆಂಡ್ಸ್. ಇದು KS ಮೈನ್ಸಲ್ಲಿ ಕೂಡ ಹಿಂದುಳಿದ ವರ್ಗಗಳ ಸಂಬಂಧಪಟ್ಟಂತೆ ನೇಮಕ ಆದಂಥ ಸಮಿತಿಗಳು ಅಂತಲೇ ಟಾಪಿಕ್ ಇದೆ. ಅದರಲ್ಲಿ ಸುಮಾರು ಸಮಿತಿಗಳು ಬರ್ತವೆ, ಅದರಲ್ಲಿ ಇದು ವೆರಿ ಫೇಮಸ್ ಸಮಿತಿ. GKVKಯಲ್ಲಿ ಮೊದಲ ವನವಿಜ್ಞಾನ ಕೇಂದ್ರ ಆರಂಭ. ಇತ್ತೀಚೆಗೆ ಕರ್ನಾಟಕದ ಯಾವ ಸ್ಥಳದಲ್ಲಿ ವನವಿಜ್ಞಾನ ಕೇಂದ್ರವನ್ನು ಆರಂಭಿಸಲಾಯಿತು ಅಂತ ಕೇಳಿದ್ರೆ ನಿಮಗೆ ಡೈರೆಕ್ಟಾಗಿ GKVK ಅಂತ ಗೊತ್ತಿರಬೇಕು. ಅರಣ್ಯ ಕ್ಷೇತ್ರದಲ್ಲಿ ರೈತರು, ಸಂಶೋಧಕರು ಮತ್ತು ಸ್ಥಳೀಯ ಸಮುದಾಯಗಳಿಗೆ ತರಬೇತಿ ನೀಡಲು ಹಾಗೂ ಅರಣ್ಯ ಆಧಾರಿತ ಜೀವನೋಪಾಯಗಳನ್ನು ವಿಸ್ತರಿಸಲು ಬೆಂಗಳೂರಿನ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇದೇ ಫಸ್ಟ್ ಟೈಮ್ ಮಾಡಿರೋದು ವನವಿಜ್ಞಾನ ಕೇಂದ್ರವನ್ನು ಆರಂಭಿಸಲಾಗಿದೆ. ಭಾರತೀಯ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿ, ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್, ವನವಿಜ್ಞಾನ ಕೇಂದ್ರದ ಎಲ್ಲ ಆರ್ಥಿಕ ಚಟುವಟಿಕೆಗೆ ನೆರವು ನೀಡಿದೆ. ಓಕೆನಾ, ಇದು ಜಸ್ಟ್ 1 ವರ್ಡ್ ಅಷ್ಟೇ. ಇದು ಇಷ್ಟೇ ನೆನ್ಪಿಟ್ಕೊಳ್ಳಿ, ಡೈರೆಕ್ಟಾಗಿ ಕ್ವಶನ್ ಆಗ್ಬೋದು. ಆದರೆ ಇದು ಎಲ್ಲಿ ಮಾಡಿದ್ದಾರೆ ಅಂತ GKVKನಲ್ಲಿ ಮಾಡಿದ್ದಾರೆ, ವನವಿಜ್ಞಾನ ಕೇಂದ್ರ ಅಂತ. ನೆಕ್ಸ್ಟ್ ನವೋದ್ಯಮ ನೀತಿ. ಫ್ರೆಂಡ್ಸ್, ಇಲ್ಲಿ 3 ನೀತಿಗಳ ಬಗ್ಗೆ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಯಾವುದು ನೋಡಿ, ಇಲ್ಲಿ ಒಂದು ಇದು ನವೋದ್ಯಮ ನೀತಿ, 2ನೇದು ಬಾಹ್ಯಾಕಾಶ ತಂತ್ರಜ್ಞಾನ ನೀತಿ, 3ನೇದು ಮಾಹಿತಿ ತಂತ್ರಜ್ಞಾನ ನೀತಿ. ಇವು ಮೂರೂ ಡೇಟ್ ಏನು ಗೊತ್ತಾ? ಎಲ್ಲದಕ್ಕೂ ಇದೆ, 2025ರಿಂದ 30. ನಿಮಗೆ ಕೇಳ್ಬೋದು ಎಷ್ಟರಿಂದ ಎಷ್ಟು ವರ್ಷಕ್ಕೆ ಟಾರ್ಗೆಟ್ ಇದೆ ಅಂತ. ನವೋದ್ಯಮ ನೀತಿ, ಬಾಹ್ಯಾಕಾಶ ನೀತಿ ಮತ್ತು ಇನ್ನೊಂದು ಹೇಳಿದ್ಮೇಲೆ 3 ಕೂಡ 2025ರಿಂದ 30ಕ್ಕೆ ಡೇಟನ್ನು ಇಟ್ಕೊಂಡಿರೋದು, ಈ ಇಯರ್ನ ಟೈಮ್ ಪೀರಿಯಡ್ನ ಫಿಕ್ಸ್ ಮಾಡಿರೋದು. ಏನಿದು ನವೋದ್ಯಮ ನೀತಿ ಅಂತಂದರೆ ಸ್ಟಾರ್ಟಪ್ ಸಂಬಂಧಪಟ್ಟಿದ್ದು ಫ್ರೆಂಡ್ಸ್. ಸ್ಟಾರ್ಟಪ್ ಪಾಲಿಸಿ, ಕರ್ನಾಟಕ ಕ್ಯಾಬಿನೆಟ್ ಅಪ್ರೂವ್ ಸ್ಟಾರ್ಟಪ್ ಪಾಲಿಸಿ ಇಲ್ಲೇ ಇದೆ ಅಲ್ವಾ, ಸ್ಟಾರ್ಟಪ್ ಪಾಲಿಸಿ ಅಂತ ಕರೀತಾರೆ. ಸ್ಟಾರ್ಟಪ್ ಅಂದರೆ ನವೋದ್ಯಮಗಳು, ಹೊಸದಾಗಿ ಬೆಳೀತಾ ಇರುವಂಥ ಉದ್ಯಮಗಳು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ರಾಜ್ಯ ಸಚಿವ ಸಂಪುಟ ಕರ್ನಾಟಕ ನವೋದ್ಯಮ ನೀತಿ 2025ರಿಂದ 30 ಅನುಮೋದನೆ ನೀಡಿದೆ. ಓಕೆ ನೋಡಿ, ಯಾವ ಕ್ಷೇತ್ರ? ಕೃತಕ ಬುದ್ಧಿಮತ್ತೆ, ಡೀಪ್ ಟೆಕ್, ಕ್ವಾಂಟಮ್ ಟೆಕ್ನಾಲಜಿ. ಸೊ ಇದರಲ್ಲಿ ರಾಜ್ಯವನ್ನು ಮುಂಚೂಣಿಗೆ ತರಬೇಕು ಅಂತ ಮಾಡಿದ್ದಾರೆ. ಮುಂದಿನ 5 ವರ್ಷಗಳ ಅವಧಿಯಲ್ಲಿ 518 ಕೋಟಿ ಹಣವನ್ನು ಕೊಡ್ತಾರಂತೆ ಪ್ರೋತ್ಸಾಹಕವಾಗಿ. ಕೊಡ್ತಾರಾ ಇಲ್ಲ ಅಂತ. ಈ ನೀತಿಯ ಮೂಲಕ 25,000 ಸ್ಟಾರ್ಟಪ್ಗಳನ್ನು ಬೆಂಬಲಿಸುವ ಗುರಿಯನ್ನು ಹೊಂದಲಾಗಿತ್ತು. ಓಕೆ, ಈ ಪೈಕಿ 10,000 ನವೋದ್ಯಮಗಳನ್ನು ಬೆಂಗಳೂರಿನ ಹೊರಗೆ ಕೊಂಡೊಯ್ಯುವ ಉದ್ದೇಶವಿದೆ. ಸುಮಾರು 10,000 ನವೋದ್ಯಮಗಳನ್ನ ಬೆಂಗಳೂರಿನ ಆಚೆ ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಮಾಡೋ ಪ್ಲ್ಯಾನನ್ನು ಇಟ್ಕೊಂಡಿದ್ದಾರೆ. ಓಕೆ, ಇದು ನವೋದ್ಯಮ ನೀತಿ, ಸ್ಟಾರ್ಟಪ್ ಪಾಲಿಸಿ. ಇನ್ನೊಂದು ಕರ್ನಾಟಕ ಬಾಹ್ಯಾಕಾಶ ನೀತಿ, ಕ್ಯಾಬಿನೆಟ್ ಅಪ್ರೂವ್ಸ್ ಕರ್ನಾಟಕ ಸ್ಪೇಸ್ ಟೆಕ್ನಾಲಜಿ ಪಾಲಿಸಿ. ಇದು ಸೇಮ್ ಇಯರ್ ಇದೆ. ರಾಜ್ಯದಲ್ಲಿ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ವ್ಯವಸ್ಥೆಯನ್ನು ಬಳಸಿಕೊಂಡು ಕರ್ನಾಟಕವನ್ನು ಬಾಹ್ಯಾಕಾಶ ತಂತ್ರಜ್ಞಾನದ ಜಾಗತಿಕ ತಾಣವನ್ನಾಗಿ ಪರಿವರ್ತಿಸುವ ಉದ್ದೇಶವನ್ನು ಇದು ಹೊಂದಿದೆ. ಓಕೆ, ಅದರಲ್ಲಿ ಇಂಪಾರ್ಟೆನ್ಸ್ ನೋಡೋಕೆ ಹೋದರೆ
ಬಾಹ್ಯಾಕಾಶ ತಂತ್ರಜ್ಞಾನ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮಾರುಕಟ್ಟೆ ಪಾಲಿನ 50% ಹೊಂದುವ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅಂದರೆ ದೇಶದಲ್ಲಿ ಒಟ್ಟಾರೆ ನಮ್ಮಲ್ಲಿ ಏನು ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಮಾರ್ಕೆಟ್ ಇದೆಯಲ್ಲ ಅದ್ರ 50% ನಮ್ಮ ರಾಜ್ಯದಲ್ಲೇ ಮಾಡಬೇಕು ಅಂತ ಇಟ್ಕೊಂಡಿದ್ದಾರೆ. ಕರ್ನಾಟಕವನ್ನು ಭಾರತದಲ್ಲಿ ನಂಬರ್ 1 ತಾಣವಾಗಿ ಉಳಿಸಿಕೊಳ್ಬೇಕು ಅಂತ, ಜಾಗತಿಕ ಮಾರುಕಟ್ಟೆ ಪಾಲನ್ನ 50% ಹೊಂದಬೇಕು ಅಂತ ಇವೆಲ್ಲ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸೊ ಕರ್ನಾಟಕ ಬಾಹ್ಯಾಕಾಶ ನೀತಿನಲ್ಲಿ, ಓಕೆನಾ. ಸೊ ಏನೇನು ಟಾರ್ಗೆಟ್ ಅಂತ ಗೊತ್ತಿರಲಿ. ಸೊ ಇಂಡಿಯಾದಲ್ಲೇ ನಂಬರ್ 1 ಮಾಡಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕವನ್ನು. ನೆಕ್ಸ್ಟು ಕರ್ನಾಟಕ ಮಾಹಿತಿ ತಂತ್ರಜ್ಞಾನ ನೀತಿ, ಇದು ಕೂಡ ಸೇಮ್ ಇಯರೇ. ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಾಜ್ಯದಲ್ಲಿ ಮುಂದಿನ 5 ವರ್ಷಗಳಲ್ಲಿ ಸಾಫ್ಟ್ವೇರ್ ರಫ್ತನ್ನು 11 ಲಕ್ಷ ಕೋಟಿ, ನೋಡಿ ಇದ್ರ ಉದ್ದೇಶ ಡೈರೆಕ್ಟಾಗಿ ಕೇಳ್ಬೋದು ನಿಮಗೆ, 11.5 ಲಕ್ಷ ಕೋಟಿ ರುಗೆ ಹೆಚ್ಚಿಸುವ ಗುರಿಯನ್ನು ಇಟ್ಕೊಂಡಿದ್ದಾರೆ. ಬೆಂಗಳೂರಿನ ಆಚೆಗೆ IT ಉದ್ಯಮ ಬೆಳೆಸುವ ಜೊತೆಗೆ AI, ಕ್ವಾಂಟಮ್, ಗ್ರೀನ್ ಟೆಕ್ನಾಲಜಿ ಕ್ಷೇತ್ರಗಳಿಗೆ ಒತ್ತು ನೀಡುತ್ತಾರೆ. ಒಳ್ಳೆಯದು. 4.09 ಲಕ್ಷ ಕೋಟಿ ಇರುವ ಸಾಫ್ಟ್ವೇರ್ ರಫ್ತನ್ನು 11.5 ಲಕ್ಷ ಕೋಟಿ ರುಗಳಿಗೆ ಹೆಚ್ಚಿಸೋಕ್ಕೆ ಹೊರಟಿದ್ದಾರೆ. ವೆರಿ ಗುಡ್. ದೇಶದಲ್ಲಿ ರಾಜ್ಯದ IT ವಲಯದ ಕೊಡುಗೆಯನ್ನು 26% ಇದೆ ಪ್ರೆಸೆಂಟು. ಒಟ್ಟಾರೆ ದೇಶದಲ್ಲಿ IT ಎಕ್ಸ್ಪೋರ್ಟಲ್ಲಿ ಕರ್ನಾಟಕದ ಎಷ್ಟು ಪಾಲಿದೆ? 26% ಇದೆ. ಇದನ್ನು 36% ಹೆಚ್ಚಿಸಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಓಕೆನಾ, ಈ ಒಂದು ಪಾಲಿಸಿನಲ್ಲಿ. ಓಕೆ, ಇದಿಷ್ಟು ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ಮೈಸೂರು, ಮಂಗಳೂರು, ಹುಬ್ಳಿ, ಧಾರವಾಡ, ಬೆಳಗಾವಿ, ತುಮಕೂರು, ಕಲಬುರಗಿ, ಶಿವಮೊಗ್ಗ ನಗರಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇದನ್ನೆಲ್ಲ ಪ್ರಮೋಟ್ ಮಾಡಬೇಕು, ಅಲ್ಲಿ ಕಂಪ್ನಿಗಳು ಹೋಗೋ ಥರ ಅಂತ ಮಾಡ್ತಾ ಇದ್ದಾರೆ. ಸೊ ಇದು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಈ ಮೂರಲ್ಲಿ ಒಂದು ಗ್ಯಾರಂಟಿ ಬರುತ್ತೆ. ನೆಕ್ಸ್ಟ್ ನೋಡಿ, ಮೈಸೂರಿನಲ್ಲಿ ದೇಶದ ಮೊದಲ ರೇಷ್ಮೆ ಮ್ಯೂಸಿಯಂ, ಇಂಡಿಯಾಸ್ ಫಸ್ಟ್, ನೋಡಿ ಇಂಡಿಯಾಸ್ ಫಸ್ಟ್ ಸಿಲ್ಕ್ ಮ್ಯೂಸಿಯಂ ಟು ಕಮ್ ಅಪ್ ಇನ್ ಮೈಸೂರು. ಮೈಸೂರ ಸ್ಥಾಪನೆ ಮಾಡ್ತಿದ್ದಾರೆ, ನೆನ್ಪಿಟ್ಕೊಳ್ಳಿ. ಭಾರತದ ಅತಿ ದೊಡ್ಡ ರೇಷ್ಮೆ ಉತ್ಪಾದಕ ರಾಜ್ಯವಾದ ಕರ್ನಾಟಕ, ಇಂಡಿಯಾದಲ್ಲಿ ಹೈಯೆಸ್ಟ್ ಉತ್ಪಾದನೆ ಮಾಡೋದು ರೇಷ್ಮೆನ ಕರ್ನಾಟಕ ಫ್ರೆಂಡ್ಸ್. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ್ದು ಹೇಳಿ? ಹಿಪ್ಪು ನೇರಳೆ, ಮಲ್ಬರಿ ಅಂತ ಕರೀತಲ್ವಾ, ಹಿಪ್ಪು ನೇರಳೆ, ಉಪ್ಪು ನೇರಳೆ ಅಂತಲೂ ಕರೀತಾರೆ. ಹಿಪ್ಪು ನೇರಳೆ ಇದೆ ಕರ್ನಾಟಕದಲ್ಲಿ ಹೈಯೆಸ್ಟು. ಕರ್ನಾಟಕದ ಮತ್ತೊಂದು ಮೈಲಿಗಲ್ಲಿಗೆ ಕಾರಣವಾಗಿದೆ. ದೇಶದ ಮೊದಲ ರೇಷ್ಮೆ ಸಂಗ್ರಹಾಲಯ ಮೈಸೂರಿನಲ್ಲಿ ಸ್ಥಾಪನೆಯಾಗುತ್ತಿದೆ. 120 ಎಕರೆ ಪ್ರದೇಶದಲ್ಲಿ ಕೇಂದ್ರ ರೇಷ್ಮೆ ಮಂಡಳಿ ಆವರಣದಲ್ಲಿ, ಎಲ್ಲಿ ನೋಡಿ ಕೇಂದ್ರ ರೇಷ್ಮೆ ಮಂಡಳಿ ಇರೋದು ಮೈಸೂರಲ್ಲೇ, ಅದರ ಆವರಣದಲ್ಲೇ ಇದನ್ನು ಮಾಡ್ತಾ ಇದ್ದಾರೆ. ಮೈಸೂರು ತನ್ನ ರೇಷ್ಮೆ ಸೀರೆಗಳಿಗೆ ಪ್ರಸಿದ್ಧವಾಗಿದ್ದು, ಓಕೆ ಅದೆಲ್ಲ ಇರಲಿ. 2 ವರ್ಷಗಳಲ್ಲಿ ಮ್ಯೂಸಿಯಂ ಲೋಕಾರ್ಪಣೆ, 2 ವರ್ಷದಲ್ಲಿ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಡೈರೆಕ್ಟಾಗಿ ಆಗ್ಬೋದು. ದೇಶದ ಮೊದಲ ರೇಷ್ಮೆ ಮ್ಯೂಸಿಯಂ ಎಲ್ಲಿ ಬರ್ತಾ ಇದೆ ಅಂದರೆ ಮೈಸೂರಲ್ಲಿ ಬರ್ತಾ ಇದೆ. ಕರ್ನಾಟಕ ದೇಶದಲ್ಲಿ ಅತಿ ಹೆಚ್ಚು ರೇಷ್ಮೆನ ಬೆಳೆಯುತ್ತೆ. ಅದರಲ್ಲಿ ಯಾವುದು ಅಂತಂದರೆ ಮಲ್ಬರಿ. 2030 ವೇಳೆಗೆ ಬೆಂಗಳೂರು ಪ್ಲಾಸ್ಟಿಕ್ ಮುಕ್ತಗೊಳಿಸುವ ಗುರಿ, ಇದು ಡೈರೆಕ್ಟ್ ಕ್ವಶನ್ ಆಗುತ್ತೆ. ಬೆಂಗಳೂರು ಎಷ್ಟು ವರ್ಷದೊಳಗೆ, ಬೈ ವಿಚ್ ಇಯರ್ ಇಂಡಿಯಾ ಏನು ಮಾಡಕ್ಕೆ ಕೊಟ್ಟಿದೆ? ಪ್ಲಾಸ್ಟಿಕ್ ಫ್ರೀ ಮಾಡಕ್ಕೆ ಕೊಟ್ಟಿದೆ ಸಿಟಿಯನ್ನು ಅಂತ ಕೇಳ್ಬೋದು ನಿಮಗೆ. ಬೆಂಗಳೂರು ಸಿಟಿ ಎಷ್ಟರಲ್ಲಿ? 2030. ವೆರಿ ಇಂಪಾರ್ಟೆಂಟ್. 2030 ಬೆಂಗಳೂರು ಪ್ಲಾಸ್ಟಿಕ್ ಮುಕ್ತಗೊಳಿಸೋ ಗುರಿನ ಇಟ್ಕೊಂಡಿದ್ದಾರಂತೆ. ನೋಡಿ, ಬೆಂಗಳೂರು ಪ್ರಸ್ತುತ ಒಂದು ದಿನಕ್ಕೆ 900 ಟನ್ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆ ಮಾಡ್ತಾ ಇದೆ ಅಂತ ನೋಡಿ ಇಲ್ಲಿ. ಅದರಿಂದ ಪರಿಸರಕ್ಕೆ ಸಾಕಷ್ಟು ಹಾನಿ ಆಗುತ್ತಿದೆ. ಹೌದು, ಅದನ್ನು ನಿವಾರಿಸಲು 2030 ವೇಳೆಗೆ ಬೆಂಗಳೂರನ್ನು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿಸೋ ಗುರಿಯನ್ನು ಹೊಂದಲಾಗಿದೆ. ನೋಡುವ ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಇಷ್ಟೇ ತಿಳ್ಕೊಳ್ಳಿ. ಏನು ಬೆಂಗಳೂರು ಕರ್ನಾಟಕದ ರಾಜಧಾನಿ ಅಂತ IT ಹಬ್ಬ ಆಗಿರುವಂಥ ಬೆಂಗಳೂರು ಯಾವ ವರ್ಷದ ಒಳಗೆ ಅಥವಾ ಯಾವ ವರ್ಷದಷ್ಟರಲ್ಲಿ ಬೆಂಗಳೂರನ್ನ ಪ್ಲಾಸ್ಟಿಕ್ ಮುಕ್ತಗೊಳಿಸಲು ಟಾರ್ಗೆಟ್ ಇಟ್ಕೊಂಡಿದೆ ಅಂತಂದರೆ 2030. ಹಾಗೆಯೇ ನಿಮ್ಗೆ ಇನ್ನೊಂದಿದೆ ನೋಡಿ, ಬೆಂಗಳೂರು ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಒಂದಿದೆ. ಬೆಂಗಳೂರು ಇಲ್ಲಿ ಬರೀತೀನಿ ನೋಡಿ, ಇದನ್ನು BBMP ತಗೊಂಡಿದೆ, BBMP ತಗೊಂಡಿದೆ. ಇದನ್ನು ಏನಂತ, ಬೆಂಗಳೂರನ್ನು ಯಾವ ವರ್ಷದೊಳಗೆ ನೆಟ್ ಝೀರೋ ಮಾಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು. ಬೆಂಗಳೂರು ನಗರವನ್ನು ಯಾವ ವರ್ಷದೊಳಗಡೆ ನಿವ್ವಳ ಶೂನ್ಯ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ ನೀವು ಹೇಳಿ. ಇವಾಗ ನೆಟ್ ಝೀರೋ ಇಂಡಿಯಾ ಟಾರ್ಗೆಟ್ ಇಟ್ಕೊಂಡಿರೋದು ಎಷ್ಟಪ್ಪ? ಬೈ 2070 ಅಲ್ವಾ. ಭಾರತ COP26 ಏನಂತ ಡಿಕ್ಲೇರ್ ಮಾಡಿದೆ? ಭಾರತ 2070 ನೆಟ್ ಝೀರೋ ಗುರಿಯನ್ನು ಅಚೀವ್ ಮಾಡ್ತೀವಿ ಅಂತ ಹೇಳಿದೆ. ಹಾಗೆಯೇ ಬೆಂಗಳೂರು ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ BBMP ಯಾವ ವರ್ಷದೊಳಗಡೆ ಬೆಂಗಳೂರನ್ನು ನೆಟ್ ಝೀರೋ ಮಾಡೋಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಕಮೆಂಟ್ ಮೂಲಕ ನೀವು ತಿಳಿಸ್ಬೇಕು. ಓಕೆ, ಸೊ ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ಬೈ 2030 ಅಷ್ಟಿರಲಿ. ನೆಕ್ಸ್ಟು ನಟಿ ಕೀರ್ತಿ, ಇಲ್ಲಿ ಒಂದು ವರ್ಡ್ ಫ್ರೆಂಡ್ಸ್, ಇದು ಏನಂದರೆ ಯುನಿಸೆಫ್ಗೆ ಭಾರತದ ರಾಯಭಾರಿಯಾಗಿ ಯಾರು ಅಪಾಯಿಂಟ್ ಆದರು ಅಂತ. ಕೀರ್ತಿ ಸುರೇಶ್ ಅಂತ, ತೆಲುಗು ಸಿನಿಮಾ ನಟಿ ಕೀರ್ತಿ ಸುರೇಶ್. ಸೊ ಇವರು ಯುನಿಸೆಫ್, ವಿಶ್ವಸಂಸ್ಥೆ ಅಂಡರ್ ಬರುವಂಥ ಯುನಿಸೆಫ್. ಇದೇನು ಯುನಿಸೆಫ್ ಅಂದರೆ ನೋಡಿ, ಮಕ್ಕಳ ಹಕ್ಕುಗಳ ಹೋರಾಟ ಮಾಡುತ್ತೆ. ಇದು ಮಕ್ಕಳ ಹಕ್ಕುಗಳು, ಆರೋಗ್ಯ, ಶಿಕ್ಷಣ, ಪೋಷಣೆ, ನೈರ್ಮಲ್ಯ ಇದಕ್ಕೆ ಸಂಬಂಧಪಟ್ಟಂಗೆ ಇರುವಂಥ ಒಂದು ವಿಶ್ವಸಂಸ್ಥೆ ಅಡಿ ಬರುವಂಥ ಒಂದು ಸಂಸ್ಥೆ. ಯುನಿಸೆಫ್ ಇಂಡಿಯಾದ ರಾಯಭಾರಿಯಾಗಿ ಯಾರಿದ್ದಾರೆ ಅಂದರೆ ಕೀರ್ತಿ ಸುರೇಶ್. ಇದು ಒಂದೇ ಪಾಯಿಂಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು ಭಾರತ ಶ್ರೀಲಂಕಾ, ನೋಡಿ ಇಲ್ಲಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಬಂದು ನೋಡಿ. ಈಗ ಈ ಎಕ್ಸಸೈಸ್ಗಳು ಬರ್ತವೆ, ಯುದ್ಧ ಅಭ್ಯಾಸಗಳು, ಏನು ಬೇರೆ ಬೇರೆ ದೇಶಗಳ ನಡುವೆ ಇಂಡಿಯಾ ಮಾಡುತ್ತಲ್ವ, ಈ ಎಕ್ಸಸೈಸ್ ಬಗ್ಗೆ ಒಂದು ಕ್ವಶನ್ ಫಿಕ್ಸ್ ಇರ್ತದೆ. ಇಲ್ಲೊಂದು 3-4 ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದಾದ್ರು ಒಂದು ಗ್ಯಾರಂಟಿ ಕ್ವಶನ್ ಬರುತ್ತೆ, ನೋಡ್ಕೊಳ್ಳಿ. ಫಸ್ಟ್ ಒಂದು ಮಿತ್ರಶಕ್ತಿ. ಈ ಮಿತ್ರಶಕ್ತಿ ಅನ್ನೋ ಯುದ್ಧಾಭ್ಯಾಸ ಯಾರ ನಡುವೆ ನಡೀತದಪ್ಪ? ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತೆ. ಭಾರತ ಮತ್ತು ಶ್ರೀಲಂಕಾ.
ಭಾರತ ಮತ್ತು ಶ್ರೀಲಂಕಾ ಸೈನ್ಯದ ನಡುವಿನ ಜಂಟಿ ಸಮರಾಭ್ಯಾಸ ಮಿತ್ರಶಕ್ತಿ ಬೆಳಗಾವಿ ಎಲ್ಲಿ ನಡೀತು? ಬೆಳಗಾವಿ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಬೆಳಗಾವಿಯ ಹೊರವಲಯದಲ್ಲಿ ನಡೆದಿದೆ. ಬೆಳಗಾವಿ, ಇಲ್ಲಿ ಇಷ್ಟೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಮಿತ್ರಶಕ್ತಿ ಯಾರ್ಯಾರ ನಡುವೆ ನಡೆಯುತ್ತೆ? ಭಾರತ ಮತ್ತು ಶ್ರೀಲಂಕಾ. ಎಲ್ಲಿ ನಡೀತು? ಬೆಳಗಾವಿನಲ್ಲಿ ನಡೆದಿದೆ. ಓಕೆನಾ, ಇದೊಂದು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ ಮರುಭೂಮಿ ಸೈಕ್ಲೋನ್, ಡೆಸರ್ಟ್ ಸೈಕ್ಲೋನ್ ಯುದ್ಧಾಭ್ಯಾಸ. ನೋಡಿ, ಡೆಸರ್ಟ್ ಸೈಕ್ಲೋನ್ ವೆರಿ ಇಂಪಾರ್ಟೆಂಟ್. ನಿಮಗೆ ಮರುಭೂಮಿ ಅಂತ ಕೊಡೋದು ಡೌಟು, ಡೆಸರ್ಟ್ ಅಂತಲೇ ಕೊಡ್ಬೋದು. ಡೆಸರ್ಟ್ ಸೈಕ್ಲೋನ್. ಈ ಯುದ್ಧಾಭ್ಯಾಸವು ಯಾವ ಎರಡು ದೇಶಗಳ ನಡುವೆ ನಡೆಯಿತು ಅಂತ ಕೇಳ್ಬೋದು. ಸೊ ಭಾರತ ಮತ್ತು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇವೆರಡು ದೇಶಗಳ ನಡುವೆ 2025 ನಡೆದಿದೆ. ಡೆಸರ್ಟ್ ಸೈಕ್ಲೋನ್ 2 ಇಂಡಿಯಾ ಮತ್ತು UAE. 2 ಅಂದರೆ ಎರಡನೇದು ಅಂತ. ಸೊ 22 ಡಿಸೆಂಬರಲ್ಲಿ ನಡೆದಿರೋದು. ಎಲ್ಲಿ ನಡೀತಪ್ಪ? ಯುನೈಟೆಡ್ ಅರಬ್ ಎಮಿರೇಟ್ಸ್ನಲ್ಲಿ, ಅಬುಧಾಬಿನಲ್ಲಿ ನಡೆದಿರೋದು. ಇಂಡಿಯಾದಲ್ಲಿ ನಡೆದಿಲ್ಲ, ಇದು ಅಬುಧಾಬಿನಲ್ಲಿ ನಡೆದಿರೋದು. ಮರುಭೂಮಿ ಸೈಕ್ಲೋನ್ ಅಥವಾ ಡೆಸರ್ಟ್ ಸೈಕ್ಲೋನ್ ಯುದ್ಧಾಭ್ಯಾಸ ಭಾರತ ಮತ್ತು UAE ನಡುವೆ ಅಬುಧಾಬಿನಲ್ಲಿ ನಡೆದಿದೆ. ಇದು ಎರಡನೇ ಆವೃತ್ತಿ, ಅದಕ್ಕೆ 2 ಅಂತ ಕೊಟ್ಟಿರೋದಿಲ್ಲ. ಸೊ ಇದು ಎರಡನೇದು. ಭಾಗವಹಿಸೋ ದೇಶಗಳು ಭಾರತೀಯ ಸೇನೆ ಮತ್ತು ಅವರ ಸೇನೆ ಎರಡು ಸೇರಿಕೊಳ್ಳುತ್ತೆ. ಭಾರತೀಯ ಸೇನೆ UAE ನಡುವೆ ಪರಸ್ಪರ ಸಹಕಾರವನ್ನು ಹೆಚ್ಚಿಸೋದು. ಓಕೆ, ಸೊ ಇದನ್ನ ಪ್ರಕಾರ ಡೆಸರ್ಟ್ ಸೈಕ್ಲೋನ್ 2 ಇದು ಯಾರ್ಯಾರ ನಡುವೆ ನಡೆಯುತ್ತೆ? ಭಾರತ ಮತ್ತು UAE ನಡುವೆ ನಡೆಯುತ್ತೆ. ಹಾಗೆ ಇನ್ನೊಂದು 4-5 ಇದೆ ನೋಡಿ. ಇಲ್ಲಿ ಏಕತಾ ಕಡಲ ವ್ಯಾಯಾಮ ವೆರಿ ಇಂಪಾರ್ಟೆಂಟ್. ಎಕ್ಸಸೈಸ್ ಏಕತಾ ಇದು ಯಾರ್ಯಾರ ನಡುವೆ ನಡೆಯುತ್ತೆ? ಭಾರತ ಮತ್ತು ಮಾಲ್ಡೀವ್ಸ್, ಇಂಡಿಯಾ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುತ್ತೆ. ಏಕತಾ ಅಂತ ಹೆಸರಿಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ. ಡಿಸೆಂಬರ್ 25ರಲ್ಲಿ ನಡೆದಿದೆ. ಓಕೆ, ಜರುಗಿದ ಸ್ಥಳ ಮಾಲ್ಡೀವ್ಸಲ್ಲಿ ನಡೆದಿದೆ, ಇಂಡಿಯಾದಲ್ಲಿ ನಡೆದಿಲ್ಲ. ಪ್ರಸ್ತುತ ಆವೃತ್ತಿ ಇದು 8ನೇ ಆವೃತ್ತಿ ಆಗಿದೆ. ಸೊ ಭಾರತೀಯ ನೌಕಾಪಡೆ ಮತ್ತು ಮಾಲ್ಡೀವ್ಸ್ನ ರಾಷ್ಟ್ರೀಯ ರಕ್ಷಣಾ ಪಡೆಗಳು ಭಾಗವಹಿಸ್ತವೆ. ಓಕೆ, ಅದು ಬಿಟ್ಟರೆ 2017 ಇದು ಆರಂಭ ಆಗಿದೆ. ಏಕತಾ ಕಡಲ ವ್ಯಾಯಾಮದ ಮೊದಲ ಆವೃತ್ತಿ ಆರಂಭವಾಗಿತ್ತು. ಓಕೆ, ಇಲ್ಲಿ ನೋಡಿ, ಭಾರತ ಮತ್ತು ಮಾಲ್ಡೀವ್ಸ್ ಮಿಲಿಟರಿ ವ್ಯಾಯಾಮಗಳು ಇನ್ನೂ 3 ಇದ್ದಾವೆ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ. ಒಂದು ಎಕ್ವೇರಿಯನ್ ಅಂತ, ಎಕ್ವೇರಿಯನ್ ಇದು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುವ ಒಂದು ಎಕ್ಸಸೈಸ್. ಮಿಲನ್ ಸಮರಾಭ್ಯಾಸ. ಮಿಲನ್ ಸಮರಾಭ್ಯಾಸದಲ್ಲಿ ಬರೀ ಮಾಲ್ಡೀವ್ಸ್ ಅಲ್ಲ, ಸುಮಾರು ದೇಶಗಳು ಇಲ್ಲಿ ಭಾಗವಹಿಸ್ತವೆ. ಮಾಲ್ಡೀವ್ಸ್ ಒಂದೇ ಅಲ್ಲ, ಇಲ್ಲಿ ಮಾಲ್ಡೀವ್ಸ್ ಕೂಡ ಇದರೊಳಗಡೆ ಸೇರ್ಕೊಳ್ಳುತ್ತೆ, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿರೋದು. ಇನ್ನೊಂದು ದೋಸ್ತಿ ವ್ಯಾಯಾಮ, ಇದು ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆಯುತ್ತೆ. ನೋಡಿ, ಇಲ್ಲಿ ಭಾರತ ಮತ್ತು ಶ್ರೀಲಂಕಾ, ಮಾಲ್ಡೀವ್ಸ್ 3 ದೇಶಗಳು ಸೇರಿ ನಡೆಯೋದು, ನೆನ್ಪಿಟ್ಕೊಳ್ಳಿ. ದೇಶದ ಜಲಗಡಿಯಲ್ಲಿರುವಂಥ ದೇಶಗಳಲ್ವಾ ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಸೊ ದೋಸ್ತಿ ವ್ಯಾಯಾಮ ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ 3 ದೇಶಗಳ ನಡುವೆ ನಡೆಯುತ್ತೆ. ಮಿಲನ್ ಸಮರಾಭ್ಯಾಸ ಸುಮಾರು ದೇಶಗಳು ಬರ್ತವೆ, ಅಲ್ಲಿ ಮಾಲ್ಡೀವ್ಸ್ ಸೇರಿಕೊಳ್ಳುತ್ತೆ, ಶ್ರೀಲಂಕಾನು ಸೇರಿಕೊಳ್ಳುತ್ತೆ. ಎಕ್ವೇರಿಯನ್ ಮಾತ್ರ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುವಂಥದ್ದು. ಓಕೆನಾ, ನೆಕ್ಸ್ಟ್ ನೋಡಿ, ಎಕ್ವೇರಿಯನ್ ವ್ಯಾಯಾಮ ಇದಲ್ಲೇ ಬಂದಿದೆ, ಮತ್ತು ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ನಡೆಯುವಂಥದ್ದು. ಓಕೆ, ಆರಂಭ 2019 ಆರಂಭ ಆಗಿದೆ. ಭಾರತದಲ್ಲಿ ಒಂದು ಸಲ ನಡೆಯುತ್ತೆ, ಮಾಲ್ಡೀವ್ಸಲ್ಲಿ ಒಂದು ಸಲ ನಡೆಯುತ್ತೆ. ಇಲ್ಲೊಂದು ವರ್ಷ ಅಲ್ಲೊಂದು ವರ್ಷ ಆ ಥರ ನಡೆಯೋದು. ಇದು ಈ ಸರಿ ಜರುಗಿದ ಸ್ಥಳ ಎಲ್ಲಪ್ಪ 2025ರಲ್ಲಿ ಕೇರಳದ ತಿರುವನಂತಪುರಂನಲ್ಲಿ ನಡೆದಿದೆ. ಇದೊಂದು ಮಿಲಿಟರಿ ಸಮರಾಭ್ಯಾಸವಾಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಒನ್, ಗರುಡ ಸಮರಾಭ್ಯಾಸ. ನೋಡಿ, ಗರುಡ ಅಂತ ಒಂದಿದೆ, ಗರುಡ ಶಕ್ತಿ ಅಂತ ಒಂದಿದೆ. ಈ ಗರುಡ ಸಮರಾಭ್ಯಾಸ ಯಾರ ಜೊತೆ? ಭಾರತ ಮತ್ತು ಫ್ರಾನ್ಸ್ ವಾಯುಪಡೆಗಳ ನಡುವೆ ನಡೆಯುವಂಥದ್ದು. ಯಾವಾಗ ನಡೀತಪ್ಪ? ಜರುಗಿದ ಸ್ಥಳ ಫ್ರಾನ್ಸಲ್ಲೇ ನಡೆದಿದ್ದು, ಮಾಂಡಿ ಮಾರ್ಷಲ್ ಏರ್ಬೇಸ್ ಅಂತ ಫ್ರಾನ್ಸಲ್ಲೇ ನಡೆದಿದೆ. ಇದು 8ನೇ ಆವೃತ್ತಿ ಆಗಿದೆ. 2 ವರ್ಷಕ್ಕೊಂದ್ಸರಿ ನಡೆಯುತ್ತೆ. ದ್ವೈವಾರ್ಷಿಕ ಅಂದರೆ ಬೈ ಆ್ಯನ್ಯುವಲ್ ಅಂತ, 2 ವರ್ಷಕ್ಕೊಂದ್ಸರಿ ನಡೆಯುತ್ತೆ. ಅಲ್ಲೊಂದ್ಸರಿ ಇಲ್ಲೊಂದ್ಸರಿ ನಡೆಯುತ್ತೆ. ಸೊ ಇನ್ನು ಭಾರತೀಯ ವಾಯುಪಡೆ ಮತ್ತು ಫ್ರೆಂಚ್ ವಾಯುಪಡೆ ಎರಡು ಸೇರಿ ಇದನ್ನು ವ್ಯಾಯಾಮವನ್ನು ಮಾಡ್ತವೆ. ಓಕೆ, ಮತ್ತು ಭಾರತ ಮತ್ತು ಫ್ರಾನ್ಸ್ ನಡುವೆ ಬೇರೆ ಯಾವುದಿದೆಯಪ್ಪ? ನೋಡಿ, ವರುಣ ಸಮರಾಭ್ಯಾಸ ನೌಕಾಪಡೆಗಳ ನಡುವೆ ನಡೆಯುತ್ತೆ. ಶಕ್ತಿ ಸಮರಾಭ್ಯಾಸ ಅಂತ ಇದೆ, ಇದು ಸೇನಾ ಸಮರಾಭ್ಯಾಸ ಆಗಿದೆ. ಇನ್ನೊಂದು ಡೆಸರ್ಟ್ ನೈಟ್ ಸಮರಾಭ್ಯಾಸ ಅಂತ ಕರೀತಾರೆ, ಡೆಸರ್ಟ್ ನೈಟ್ ಅಂತ ಕರೀತಾರೆ ಇದನ್ನ. ಇದು ಕೂಡ ಭಾರತ ಫ್ರಾನ್ಸ್ ನಡುವೆ, ಮತ್ತು ಭಾರತ ಫ್ರಾನ್ಸ್ UAE 3 ದೇಶಗಳ ವಾಯುಪಡೆ ಸೇರಿ ಇದನ್ನು ಆರ್ಗನೈಸ್ ಮಾಡ್ತವೆ. ಸೊ ಒಂದು ವರುಣ ಅಂತ ಒಂದು, ಡೆಸರ್ಟ್ ನೈಟ್ ಸಮರಾಭ್ಯಾಸ ಅಂತ ಒಂದು, ಶಕ್ತಿ ಸಮರಾಭ್ಯಾಸ ಅಂತ ಒಂದು, ಇಷ್ಟು 3 ಭಾರತ ಮತ್ತು ಫ್ರಾನ್ಸ್ ನಡುವೆ. ಈಗ ನೋಡಿ, ಗರುಡ ಶಕ್ತಿ ಈಗ ಹೇಳಿದ್ದು ಯಾವ್ದು ನಿಮಗೆ? ಗರುಡ, ಇದು ಭಾರತ ಮತ್ತು ಫ್ರಾನ್ಸು. ಈಗ ಗರುಡ ಶಕ್ತಿ ನೋಡಿ, ಇದು ಇಂಡೋನೇಷ್ಯಾ ಜೊತೆ. ಗರುಡ ಶಕ್ತಿ ಸಮರಾಭ್ಯಾಸ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ನಡೆಯುತ್ತೆ. ವಿಶೇಷ ಪಡೆಗಳಿರ್ತವೆ, ಸ್ಪೆಷಲ್ ಫೋರ್ಸ್ಗಳು. ಎಲ್ಲಿ 2020 ಡಿಸೆಂಬರಲ್ಲಿ ನಡೀತಿದ್ದು, 10ನೇ ಆವೃತ್ತಿ ಆಗಿದೆ. ಜರುಗಿದ ಸ್ಥಳ ಹಿಮಾಚಲ ಪ್ರದೇಶದ ಬಕ್ಲೋವ್ನಲ್ಲಿ ನಡೀತು. ಬಕ್ಲೋವ್ನಲ್ಲಿ ನಡೆದಿದೆ, ಹಿಮಾಚಲ ಪ್ರದೇಶದಲ್ಲಿ ನಡೆದಿರೋದು. ವಿಶೇಷ ಪಡೆಗಳ ನಡುವೆ ನಡೆಯುವಂಥ ಒಂದು ತರಬೇತಿ ಆಗಿರುತ್ತೆ. ಇಲ್ಲಿ ಭಾರತೀಯ ತುಕಡಿಯ ಪ್ಯಾರಾಚೂಟ್ ರೆಜಿಮೆಂಟು ಓಕೆ ಇಲ್ಲಿ ಪ್ರತಿನಿಧಿಸುತ್ತೆ. ಓಕೆ ಇದು ಜಸ್ಟ್ ನಿಮಗೆ ಇಲ್ಲಿ ಡೀಟೇಲಾಗಿ ಎಲ್ಲ ನೋಡಿ, ಎಲ್ಲ ಎಕ್ಸಸೈಸ್ಗಳು ಕೂಡ ಒಂದು ಕೋಆರ್ಡಿನೇಷನ್ ಯಾವ ಥರ ಮಾಡೋದು, ವೆಪನ್ಗಳನ್ನ ಯಾವ ಥರ ಬಳಸೋದು ಅನ್ನೋದನ್ನೇ ಯುದ್ಧಕಾಲೇ ಶಸ್ತ್ರಾಭ್ಯಾಸ ಮಾಡ್ತಾರಲ್ವ, ಆ ಥರ ಅಲ್ಲ. ಯುದ್ಧ ಬರೋಕ್ಕೆ ಮುಂಚೆನೇ ಶಸ್ತ್ರಾಭ್ಯಾಸ ಮಾಡಿರಬೇಕು ಅಂತ. ಸೊ ಏನು ವೆಪನ್ ಬಳಸೋದು ಹೆಂಗೆ, ಪ್ಯಾರಾಚೂಟಿಂದ ನೆಗೆಯೋದು ಹೆಂಗೆ, ಓಕೆ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಯುದ್ಧಾಭ್ಯಾಸಗಳು ಫಸ್ಟೇ ನಡೆಯೋದು ಅಲ್ವಾ. ಸೊ ಎಲ್ಲಾದ್ರದ್ದು ಉದ್ದೇಶ ಒಂದೇ ಇರ್ತದೆ. ನೀವು ಎಲ್ಲಿ ನಡೀತು, ಯಾವ ದೇಶದ ನಡುವೆ ನಡೀತು ಅನ್ನೋದು ಗೊತ್ತಿರಬೇಕಷ್ಟೇ. ನಿಮಗೆ ಎಷ್ಟು ವರ್ಷಕ್ಕೆ ಒಂದ್ಸಲಿ ನಡೆಯುತ್ತೆ ಅನ್ನೋದು ಗೊತ್ತಿರಬೇಕು. ಇಂಡೋನೇಷ್ಯಾ ಮತ್ತು ಭಾರತ ನಡುವೆ ಗರುಡ ಶಕ್ತಿ. ನೆಕ್ಸ್ಟ್ ಒನ್ ಸೂರ್ಯಕಿರಣ್, ಇದೆಷ್ಟು 19ನೇದು, ಭಾರತ ಮತ್ತು ನೇಪಾಳ ನಡುವೆ ನಡೆಯುತ್ತೆ. ಸೂರ್ಯಕಿರಣ್ ಯಾವಾಗ ನಡೀತು? ನವಂಬರಲ್ಲಿ
ಎಲ್ಲಿ ಉತ್ತರಾಖಂಡಲ್ಲಿ ಪಿಥೋರ್ಗಢ್ನಲ್ಲಿ ನಡೆದಿದೆ. ಉತ್ತರಾಖಂಡದ ಪಿಥೋರ್ಗಢ್ 19ನೇ ಆವೃತ್ತಿ ಆಗಿದೆ ಇದು. ಸೊ ಅಸ್ಸಾಂನ ರೆಜಿಮೆಂಟು, ನೇಪಾಳದ ದೇವಿದತ್ತ ರೆಜಿಮೆಂಟು. ಸೊ ಎರಡು ಅಸ್ಸಾಂ ರೆಜಿಮೆಂಟ್ ಅಂದರೆ ಭಾರತ ಇದಕ್ಕೆ ಸಂಬಂಧಪಟ್ಟಿದ್ದಲ್ವ, ಸೇನೆದೇನೆ. ಗುರಿ ಏನು? ವಿಶ್ವಸಂಸ್ಥೆಯ ಆದೇಶದ 7ನೇ ಅಧ್ಯಾಯದ ಅಡಿಯಲ್ಲಿ ಬರುವ ಉಪಸಾಂಪ್ರದಾಯಿಕ ಕಾರ್ಯಾಚರಣೆಗಳ ನಡವಳಿಕೆಗಳನ್ನು ಜಂಟಿಯಾಗಿ ಪೂರ್ವಾಭ್ಯಾಸ ಮಾಡಲು 2 ಸೈನ್ಯಗಳು ಸಕ್ರಿಯಗೊಳಿಸುತ್ತದೆ. ಇದೆಲ್ಲ ಕಾಮನ್ ಆಗಿದೆ ಬಿಡಿ. ಸೊ ಇಲ್ಲಿ ನೆನ್ಪಿಟ್ಕೊಳ್ಳಿ, ಮಾನವ ರಹಿತ ವೈಮಾನಿಕ ವ್ಯವಸ್ಥೆಗಳು, ಡ್ರೋನ್, ಗುಪ್ತಚರ ಕಣ್ಗಾವಲು, ವಿಚಕ್ಷಣ, AI ಸಕ್ರಿಯಗೊಳಿಸೋದು, ಈ ಥರದ್ದೆಲ್ಲ ಬಳಕೆನ ಅಭ್ಯಾಸ ಮಾಡೋದೇ ಇದ್ರ ಉದ್ದೇಶ ಆಗಿರ್ತದೆ. ಎಲ್ಲ ಯುದ್ಧಾಭ್ಯಾಸಗಳು ಉದ್ದೇಶ ಒಂದೇ ಫ್ರೆಂಡ್ಸ್. ಈ ವೆಪನ್ಗಳನ್ನೆಲ್ಲ ಬಳಸೋದು ಹೇಗೆ, ಕೋಆರ್ಡಿನೇಷನ್ ಮಾಡೋದು ಹೇಗೆ, ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡೋದೇ ಇದ್ರ ಉದ್ದೇಶ ಆಗಿರುತ್ತೆ. ಸೂರ್ಯಕಿರಣ್ ಯಾರ ನಡುವೆ? ಭಾರತ ಮತ್ತು ನೇಪಾಳ ನಡುವೆ. ಓಕೆ, ನೆಕ್ಸ್ಟು ಹರಿಮೌ ಶಕ್ತಿ ಸಮರಾಭ್ಯಾಸ ಭಾರತ ಮತ್ತು ಮಲೇಷ್ಯಾ. ಎಲ್ಲಿ ನಡೀತು? ಡಿಸೆಂಬರಲ್ಲಿ ನಡೆದಿದೆ. ಪ್ರಸ್ತುತ ಆವೃತ್ತಿ 5ನೇದು. ನಡೆದ ಸ್ಥಳ ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್. ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜ್ ಅಂತ ರಾಜಸ್ಥಾನಲ್ಲಿ ನಡೀತು ಅಂತ ನೆನ್ಪಿಟ್ಕೊಳ್ಳಿ. ಭಾಗದ ಪಡೆಗಳು ಭಾರತೀಯ ಡೋಗ್ರಾ ರೆಜಿಮೆಂಟು ಮತ್ತು ಮಲೇಷ್ಯಾದ 25ನೇ ಬೆಟಾಲಿಯನ್ ರಾಯಲ್ ಮಲೇಷಿಯನ್ ಸೈನ್ಯ ಇವೆರಡು ವ್ಯಾಯಾಮ ಮಾಡಿದ್ವು. ಓಕೆ, 2012ರಲ್ಲಿ ಆರಂಭ ಆಗಿದೆ ಇದು. ಭಾರತ ಮತ್ತು ಮಲೇಷ್ಯಾ ನಡುವೆ ಜರುಗುವ ಇತರ ಅಭ್ಯಾಸಗಳು ನೋಡಿ, ಸಮುದ್ರ ಲಕ್ಷ್ಮಣ ಸಮರಾಭ್ಯಾಸ ಅಂತ, ಸಮುದ್ರ ಲಕ್ಷ್ಮಣ ಸಮರಾಭ್ಯಾಸ ಅಂತ ಒಂದು ನಡೆಯುತ್ತೆ. ದ್ವಿಪಕ್ಷೀಯ ಕಡಲ ವ್ಯಾಯಾಮ ಇದು. ಇನ್ನೊಂದು ಉದರ ಶಕ್ತಿ ಇದು ಕೂಡ ಮಲೇಷ್ಯಾ ನಡುವೆ ಮತ್ತು ಇಂಡಿಯಾ ನಡುವೆ ನಡೆಯುವಂಥದ್ದೇನೆ. ಓಕೆನಾ? ಓಕೆ, ನೆಕ್ಸ್ಟು ಆಸ್ ಇಂಡೆಕ್ಸ್ ಸಮರಾಭ್ಯಾಸ ಭಾರತ ಮತ್ತು ಆಸ್ಟ್ರೇಲಿಯಾ. ಆಸ್ ಇಂಡೆಕ್ಸ್ ಅಂದರೆ ಏನು? ಆಸ್ ಅಂದರೆ ಆಸ್ಟ್ರೇಲಿಯಾ, IN ಅಂದರೆ ಇಂಡಿಯಾ, ಎಕ್ಸಸೈಸ್ ಅಂತ. ಆಸ್ AUS ಅಂದರೆ ಆಸ್ಟ್ರೇಲಿಯಾ, IND ಅಂದರೆ ಇಂಡಿಯಾ, ಎಕ್ಸಸೈಸ್ ಅಂತ. ಆಸ್ ಇಂಡಿಯಾ ಎಕ್ಸಸೈಸ್ ಅಂತ ಆಸ್ಟ್ರೇಲಿಯಾ ನಡುವೆ ನಡೆಯುತ್ತೆ. ಎಲ್ಲಿ? 25ರಲ್ಲಿ ನಡೆದಿತ್ತು. ಓಕೆ, 2020 ಲಾಸ್ಟ್ ಇಯರು. ಜರುಗಿದ ಸ್ಥಳ ಗುವಾಮ ಬಳಿ, ಉತ್ತರ ಪೆಸಿಫಿಕ್ ಅಂದರೆ ಆಸ್ಟ್ರೇಲಿಯಾ ಭಾಗದಲ್ಲಿ ನಡೆದಿರೋದು ಫ್ರೆಂಡ್ಸ್ ಇದು. ಗುವಾಮ ಬಳಿ. ಓಕೆ, ಆಸ್ಟ್ರೇಲಿಯಾದ ಭಾಗ. ಯಾವ ವಿಧವಾದ ಅಭ್ಯಾಸ? ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸ. ಆಸ್ಟ್ರೇಲಿಯಾ ಜೊತೆ ನಾವು ಮಿಲಿಟ್ರಿ ಸೇನಾ ಇದನ್ನು ಮಾಡೋ ಅಗತ್ಯ ಇಲ್ಲಲ್ಲ, ಅಲ್ಲೇನು ಗಡಿ ದೇಶಗಳಿಲ್ಲ ಆಸ್ಟ್ರೇಲಿಯಾಗೆ, ಅಲ್ಲಿ ನೌಕೆನೇ ವೆರಿ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೋಸ್ಕರ. ಆಸ್ಟ್ರೇಲಿಯಾ ಅಂದರೆ ನೀವು ನೌಕಾದಳನ ಅಂತಲೇ ಅನ್ಕೋಬೇಕು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕಾಮನ್ ಇರ್ತದೆ. 2005ರಿಂದ ಇದು ಸ್ಟಾರ್ಟ್ ಆಗಿದೆ. ಇನ್ನೊಂದಿದೆ ನೋಡಿ, ಆಸ್ಟ್ರಾ ಹಿಂದ್ ಅಂತ, ಆಸ್ಟ್ರೇಲಿಯಾ ಜೊತೆ ನಡೆಯೋದು. ಭಾರತ ಆಸ್ಟ್ರೇಲಿಯಾ ಜೊತೆ. ಆಸ್ಟ್ರಾ ಹಿಂದ್ ಎಂಬುದು ಆಸ್ಟ್ರೇಲಿಯಾ ಮತ್ತು ಭಾರತ ನಡುವಿನ ಜಂಟಿ ಮಿಲಿಟರಿ ಸಮರಾಭ್ಯಾಸವಾಗಿದ್ದು ಇದು 2025ರ ಅಕ್ಟೋಬರ್ ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ಜರುಗಿತ್ತು. ಓಕೆ, ಆಸ್ ಇಂಡೆಕ್ಸ್ ಇದು ಆಸ್ಟ್ರೇಲಿಯಾ ಮತ್ತು ಇಂಡಿಯಾದ ನಡುವೆ ನಡೆಯುವಂಥದ್ದು. ನೆಕ್ಸ್ಟ್ ಒನ್ ಅಜಯ್ ವಾರಿಯರ್ ಅಂತ ಕರೀತಾರೆ. ಸಮರಾಭ್ಯಾಸ 2020 ಭಾರತ ಮತ್ತು UK. ಎಲ್ಲಿ ನಡೀತು? 14 ದಿನಗಳ ಕಾಲ ನಡೆದಿತ್ತು. 8ನೇ ಆವೃತ್ತಿ ಆಗಿದೆ. ಓಕೆ, ರಾಜಸ್ಥಾನದ ಮಹಾಜನ್ ಫೀಲ್ಡ್ ಫೈರಿಂಗ್ ರೇಂಜಲ್ಲೇ ನಡೆದಿದೆ. ಓಕೆ, ಇದೊಂದು ದ್ವೈವಾರ್ಷಿಕ 2 ವರ್ಷಕ್ಕೊಂದ್ಸಲ ನಡೆಯುತ್ತೆ ಮಿಲಿಟರಿ ಸಮರಾಭ್ಯಾಸವಾಗಿದೆ. ಭಾರತ ಮತ್ತು UK ಪಡೆಗಳು. ಓಕೆ, ಅದಿರಲಿ. 2011ರಿಂದ ದ್ವೈವಾರ್ಷಿಕವಾಗಿ ಜರುಗುತ್ತಿದೆ. 2023ರಲ್ಲಿ UKನಲ್ಲಿ ನಡೆದಿತ್ತು ಲಾಸ್ಟ್ ಇಯರ್. ಇವಾಗ ಈ ವರ್ಷ 2025ರಲ್ಲಿ ತೊಗೊಂಡ್ರೆ ರಾಜಸ್ಥಾನದಲ್ಲಿ ನಡೆದಿದೆ. ಅಜಯ ವಾರಿಯರ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ ಇವಿಷ್ಟು ಎಕ್ಸಸೈಸ್ ಫ್ರೆಂಡ್ಸ್. ಇವು ಯಾವುದು? ಅಜಯ್ ವಾರಿಯರ್ ಒಂದು, ಆಸ್ ಇಂಡೆಕ್ಸ್, ಹರಿಮೌ ಶಕ್ತಿ, ಸೂರ್ಯಕಿರಣ್, ಗರುಡ ಶಕ್ತಿ, ಗರುಡ, ಎಕ್ವೆರಿನ್, ಏಕತಾ, ಮರುಭೂಮಿ ಸೈಕ್ಲೋನ್, ಡೆಸರ್ಟ್ ಸೈಕ್ಲೋನ್. ಓಕೆನಾ? ಸೊ ಇವಿಷ್ಟು ಎಕ್ಸಸೈಸ್ಗಳು. ಇದನ್ನು ನೀವು ಒಂದು 2 ಸಲ ನೋಡಿ ಫ್ರೆಂಡ್ಸ್, ಇದು ನೆನ್ಪಿಟ್ಕೊಳ್ಳೇಬೇಕು. ಇದನ್ನು ಕ್ವಶನ್ ಒಂದು ಗ್ಯಾರಂಟಿ ಬರುತ್ತೆ ಇದರಲ್ಲಿ. ಓಕೆನಾ? ಸೊ ಈಗ ಮುಂದಕ್ಕೆ ಹೋಗೋಣ. ನೆಕ್ಸ್ಟು ಸೊ ಇಲ್ಲೊಂದು ಉಳ್ಕೊಂಡಿತ್ತಲ್ಲ, ಶ್ರೀಲಂಕಾ ಜಂಟಿ ಸಮರ ಮಿತ್ರ ಶಕ್ತಿ ಶ್ರೀಲಂಕಾ. ಓಕೆ, ನೆಕ್ಸ್ಟ್ ಒನ್ ನೋಡಿ, ಆಪರೇಷನ್ ಥಂಡರ್ ಅಂತ 2025ರಲ್ಲಿ ನಡೆದಿತ್ತು. ಆಪರೇಷನ್ ಥಂಡರ್. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ಟೈಮ್ ಆಯಿತು. ಸೊ ಆಪರೇಷನ್ ಥಂಡರಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ಉಳಿದಿರುವಂಥವನ್ನ ಮುಗಿಸ್ಕೊಳ್ಳೋಣ. ಓಕೆನಾ? ಸೊ ಇನ್ನು ಈ ವಿಡಿಯೋದಲ್ಲಿ ಇನ್ನೊಂದು ಪಾರ್ಟ್ ಬರ್ತದೆ. ಇನ್ನೊಂದು ಪಾರ್ಟ್ ಬಂದರೆ ನಿಮಗೆ ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ. ಸೊ ಈ 3 ಮಂತು ಕಂಪ್ಲೀಟ್ ಆಗುತ್ತೆ. ಸೊ ಕರೆಂಟ್ ಅಫೇರ್ಸಲ್ಲಿ ಆಲ್ಮೋಸ್ಟ್ ಇನ್ನು ಉಳ್ಕೊಳ್ಳೋದು ನಮಗೆ ಮೇವರೆಗೂ ಆಗಿದೆ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇವರೆಗೂ ಆಗಿದೆ. ಸೊ ಮೇಲಿ ಇನ್ನು ಸ್ವಲ್ಪ ತೊಗೊಂಡು ಜೂನ್ ಮತ್ತು ಜುಲೈ ಅಲ್ಲಿ ಅಷ್ಟನ್ನು ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ಓಕೆನಾ? ಅದ್ರ ಜೊತೆ ನಿಮಗೆ ಎಸ್ಸೆ ಮಾಡಿ ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ನೋಡಿ ಹೇಳ್ತೀನಿ, ಎಸ್ಸೆನ ನಿಮ್ಗೆ ಈಗೆಲ್ಲ ಮಾಡೋದು ESI ಅಥವಾ PSI ಅಥವಾ RSI ಇದರಲ್ಲಿ ಯಾವುದೇ ಎಸ್ಸೆ ಇರುವಂಥ ಎಕ್ಸಾಮ್ ನೋಟಿಫಿಕೇಷನ್ ಆದಮೇಲೆ ಎಸ್ಸೆ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಎಸ್ಸೆ ಕ್ಲಾಸ್ ತಗೊಳ್ಳೋದು ಬೇಡ. ಈಗ ಸದ್ಯಕ್ಕೆ ಕರೆಂಟ್ ಅಫೇರ್ಸು, ಕ್ವಶನ್ ಪೇಪರು, KEಗೆ ಸಂಬಂಧಪಟ್ಟಂಗೆ ಮಾಡ್ತಾ ಹೋಗೋಣ. ಓಕೆನಾ? ಸೊ ಥ್ಯಾಂಕ್ ಯು ಸೊ ಮಚ್. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು ಮತ್ತು ಕಮೆಂಟ್ ಮಾಡಿ. 2 ಕ್ವಶನ್ ಕೇಳಿದ್ದೀನಿ, ಅದಕ್ಕೆ ಕಮೆಂಟ್ ಮಾಡಿ ತಿಳಿಸ್ಬೇಕು. ಓಕೆನಾ? ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ. ಥ್ಯಾಂಕ್ ಯು ಸೊ ಮಚ್.